ಜ್ಞಾನ ಸಂಹಿತ ಮಾಸಪತ್ರಿಕೆ ಡಿಸೆಂಬರ್ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ SR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 2257627625 ಇಮೇಲ್ imoy.thelibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ SR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2258622322587625 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.thelibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ನವೆಂಬರ್ನಲ್ಲಿ ನಡೆದ ಚೊಚ್ಚಲ ಅಂತಾರಾಷ್ಟ್ರೀಯ ಮಹಿಳಾ ಅಂಧ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡವು ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದು ಇತಿಹಾಸ ಸೃಷ್ಟಿಸಿದೆ. ಕೊಲಂಬೋದಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ದೀಪಿಕಾ ಅವರಿಂದ ಮುನ್ನಡೆಸಲ್ಪಟ್ಟ ಭಾರತ ತಂಡವು ನೇಪಾಳ ತಂಡವನ್ನು ಸೋಲಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಈ ಗೆಲುವು ಸಮಾಜದ ಅಡೆತಡೆಗಳನ್ನು, ಸೀಮಿತ ಸಂಪನ್ಮೂಲಗಳನ್ನು ಹಾಗೂ ವೈಯಕ್ತಿಕ ಸವಾಲುಗಳನ್ನು ಮೆಟ್ಟಿ ನಿಂತ ಭಾರತದ ಮಹಿಳಾ ದೃಷ್ಟಿ ವಿಶೇಷ ಚೇತನರ ಅನೇಕ ವರ್ಷಗಳ ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ. ಈ ಗೆಲುವು ಎಲ್ಲ ಮಹಿಳಾ ದೃಷ್ಟಿ ವಿಶೇಷ ಚೇತನರಿಗೆ ಅವರ ಕನಸುಗಳನ್ನು ಆತ್ಮವಿಶ್ವಾಸದಿಂದ ಬೆನ್ನಟ್ಟಲು ಸ್ಫೂರ್ತಿದಾಯಕವಾಗಿದೆ. ಇಂತಹ ಇತಿಹಾಸ ನಿರ್ಮಿಸಿದ ಎಲ್ಲರಿಗೂ ಹಾಗೂ ಅದಕ್ಕೆ ಬೆಂಬಲವಾಗಿ ನಿಂತ ಸಮರ್ಥನಂ ಸಂಸ್ಥೆಗೂ ಹಾರ್ದಿಕ ಅಭಿನಂದನೆಗಳು. 3 ಡಿಸೆಂಬರ್ 2025ರಂದು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಕೂಡಿ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಿಸಿದರು. ಈ ದಿನಾಚರಣೆಯು ಎಲ್ಲರನ್ನೂ ಒಳಗೊಂಡ ಸಮಾಜದ ನಿರ್ಮಾಣವು ಪ್ರಪಂಚವನ್ನು ಉತ್ತಮಗೊಳಿಸಲು ಅತ್ಯಗತ್ಯವಾದ ಮಾರ್ಗವಾಗಿದೆ ಎಂಬುದನ್ನು ಎಲ್ಲರಿಗೂ ನೆನಪಿಸುತ್ತದೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯ ಹಾಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ. ಪರಿವಿಡಿ. 1 ಚಿಂತನ್ ನಮ್ಮೊಳಗೆ ಇರುವ ಶಾಂತಿ. 2 ನುಡಿಮುತ್ತುಗಳು. 3 ಕ್ರಿಸ್ಮಸ್ ಆಚರಣೆ ಯೇಸು ಪ್ರಭುವಿನ ರೂಪಕ ಕಥೆಗಳು.
4 ಸಾಧನೆ ದೃಷ್ಟಿ ದಿವ್ಯಾಂಗ ಕವಿ ರಾಮಣ್ಣ ಬ್ಯಾಟಿ. 5 ಸ್ಫೂರ್ತಿ ಕಥನ್ ಕೈಗಳಿಲ್ಲದೆ ಬದುಕು ಕಟ್ಟಿಕೊಂಡ ಕಥನ. 6 ಪಾಲನೆ ಅಡುಗೆ ಎಂಬ ಜೀವನ ಕೌಶಲ. 7 ವ್ಯಕ್ತಿತ್ವ ವಿಕಸಂಗೋಡೆ ಮೇಲಿನ ಬರಹ. 8 ಪಾಲನೆ ಪೋಷಣೆ ಮಕ್ಕಳ ಒಂಟಿತನ ನೀಗುವುದು ಹೇಗೆ. 9 ಚಿಣ್ಣರ ಪುಟ. ಅದ್ಭುತ ಉಡುಗೊರೆ. ಬಾಲ್ಯ ಮಿತ್ರರು. 10 ಅಡುಗೆ ಮನೆ ರುಚಿ ರುಚಿ ಎಗ್ಲೆಸ್ ಕೇಕ್. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ನಮ್ಮೊಳಗೆ ಇರುವ ಶಾಂತಿ. ಪ್ರಾಂತ್ಯದುದ್ದಕ್ಕೂ ದೊರೆ ಡಂಗುರ ಸಾರಿದನು. ಅದು ಅತ್ಯುತ್ತಮ ಚಿತ್ರಕಾರರಿಗೆ ನೀಡಲಾದ ಆಹ್ವಾನವಾಗಿತ್ತು. ಅದೊಂದು ಚಿತ್ರಕಲಾ ಸ್ಪರ್ಧೆಯ ಕರೆ. ಶಾಂತಿಯನ್ನು ಬಿಂಬಿಸುವ ಚಿತ್ರಗಳನ್ನು ಕಲಾವಿದರು ರಚಿಸಬೇಕಾಗಿತ್ತು. ಅದು ಶಾಂತಿಯ ಸ್ವರೂಪವನ್ನು ಗಟ್ಟಿಯಾಗಿ ಹಿಡಿದುಕೊಡಬಲ್ಲ ಚಿತ್ರವಾಗಿರಬೇಕು. ಪ್ರಾಂತ್ಯದ ಒಳಹೊರಗೆ ಎಲ್ಲ ದಿಕ್ಕಿನಿಂದಲೂ ಕಲಾವಿದರು ತಮ್ಮ ತಮ್ಮ ಚಿತ್ರಗಳನ್ನು ಹೊತ್ತು ತಂದು ಆವರಣದಲ್ಲಿ ಪ್ರದರ್ಶನಕ್ಕೆ ಇಟ್ಟರು. ದೊರೆ ಮತ್ತವನ ತೀರ್ಪುಗಾರರ ತಂಡ ಒಮ್ಮೆ ಎಲ್ಲವನ್ನೂ ನೋಡಿ ಹೊರಟರು. ಅತ್ಯದ್ಭುತವಾದ ಚಿತ್ರಗಳಿದ್ದವು. ನೀರವ ನೀಲ ಆಕಾಶ, ಒಂಟಿ ಪರ್ವತ, ತಪಸ್ಸಿಗೆ ಕೂತ ಋಷಿ, ಗೋಡೆಗೆ ಹೊರಗೆ ಕೂತ ಹೆಣ್ಣು, ತಾಯಿಯ ಎದೆ ಹಾಲನ್ನು ಸವಿಯುತ್ತ ಮಲಗಿದ ಮಗು, ದಡವ ತಲುಪಿ ನಿಂತ ಮೌನ ನಾವೆ. ಹೀಗೆ ಒಂದಕ್ಕಿಂತ ಒಂದು ಅಪ್ರತಿಮ ಚಿತ್ರಗಳು ಅಲ್ಲಿ ಮೇಳೈಸಿದ್ದವು. ನೋಡುಗರೆಲ್ಲ ಇದಕ್ಕೆ ಬಹುಮಾನ, ಇದಕ್ಕೆ ಪುರಸ್ಕಾರ ಎಂದೆಲ್ಲ ಮಾತನಾಡುತ್ತಾ ಹೊರಟರು. ಬಹುಮಾನದ ಬಗ್ಗೆ ಎಲ್ಲರಲ್ಲೂ ಕುತೂಹಲ. ಮರುದಿನ ಪುರಸ್ಕಾರಕ್ಕೆ ಆಯ್ಕೆಯಾದ ಚಿತ್ರ ಎಲ್ಲರನ್ನೂ ಕಕ್ಕಬಿಕ್ಕಿಯಾಗಿಸಿತು. ಯಾರೂ ನಿರೀಕ್ಷೆ ಮಾಡದ ಒಂದು ಚಿತ್ರಕ್ಕೆ ದೊರೆ ಬಹುಮಾನ ಘೋಷಿಸಿದ್ದ. ಬೇಕಾಬಿಟ್ಟಿ ಚಿತ್ರ, ಅನರ್ಹ ಚಿತ್ರ, ಒಬ್ಬ ಹುಚ್ಚ ಕಲಾವಿದ ಹೀಗೆ ಎಸೆದು ಹೋದ ಚಿತ್ರ ಎಂದೆಲ್ಲ ಜನ ಗೊಣಗುಟ್ಟಿದರೆ ಅನೇಕ ನಿರೀಕ್ಷಿತ ಅದ್ಭುತ ಕಲಾವಿದರು ದೊರೆಯ ಈ ತೀರ್ಪಿನಿಂದ ಘಾಸಿಗೊಂಡರು. ಏನು ಮಾತನಾಡದೆ ಹೊರಟರು. ಅತ್ಯಮೋಘ ಎಂದು ನಂಬಲಾಗಿದ್ದ ಅನೇಕ ಚಿತ್ರಗಳು ನೆಲಕಚ್ಚಿದ್ದವು. ದಟ್ಟವಾದ ಕಾರ್ಮೋಡ, ಬೆಚ್ಚಿ ಬೀಳಿಸುವ ಮಿಂಚು ಸಿಡಿಲು ಗುಡುಗು, ನದಿಯೊಂದರ ಹುಚ್ಚು ಹರಿವು, ಕಿರುಚುವ ಬೆಟ್ಟದ ಮರಗಳು. ಅಲ್ಲೇ ಒಂದು ಮರದಲ್ಲಿ ಹಕ್ಕಿಯೊಂದು ಗೂಡಿನಲ್ಲಿ ಕೂತಿತ್ತು. ಒಡಲನ್ನು ಹರವಿ ರೆಕ್ಕೆಗಳನ್ನು ಮುಚ್ಚಿ ಮರಿಗಳಿಗೆ ಕಾವು ಕೊಡುತ್ತಾ ಮೌನವಾಗಿ ಕೂತಿತ್ತು. ಒಂದೇ ಚೌಕಟ್ಟಿನೊಳಗೆ ಕಲಾವಿದ ಇವೆಲ್ಲವನ್ನೂ ತಂದಿದ್ದರೂ ಮರಿಗಳಿಗೆ ಕಾವು ಕೊಡುತ್ತಾ ಕೂತ ಹಕ್ಕಿಯನ್ನು ಭಿನ್ನವಾಗಿ ಬಿಂಬಿಸಿದ್ದ. ಅದಕ್ಕೆ ಪುರಸ್ಕಾರದಕ್ಕಿತ್ತು. ತನ್ನ ಸುತ್ತಣ ಅಷ್ಟೆಲ್ಲ ಭಯಭೀತ ಘಟನೆಗಳು ಕುಣಿಯುತ್ತಿದ್ದರೂ ಆ ಹಕ್ಕಿ ಬೆದರದೆ ತನ್ನ ಗೂಡಲ್ಲಿ ಕೂತಿತ್ತು. ಹೊರಗಿನ ಯಾವುದೇ ತಲ್ಲಣಗಳು ಅದರ ಶಾಂತಿಯನ್ನು ನೆಮ್ಮದಿಯ ದಾರಿಯನ್ನು ಕಂಗೆಡಿಸಿರಲಿಲ್ಲ. ಇದೇ ತಾನೇ ಶಾಂತಿಯ ಅನನ್ಯ ಅಸ್ತಿತ್ವ. ಅದು ಹೊರಗೆ ಇಲ್ಲ, ಒಳಗೆ ಇದೆ. ವೃಥಾ ಹುಡುಕಿಕೊಂಡು ಹೋಗುತ್ತೇವೆ. ದಣಿಯುತ್ತೇವೆ. ಸಂತೆಯ ಮಧ್ಯೆಯೂ ಸಂತ ತಪಸ್ಸನ್ನು ಕೈಗೊಳ್ಳಬಲ್ಲ ಆಂತರಿಕ ಶಾಂತಿ ಅಂತೀವಲ್ಲ, ಅದರ ಇರುವಿಕೆ ನಾವೇ ಕಂಡುಕೊಳ್ಳಬೇಕೆಂಬ ಸತ್ಯವನ್ನು ಈ ಕಲಾವಿದ ಹಕ್ಕಿಯ ಮೂಲಕ ಗಹನವಾಗಿ ನಿರೂಪಿಸಿದ್ದ. ಕಾಣುವ ಕಣ್ಣು ಬೇಕು, ಅನುಭವಿಸುವ ಹೃದಯ ಇರಬೇಕು. ಅಲ್ಲಿ ರಣ್ಣ ದುಂದುಬಿ, ಇಲ್ಲೊಂದು ವೀಣೆ. ಆ ಮಹಾಕಾವ್ಯ ಈ ಭಾವಗೀತೆ ಎಂದು ಹಾಡಿದ ಕೆ. ಎಸ್ ನರಸಿಂಹಸ್ವಾಮಿ ಅವರಾಗಲಿ, ಎಲ್ಲಿದೆ ನಂದನ್ ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ ಎಂದು ಹಾಡಿದ ಜಿ. ಎಸ್ ಶಿವರುದ್ರಪ್ಪ ಅವರಾಗಲಿ ಇಂತಹ ಒಳಗನ್ನೆ ಹೇಳಿರುವುದು ಅಲ್ಲವೇ. 2 ನುಡಿಮುತ್ತುಗಳು. 1 ಜೀವನದಲ್ಲಿ ಬುದ್ಧಿವಂತಿಕೆಯೊಂದೇ ಸಾಲದು. ತಾಳ್ಮೆ ಮತ್ತು ವಿವೇಚನೆಯೂ ಮುಖ್ಯ. ಅಂತಹವರ ಬದುಕು ನಿಜಕ್ಕೂ ಸಾರ್ಥಕ. ವಿನೋಬಾ ಭಾವೆ. 2 ಸದಾ ಒಳ್ಳೆಯದನ್ನೇ ಮಾಡಿ. ಇದು ಕೆಲವರನ್ನು ಸಂತೋಷಗೊಳಿಸುತ್ತದೆ ಮತ್ತು ಉಳಿದವರನ್ನು ನಿಬ್ಬೆರಗಾಗಿಸುತ್ತದೆ. ಮಾರ್ಕ್ ಟ್ವೇನ್. 3 ಮನುಷ್ಯನು ಅಲ್ಪಜ್ಞಾನಿ. ಮುಂದೇನು ಸಂಭವಿಸುವುದು ಎಂಬುದನ್ನು ಅವನ ಸಣ್ಣ ಮನಸ್ಸು ಊಹಿಸಲಾಗದು. ಪಂಜೆ ಮಂಗೇಶರಾವ್. 4 ನಂಬಿಕೆ ಕುಂಟಿದರೆ ವಿಚಾರ ತಲೆದೋರುತ್ತದೆ. ವಿಚಾರ ನಿರೂಪಾಯವಾದರೆ ನಂಬಿಕೆ ಏಳುತ್ತದೆ. ಪುತಿ ನರಸಿಂಹಾಚಾರ್. 5 ನನ್ನ ಮಟ್ಟಿಗಂತೂ ಆತ್ಮಗೌರವವನ್ನು ಬಿಟ್ಟು ಉಳಿಸಿಕೊಳ್ಳಬೇಕಾದ ಯಾವ ಕಲೆಯೂ ಪ್ರಪಂಚದಲ್ಲಿ ಇಲ್ಲ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. 6 ಆದರ್ಶಗಳು ನಾವು ದಿನವೂ ಪಠಣ ಮಾಡಬೇಕಾದ ಗೊಡ್ಡು ಮಂತ್ರಗಳಲ್ಲ. ಅವು ನಮ್ಮ ಜೀವನದ ಉಸಿರು. ಕುವೆಂಪು. 3 ಕ್ರಿಸ್ಮಸ್ ವಿಶೇಷ ಯೇಸು ಪ್ರಭುವಿನ ರೂಪಕ ಕಥೆಗಳು. ಯೇಸು ಕ್ರಿಸ್ತ ತನ್ನ ಬೋಧನೆಗಳು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಸರಳ ರೂಪಕ ಸದೃಶ ಕಥೆಗಳನ್ನು ಹೇಳುತ್ತಿದ್ದ. ಈ ಕಥೆಗಳಿಗೆ ಪ್ಯಾರಬಲ್, ದೃಷ್ಟಾಂತ ಕಥೆಗಳು
ಎಂದು ಹೆಸರು. ಕ್ರಿಶ್ಚಿಯನ್ ಧರ್ಮದಲ್ಲಿ ಈ ಕಥೆಗಳಿಗೆ ಬಹಳ ಮಹತ್ವ ಇದೆ. ಇವನ್ನು ಕ್ರಿಶ್ಚಿಯನ್ನರು ಯೇಸುವಿನ ನುಡಿ ಎಂದು ಕರೆಯುತ್ತಾರೆ. ಮಹಿಳೆ ಬ್ರೆಡ್ ತಯಾರಿಸುವ ಕಥೆ, ಸಹಾಯಕ್ಕಾಗಿ ಮಿತ್ರನ ಮನೆ ಬಾಗಿಲು ತಟ್ಟುವ ಕಥೆ, ರೈತನ ಮಗ ಪಾಲು ಕೇಳುವ ಕಥೆ, ದಾರಿಹೋಕನನ್ನು ದರೋಡೆಕೋರರು ದೋಚುವ ಕಥೆ. ಇಂತಹ ಕಥೆಗಳಲ್ಲಿ ಆ ಕಾಲದ ಜನ ಜೀವನದ ವರ್ಣನೆ ಇದೆ. ಇವು ಯಾವ ಕಾಲಕ್ಕೂ ಸಲ್ಲುವ ಸುಂದರ ಕಥೆಗಳು. ಇವುಗಳ ಹಿಂದೆ ಗಹನವಾದ ಧಾರ್ಮಿಕ ಸಂದೇಶಗಳು ಇವೆ. ಕ್ರಿಸ್ಮಸ್ನ ಶುಭ ಪರ್ವದ ಈ ವೇಳೆ ಯೇಸು ಕ್ರಿಸ್ತ ಹೇಳಿದ್ದ ಸುಂದರ ನೀತಿಬೋಧಕ ಕಥೆಗಳು ನಿಮಗಾಗಿ. ನನ್ನ ಸಂದೇಶ ಎಲ್ಲರಿಗೂ ಅರ್ಥವಾಗುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ಆದರೆ ಜನರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೀಗಾಗಿ ಅವರಿಗೆ ದೃಷ್ಟಾಂತ, ಪ್ಯಾರಬಲ್ ಮೂಲಕ ಹೇಳಬೇಕಾಗುತ್ತದೆ ಎಂದು ಯೇಸು ಕ್ರಿಸ್ತ ತನ್ನ 12 ಆಪ್ತ ಅನುಯಾಯಿಗಳಿಗೆ, ಅಪೊಸ್ತಲರಿಗೆ ಹೇಳಿದ್ದ. ಜನಸಾಮಾನ್ಯರಿಗೆ ತನ್ನ ಬೋಧನೆಗಳು ಅರ್ಥವಾಗುವಂತೆ ಯೇಸು ಕ್ರಿಸ್ತ ಅರ್ಥಗರ್ಭಿತ ಕಥೆಗಳನ್ನು ಹೇಳುತ್ತಿದ್ದ. ಜನಜೀವನದಿಂದಲೇ ಆಯ್ದ ದೃಷ್ಟಾಂತ ಕಥೆಗಳಿವು. ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿದ್ದರೂ ಇವುಗಳ ಹಿಂದೆ ಗಹನವಾದ ಅರ್ಥ ಇದೆ. ಯೇಸು ಹೇಳಿದ್ದ ಈ ಕಥೆಗಳು ಗೋಸ್ಪೇಲ್, ಸುವಾರ್ತೆ ಎಂಬ ಪುಸ್ತಕಗಳಲ್ಲಿ ಸಿಗುತ್ತವೆ. ಇವು ಯೇಸುವಿನ ಆಪ್ತ ಅನುಯಾಯಿಗಳು ಬರೆದ ಪುಸ್ತಕಗಳು. ಗೋಸ್ಪೇಲ್, ಸುವಾರ್ತೆ ಎಂದರೆ ಕ್ರಿಶ್ಚಿಯನ್ ಧರ್ಮದ ಸಂದೇಶ ಎಂದು ಅರ್ಥ. ನಜರೇತ್ನ ಯೇಸುವಿನ ಮಾತು ಮತ್ತು ಕೃತಿಗಳನ್ನು ಪ್ರತಿಯೊಂದು ಘಟನೆಯಾಗಿ ವಿವರಿಸುವ ಕೃತಿಗಳಿವು. ಈ ಕೃತಿಗಳಲ್ಲಿ ಯೇಸುವಿನ ಜೀವನದ ವೃತ್ತಾಂತಗಳ ಜೊತೆಗೆ ಅವನ ಬೋಧನೆಗಳನ್ನು ವಿವರವಾಗಿ ಕೊಡಲಾಗಿದೆ. ಯೇಸು ಕ್ರಿಸ್ತನ ಜೀವನ ವೃತ್ತಾಂತ, ಪವಾಡಗಳು, ಬೋಧನೆಗಳು ಮತ್ತು ದೃಷ್ಟಾಂತ ಕಥೆಗಳು ಜನರ ಬಾಯಲ್ಲಿ ತಿರುಗುತ್ತಿದ್ದವು. ಕೆಲವರು ಇವುಗಳನ್ನು ಬರಹದಲ್ಲಿ ದಾಖಲಿಸಿದ್ದರು. ಇವೆಲ್ಲ ಕಥೆಗಳ ಆಧಾರದಲ್ಲಿ ಗೋಸ್ಪೇಲ್ಗಳ ರಚನೆಯಾಗಿತ್ತು. ಮ್ಯಾಥ್ಯೂ, ಮಾರ್ಕ್, ಲುಕ್ ಮತ್ತು ಜಾನ್ ಎಂಬ ಯೇಸು ಕ್ರಿಸ್ತನ ಅನುಯಾಯಿಗಳು ಬರೆದಿದ್ದ ಗೋಸ್ಪೇಲ್ಗಳಿಗೆ ಕ್ಯಾನೋನಿಕಲ್, ಅಧಿಕೃತ, ಅಂಗೀಕೃತ ಗೋಸ್ಪೇಲ್ ಎಂದು ಹೆಸರು. 4 ಅಧಿಕೃತ ಸುವಾರ್ತೆಗಳನ್ನು ಕ್ರಿಸ್ತ ಶಕ 66 ರಿಂದ 110 ನಡುವೆ ಗ್ರೀಕ್ ಭಾಷೆಯಲ್ಲಿ ಬರೆಯಲಾಗಿತ್ತು. ಈ ಗೋಸ್ಪೇಲ್ಗಳಲ್ಲಿ ಯೇಸುವಿನ ಮುಖ್ಯ ದೃಷ್ಟಾಂತ ಕಥೆಗಳಿವೆ. ಇವುಗಳಲ್ಲಿ ಕೆಲವು ಸುಪ್ರಸಿದ್ಧ ದೃಷ್ಟಾಂತ ಕಥೆಗಳು ಇಲ್ಲಿವೆ. 1 ಧರ್ಮಗುರು ಮತ್ತು ತೆರಿಗೆ ವಸೂಲಿಗಾರ, ಲುಕ್ 9:14. ಕೆಲವರು ತಮ್ಮನ್ನು ತಾವೇ ಪರಿಶುದ್ಧರು ಎಂದು ತಿಳಿದುಕೊಳ್ಳುತ್ತಾರೆ. ಈ ಅಹಂಭಾವದಿಂದ ಉಳಿದವರನ್ನು ತಾತ್ಸಾರದಿಂದ ನೋಡುತ್ತಾರೆ. ಈ ಕಥೆ ಇವರ ಬಗ್ಗೆ ಹೇಳುತ್ತದೆ. ಇಬ್ಬರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲು ಹೋಗಿದ್ದರು. ಅವರಲ್ಲಿ ಒಬ್ಬಾತ ಫಾರಿಸಿ, ಯಹೂದಿ ಧಾರ್ಮಿಕ ಗುರುವಾರ, ಇನ್ನೊಬ್ಬಾತ ತೆರಿಗೆ ವಸೂಲಿಗಾರ. ತೆರಿಗೆ ವಸೂಲಿಗಾರನನ್ನು ತಾತ್ಸಾರದಿಂದ ನೋಡುತ್ತಲೇ ಫಾರಿಸಿ ಭಗವಂತನ ಮುಂದೆ ಮೊಣಕಾಲೂರಿ ಗಟ್ಟಿ ಸ್ವರದಲ್ಲಿ ಪ್ರಾರ್ಥನೆ ಆರಂಭಿಸಿದ. ಭಗವಂತ, ನನ್ನನ್ನು ಉಳಿದೆಲ್ಲ ಜನರಂತೆ ಮೋಸಗಾರರು, ನಿರ್ದಯಿಗಳು, ಕೆಟ್ಟ ಗುಣದವರು ಅಥವಾ ಈ ತೆರಿಗೆ ವಸೂಲಿಗಾರನಂತೆ ಪಾಪಿಯಾಗಿ ಮಾಡದ್ದಕ್ಕೆ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ವಾರಕ್ಕೆ 2 ಬಾರಿ ಉಪವಾಸ ಮಾಡುತ್ತೇನೆ. ನಾನು ಗಳಿಸಿದ ಎಲ್ಲ ಹಣದ 1 ಪಾಲನ್ನು ನಿನಗೆ ಅರ್ಪಿಸುತ್ತೇನೆ. ಅವನ ಮಾತು ತೆರಿಗೆ ವಸೂಲಿಗಾರನಿಗೆ ಕೇಳಿಸುತ್ತಿತ್ತು. ತುಸು ದೂರದಲ್ಲೇ ಮೈಮುದುಡಿಸಿಕೊಂಡು ನಿಂತಿದ್ದ ಅವನು ತಲೆ ಎತ್ತಿ ಸ್ವರ್ಗದತ್ತ ನೋಡಲು ಹಿಂಜರಿಯುತ್ತಿದ್ದ. ತನ್ನ ಎದೆ ಹೊಡೆದುಕೊಳ್ಳುತ್ತಾ ಹೇಳಿದ, ಭಗವಂತ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನನ್ನ ಮೇಲೆ ದಯೆ ತೋರು. ಈ ಇಬ್ಬರಲ್ಲಿ ತೆರಿಗೆ ವಸೂಲಿಗಾರನೇ ಭಗವಂತನ ಆಶೀರ್ವಾದ ಪಡೆಯುತ್ತಾನೆ. ಯಾಕೆ ಗೊತ್ತೇ? ಯಾರು ತಮ್ಮನ್ನು ಪರರಿಗಿಂತ ಮೇಲಿನವರೆಂದು ತಿಳಿದುಕೊಳ್ಳುತ್ತಾರೋ ಅವರನ್ನು ಬಗ್ಗಿಸಿ ವಿನೀತರನ್ನಾಗಿ ಮಾಡಲಾಗುತ್ತದೆ. ಯಾರು ಭಗವಂತನ ಮುಂದೆ ವಿನೀತರಾಗುತ್ತಾರೋ ಅವರನ್ನು ಮೇಲೆತ್ತಲಾಗುತ್ತದೆ. 2 ದುಂದುಗಾರ ಮಗ, ಲುಕ್ 11:12. ಒಬ್ಬ ರೈತನಿಗೆ 2 ಗಂಡು ಮಕ್ಕಳಿದ್ದರು. ಕಿರಿಯ ಮಗ ಒಂದು ದಿನ ತಂದೆಯ ಬಳಿಗೆ ಹೋಗಿ ಆಸ್ತಿಯಲ್ಲಿ ಪಾಲು ಕೇಳಿದ. ತಂದೆ ತನ್ನ ಐಶ್ವರ್ಯವನ್ನು 2 ಮಕ್ಕಳ ನಡುವೆ ಪಾಲು ಮಾಡಿಕೊಟ್ಟ. ಕಿರಿಯವನು ತನಗೆ ಸಿಕ್ಕಿದ ಎಲ್ಲ ಸಂಪತ್ತಿನೊಂದಿಗೆ ದೂರದ ಊರಿಗೆ ಹೋಗಿ ನೆಲೆಸಿದ. ಅಲ್ಲಿ ದುಂದುಗಾರಿಕೆಯಿಂದ ಎಲ್ಲ ಆಸ್ತಿಯನ್ನು ಉಡಾಯಿಸಿದ. ಎಲ್ಲವನ್ನೂ ಕಳೆದುಕೊಂಡು ಹತಾಶನಾಗಿದ್ದ ಕಾಲದಲ್ಲೇ ಒಂದು ಭಯಾನಕ ಕ್ಷಾಮ ಅವನಿದ್ದ ಊರನ್ನು ಕಾಡಿತ್ತು. ಅವನು ತೀರಾ ಕಂಗಾಲಾದ. ಹೊಟ್ಟೆಪಾಡಿಗಾಗಿ ಒಬ್ಬ ರೈತನ ಬಳಿ ಕೆಲಸಕ್ಕೆ ಸೇರಿದ.
ರೈತ ಆ ತೃಣನನ್ನು ಹಂದಿ ಸಾಕಲು ಹೊಲಕ್ಕೆ ಕಳಿಸಿದ. ಅವನು ಹಂದಿಗಳ ಹೊಟ್ಟೆ ತುಂಬಿಸುತ್ತಿದ್ದ. ಆದರೆ ಅವನ ಹೊಟ್ಟೆಗೆ ಹಾಕುವವರು ಯಾರೂ ಇರಲಿಲ್ಲ. ನನ್ನ ತಂದೆಯ ಬಳಿ ಕೆಲಸಕ್ಕೆ ಇರುವವರಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತದೆ, ನಾನು ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ ಎಂಬ ಯೋಚನೆ ಅವನಿಗೆ ಬಂತು. ತಂದೆಯ ಬಳಿ ಕ್ಷಮೆ ಕೇಳುತ್ತೇನೆ. ನಾನು ಮಗನಾಗಲು ಅನರ್ಹ, ನನ್ನನ್ನು ಕೆಲಸದವನಾಗಿ ಇರಿಸಿದರೂ ಸರಿಯೇ ಎಂದು ಯೋಚಿಸಿ ಮನೆಗೆ ನಡೆದ. ಅಷ್ಟು ದೂರದಲ್ಲಿರುವಾಗಲೇ ಅವನನ್ನು ನೋಡಿ ಅಪ್ಪ ಓಡೋಡಿ ಬಂದ. ಅವನನ್ನು ಆಲಂಗಿಸಿ ಮುತ್ತಿಟ್ಟ. ಅಪ್ಪ, ನಾನು ಸ್ವರ್ಗ ಮತ್ತು ನಿಮ್ಮ ವಿಷಯದಲ್ಲಿ ಪಾಪ ಮಾಡಿದ್ದೇನೆ. ನಾನು ನಿಮ್ಮ ಮಗನೆಂದು ಹೇಳಲು ಅನರ್ಹ ಎಂದು ಮಗ ಹೇಳಿದ. ಅಪ್ಪ ನೌಕರರನ್ನು ಕಳಿಸಿ ಮಗನಿಗೆ ಒಳ್ಳೆಯ ಬಟ್ಟೆ ತರಲು ಹೇಳಿದ. ಅವನಿಗಾಗಿ ಭರ್ಜರಿ ಔತಣಕ್ಕೆ ತಯಾರಿ ಮಾಡಿದ. ನನ್ನ ಮಗ ಸತ್ತು ಹೋಗಿದ್ದ, ಅವನೀಗ ಮತ್ತೆ ಸಿಕ್ಕಿದ್ದಾನೆ ಎಂದು ಸಂಭ್ರಮಿಸಿದ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಹಿರಿಯ ಮಗ ಮನೆಗೆ ಬಂದಾಗ ಗೌಜಿ ಗದ್ದಲ ಕೇಳಿಸಿತು. ನಿಮ್ಮ ಸೋದರ ಬಂದಿದ್ದಾರೆ, ನಿಮ್ಮ ತಂದೆ ಔತಣಕ್ಕೆ ತಯಾರಿ ನಡೆಸಿದ್ದಾರೆ ಎಂದು ಸೇವಕರು ಅವನಿಗೆ ಹೇಳಿದರು. ಹಿರಿಯವನು ಕೋಪದಲ್ಲಿ ಮನೆಯೊಳಗೆ ಬಂದು ಕುಳಿತುಕೊಂಡ. ತಂದೆ ಬಂದು ಅವನಿಗೆ ಸಮಾಧಾನ ಮಾಡಿದ. ನಾನು ಇಷ್ಟು ವರ್ಷಗಳಿಂದ ನಿಮ್ಮ ಸೇವೆ ಮಾಡುತ್ತಿದ್ದೇನೆ. ನಿಮ್ಮ ಯಾವುದೇ ಅಣತಿಯನ್ನು ನಾನು ನಿರ್ಲಕ್ಷ್ಯ ಮಾಡಿಲ್ಲ. ಆದರೆ ನನ್ನ ಗೆಳೆಯರೊಡನೆ ಔತಣ ಮಾಡಲು ಒಮ್ಮೆಯಾದರೂ ಒಂದು ಆಡನ್ನು ಕೂಡ ನೀವು ಕೊಡಲಿಲ್ಲ. ಈಗ ನಿಮ್ಮ ಆಸ್ತಿಯನ್ನೆಲ್ಲ ದುಂದು ಮಾಡಿದ ಮಗ ಬಂದಿದ್ದಾನೆ. ಅವನಿಗಾಗಿ ನೀವು ಕೊಬ್ಬಿದ ಆಡನ್ನು ಕತ್ತರಿಸಿದ್ದೀರಿ. ಇದು ಯಾಕೆ ಎಂದು ಹಿರಿಯ ಮಗ ಕೇಳಿದ. ಮಗ, ನೀನು ಯಾವಾಗಲೂ ನನ್ನ ಜೊತೆಗೆ ಇದ್ದೆ. ನನ್ನ ಬಳಿ ಇರುವುದೆಲ್ಲ ನಿನಗೆ. ಈಗ ನಾವು ಸಂಭ್ರಮಿಸಬೇಕಾಗಿರುವುದು ನಿನ್ನ ತಮ್ಮನಿಗಾಗಿ. ಅವನು ತೀರಿ ಹೋಗಿದ್ದ, ಈಗ ಮತ್ತೆ ಬದುಕಲು ಆರಂಭಿಸಿದ್ದಾನೆ. ಕಳೆದು ಹೋಗಿದ್ದು ಮತ್ತೆ ಸಿಕ್ಕಿದೆ ಎಂದು ಹೇಳಿದ ಅಪ್ಪ. ನಾವೆಲ್ಲರೂ ಪಾಪ ಮಾಡುತ್ತೇವೆ, ಆದರೆ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟರೆ ರೈತ ತನ್ನ ಮಗನನ್ನು ಕ್ಷಮಿಸಿದಂತೆ ಭಗವಂತ ನಮ್ಮೆಲ್ಲರನ್ನು ಕ್ಷಮಿಸುತ್ತಾನೆ ಎಂದು ಈ ಕಥೆಯ ಅರ್ಥ. ಯಾವುದೇ ಪಾಪ ಮಾಡದ 99 ಜನರಿಗಿಂತ ಪಶ್ಚಾತ್ತಾಪ ಮಾಡಿದ ಒಬ್ಬ ಪಾಪಿಯ ಬಗ್ಗೆ ಸ್ವರ್ಗದಲ್ಲಿರುವವರಿಗೆ ಮಹದಾನಂದವಾಗುತ್ತದೆ ಎನ್ನುತ್ತದೆ ಲೂಕನ ಸುವಾರ್ತೆ. 3 ದಯಾಳು ಮನುಷ್ಯ. ಲುಕ್ಟಾಟ 25:37. ಒಬ್ಬ ವಕೀಲ ಯೇಸುವನ್ನು ಪರೀಕ್ಷಿಸಲು ಎದ್ದು ನಿಂತ. ನಾವು ಶಾಶ್ವತ ಬದುಕು ಪಡೆಯಲು ಏನು ಮಾಡಬೇಕು ಎಂದು ಪ್ರಶ್ನೆ ಹಾಕಿದ. ಕಾನೂನಿನಲ್ಲಿ ಏನು ಬರೆದಿದೆ ಹೇಳು ಯೇಸು ಪ್ರಶ್ನೆ ಹಾಕಿದ. ಭಗವಂತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸು, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂದು ಉತ್ತರಿಸಿದ ವಕೀಲ. ಅದೇ ಸರಿ, ಈ ಮಾತನ್ನು ಪಾಲಿಸು, ನೀನು ಬದುಕುತ್ತೀ ಎಂದು ಉತ್ತರಿಸಿದ ಯೇಸು. ನನ್ನ ನೆರೆಯವನೆಂದರೆ ಯಾರು ವಕೀಲ ಮತ್ತೆ ಕೇಳಿದ. ಕಷ್ಟದಲ್ಲಿರುವಾಗ ನೆರವಿಗೆ ಬರುವವನೇ ನೆರೆಯವನು ಎಂದು ಯೇಸು ಒಂದು ಕಥೆ ಹೇಳಿದ. ಒಬ್ಬ ಜೆರುಸಲೇಮನಿಂದ ಜೆರಿಕೋಗೆ ಹೋಗುತ್ತಿದ್ದ. ದಾರಿಯಲ್ಲಿ ದರೋಡೆಕೋರರು ಅವನನ್ನು ದೋಚಿ ಸಾಯುವಂತೆ ಹೊಡೆದರು. ಆ ದಾರಿಯಾಗಿ ಬಂದ ಒಬ್ಬ ಯಹೂದಿ ಧಾರ್ಮಿಕ ಗುರುವಾರ ಅವನನ್ನು ನೋಡಿ ದಾರಿಯ ಇನ್ನೊಂದು ಬದಿಯಲ್ಲಿ ನಡೆದು ಹೋದ. ಒಬ್ಬ ಲೆವೈಟ್ ಧಾರ್ಮಿಕ ಗುರುವಿನ ಸಹಾಯಕ ಕೂಡ ಅದೇ ರೀತಿ ಮಾಡಿದ. ಕೊನೆಗೊಬ್ಬ ದಯಾಳು ಮನುಷ್ಯ ಅವನನ್ನು ನೋಡಿ ಕರುಣೆ ತಾಳಿದ. ಅವನ ಗಾಯಗಳಿಗೆ ಪಟ್ಟಿ ಕಟ್ಟಿದ. ಅದರ ಮೇಲೆ ಎಣ್ಣೆ ಮತ್ತು ದ್ರಾಕ್ಷಾರಸ ಸುರಿದು ಅವನನ್ನು ತನ್ನದೇ ಕತ್ತೆಯ ಮೇಲೆ ಹೊರಿಸಿ ಒಂದು ತಂಗುದಾಣಕ್ಕೆ ಕರೆದೊಯ್ದು ಶುಶ್ರೂಷೆ ಮಾಡಿದ. ಮರುದಿನ ಅವನು ತಂಗುದಾಣದ ಒಡೆಯನಿಗೆ 2 ದಿನಾರ್ಗಳನ್ನು ಕೊಟ್ಟ. ಇವನನ್ನು ನೋಡಿಕೋ, ನಿನಗೆ ಇದಕ್ಕಿಂತ ಹೆಚ್ಚು ಖರ್ಚಾದರೆ ನಾನು ಕೊಡುತ್ತೇನೆ ಎಂದ. ದರೋಡೆಕೋರರ ಕೈಯಲ್ಲಿ ಏಟು ತಿಂದ ಅವನಿಗೆ ಈ ಮೂವರಲ್ಲಿ ನೆರೆಯವರು ಯಾರಾದರು ಎಂದು ಕೇಳಿದ ಯೇಸು. ಕಷ್ಟದಲ್ಲಿರುವ ಆತನಿಗೆ ಸಹಾಯ ಮಾಡಿದ ದಯಾಳುವೆ ನಿಜವಾದ ನೆರೆಯವನು. ನೀವು ಹೀಗೆ ಮಾಡಿರಿ ಎಂದ. 4 ನಿರ್ದಯಿ ಸೇವಕ. ಮ್ಯಾಥ್ಯೂ 21:30. ಇದು ದೊರೆ, ನನ್ನ ವಿರುದ್ಧ ಪಾಪ ಮಾಡುವ ಸೋದರ ಅಥವಾ ಸೋದರಿಯನ್ನು ನಾನು ಎಷ್ಟು ಬಾರಿ ಕ್ಷಮಿಸಲಿ? 7 ಬಾರಿಯೇ ಎಂದು ಪೀಟರ್ ಯೇಸುವಿನ ಬಳಿ ಕೇಳಿದ. 7 ಬಾರಿ ಅಲ್ಲ, 27 ಬಾರಿ ಎನ್ನುತ್ತಾ ಯೇಸು ಅವನಿಗೆ ನಿರ್ದಯಿ ಸೇವಕನೊಬ್ಬನ ಕಥೆ ಹೇಳಿದ. ಒಬ್ಬ ರಾಜ ತನ್ನ ಸೇವಕರ ಲೆಕ್ಕ ನೋಡುತ್ತಿದ್ದ. ಒಬ್ಬ ಸೇವಕ ರಾಜನಿಗೆ 10,000 ಬಂಗಾರದ ನಾಣ್ಯಗಳನ್ನು ಸಂದಾಯ ಮಾಡಲು ಬಾಕಿ ಇತ್ತು.
ಸೈನಿಕರನ್ನು ಕಳಿಸಿ ಅವನನ್ನು ಆಸ್ಥಾನಕ್ಕೆ ಕರೆಸಿದ. ಈಗಲೇ ನನ್ನ ಹಣ ಕೊಡು, ಇಲ್ಲದಿದ್ದರೆ ನಿನ್ನ ಆಸ್ತಿಯನ್ನೆಲ್ಲ ಜಪ್ತಿ ಮಾಡಿ ಹರಾಜು ಹಾಕುತ್ತೇನೆ ಎಂದು ಬೆದರಿಸಿದ. ಸೇವಕ ಅವನ ಕಾಲಿಗೆ ಬಿದ್ದ, ದೊರೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನನ್ನ ಮೇಲೆ ದಯೆ ತೋರಿ, ನನಗೆ ಸಮಯ ಕೊಡಿ, ಎಲ್ಲ ಹಣ ಸಂದಾಯ ಮಾಡುತ್ತೇನೆ ಎಂದು ಗೋಗರೆದ. ಅವನ ಅಳು ನೋಡಿ ದೊರೆಗೆ ಕನಿಕರ ಬಂತು. ಅವನ ಎಲ್ಲ ಸಾಲವನ್ನು ಮಾಫಿ ಮಾಡಿ ಕಳಿಸಿದ. ಸೇವಕ ಮನೆಗೆ ಹೋದ. ಅವನಿಗೆ 100 ಬೆಳ್ಳಿ ನಾಣ್ಯ ಬಾಕಿ ಇರಿಸಿದ್ದ ಒಬ್ಬ ಗುಲಾಮ ಅಲ್ಲಿದ್ದ. ಸೇವಕ ಅವನ ಕುತ್ತಿಗೆ ಹಿಡಿದ, ನನ್ನ ಹಣ ಈಗಲೇ ಕೊಡು ಎಂದು ದಬ್ಬಾಯಿಸಿದ. ಗುಲಾಮ ಅವನ ಕಾಲಿಗೆ ಬಿದ್ದ, ನನಗೆ ತುಸು ಸಮಯ ಕೊಡಿ, ನಿಮ್ಮ ಹಣ ಖಂಡಿತ ಮರಳಿಸುತ್ತೇನೆ ಎಂದು ಅಂಗಳಾಚಿದ. ಸೇವಕ ಅವನ ಒಂದು ಮಾತು ಕೇಳಲಿಲ್ಲ. ಸೈನಿಕರನ್ನು ಕರೆಸಿ ಅವನನ್ನು ಸೆರೆಮನೆಗೆ ತಳ್ಳಿಸಿದ. ಈ ಸುದ್ದಿ ರಾಜನಿಗೆ ತಲುಪಿತು. ಅವನು ಸೇವಕನನ್ನು ಕರೆಸಿದ. ದುಷ್ಟ, ನೀನು ಬೇಡಿಕೊಂಡಾಗ ನಾನು ಕರುಣೆ ತೋರಿ ನಿನ್ನ ಎಲ್ಲ ಸಾಲ ಮಾಫಿ ಮಾಡಿದೆ. ನಿನ್ನದೇ ಗುಲಾಮನ ಸಣ್ಣ ಸಾಲ ಮಾಫಿ ಮಾಡಲು ನಿನಗೆ ದಯೆ ಬರಲಿಲ್ಲವೇ ಎಂದು ಅವನನ್ನು ಸೆರೆಮನೆಗೆ ಹೋಗಿ ಅವನ ಎಲ್ಲ ಸ್ವತ್ತನ್ನು ಜಪ್ತಿ ಮಾಡಿದ. ನೀನು ನಿನ್ನ ಸೋದರ ಅಥವಾ ಸೋದರಿಗೆ ಕ್ಷಮೆ ಕೊಡಲು ಸಾಧ್ಯವಿಲ್ಲದಿದ್ದರೆ ಭಗವಂತ ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂದು ಯಾಕೆ ಹಾರೈಸುತ್ತೀ ಎಂದು ಯೇಸು ಪೀಟರನನ್ನು ಕೇಳಿದ. 5 ಸೇವಕರಿಗೆ ಕೊಟ್ಟ ಹಣ. ಮ್ಯಾಥ್ಯೂ ಡನ 14:30. ಒಬ್ಬ ಮಾಲೀಕ ತನ್ನ ಮನೆ ಬಿಟ್ಟು ದೂರ ಪ್ರಯಾಣಕ್ಕೆ ಹೊರಟ. ಹೋಗುವ ಮುನ್ನ ತನ್ನ ದೊಡ್ಡ ಮೊತ್ತದ ಆಸ್ತಿಯನ್ನು 3 ಆಳುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ರಕ್ಷಣೆಗೆ ಕೊಟ್ಟು ಹೋದ. ಒಬ್ಬ ಸೇವಕನಿಗೆ 5 ಟ್ಯಾಲೆಂಟ್ ಕೊಟ್ಟಿದ್ದರೆ, ಎರಡನೆಯವನಿಗೆ 2 ಟ್ಯಾಲೆಂಟ್ ಮತ್ತು ಮೂರನೆಯವನಿಗೆ 1 ಟ್ಯಾಲೆಂಟ್ ಕೊಟ್ಟಿದ್ದ. ಕಥೆಯಲ್ಲಿ ಟ್ಯಾಲೆಂಟ್ ಎಂದರೆ ಹಣದ ಲೆಕ್ಕ. 1 ಟ್ಯಾಲೆಂಟ್ ಎಂದರೆ ಸುಮಾರು 80 ಪೌಂಡ್, 36 ಕಿಲೋ ಬೆಳ್ಳಿ ಅಥವಾ ಅಷ್ಟು ಬೆಲೆಯ ವಸ್ತುಗಳು ಎಂದು ಅರ್ಥ. ಯೇಸುವಿನ ಕಾಲದಲ್ಲಿ ಇದು 6,000 ದಿನಾರ್ಗಳಿಗೆ ಸಮನಾಗುತ್ತಿತ್ತು. ಒಬ್ಬ ಕೂಲಿಯಾಳುವಿಗೆ 1 ದಿನದ ಕೆಲಸಕ್ಕೆ 1 ದಿನಾರ್ ವೇತನ ಕೊಡಲಾಗುತ್ತಿತ್ತು. 1 ಟ್ಯಾಲೆಂಟ್ ಎಂದರೆ ಸುಮಾರು 20 ವರ್ಷಗಳ ಕೂಲಿಗೆ ಸಮನಾಗುತ್ತಿತ್ತು. ದೀರ್ಘಕಾಲದ ಪ್ರಯಾಣದ ಬಳಿಕ ಮಾಲೀಕ ಮನೆಗೆ ಮರಳಿದ. ಅವನು 3 ಆಳುಗಳನ್ನು ಕರೆದು ತನ್ನ ಹಣದ ಲೆಕ್ಕ ಕೇಳಿದ. ಮೊದಲನೆಯ ಆಳು ತನಗೆ ಸಿಕ್ಕಿದ್ದ 5 ಟ್ಯಾಲೆಂಟ್ಗಳನ್ನು ವ್ಯಾಪಾರದಲ್ಲಿ ತೊಡಗಿಸಿ 10 ಟ್ಯಾಲೆಂಟ್ ಆಗಿ ಮಾಡಿದ್ದ. ಎರಡನೆಯ ಆಳು ತನಗೆ ಕೊಟ್ಟಿದ್ದ 2 ಟ್ಯಾಲೆಂಟ್ಗಳನ್ನು ವ್ಯಾಪಾರದಲ್ಲಿ ಬಳಸಿ 4 ಟ್ಯಾಲೆಂಟ್ ಆಗಿ ಮಾಡಿದ್ದ. ಮಾಲೀಕ ಅವರನ್ನು ಹೊಗಳಿ ಉಚಿತ ಬಹುಮಾನಗಳನ್ನು ಕೊಟ್ಟ. ಮೂರನೆಯ ಆಳು ಮಾಲೀಕ ಕೊಟ್ಟಿದ್ದ ಚೀಲವನ್ನು ಅವನ ಮುಂದೆ ಹಾಗೆ ತಂದು ಇರಿಸಿದ. ಯಜಮಾನರೇ, ನನಗೆ ಭಯವಾಗಿತ್ತು. ನೀವು ಬಿತ್ತದ ಜಾಗದಲ್ಲಿ ಬೆಳೆ ಕಟಾಯಿಸುತ್ತೀರಿ, ಎಸೆಯದ ಜಾಗದಲ್ಲಿ ಸಂಗ್ರಹಿಸುತ್ತೀರಿ. ಹೀಗಾಗಿ ನೀವು ಕೊಟ್ಟ ಹಣವನ್ನು ನೆಲದಲ್ಲಿ ಹೂಳಿ ಇಟ್ಟಿದ್ದೆ. ಇದನ್ನೀಗ ಸುರಕ್ಷಿತವಾಗಿ ನಿಮಗೆ ಮರಳಿಸುತ್ತಿದ್ದೇನೆ ಎಂದ. ಮಾಲೀಕನಿಗೆ ಕೋಪ ಬಂತು. ಮೂರ್ಖ ಸೋಮಾರಿ, ನಾನು ಕೊಟ್ಟಿದ್ದನ್ನು ಹಾಗೆ ನೆಲದಲ್ಲಿ ಹೂಳಿದೆಯಾ? ಅದನ್ನು ಸಾಹುಕಾರರ ಬಳಿ ಇರಿಸುತ್ತಿದ್ದರೆ ಬಡ್ಡಿಯಾದರೂ ಸಿಗುತ್ತಿರಲಿಲ್ಲವೇ ಎಂದು ಗದರಿಸಿದ. ಆ ಹಣವನ್ನು ತೆಗೆದುಕೊಂಡು 10 ಟ್ಯಾಲೆಂಟ್ ಇದ್ದ ಆಳಿನ ಕೈಗೆ ಕೊಟ್ಟ. ಮೂರನೆಯ ಆಳನ್ನು ಕತ್ತಲು ಕೋಣೆಯಲ್ಲಿ ಸೆರೆ ಹಾಕಿಸಿದ. ಇಲ್ಲಿ ಟ್ಯಾಲೆಂಟ್ ಎಂದರೆ ಪ್ರತಿಭೆ ಎಂದು ಅರ್ಥವಾಗುತ್ತದೆ. ಭಗವಂತ ಮನುಷ್ಯನಿಗೆ ಹಲವು ಪ್ರತಿಭೆಗಳನ್ನು ಕೊಟ್ಟಿರುತ್ತಾನೆ. ನಾವು ಈ ಪ್ರತಿಭೆಗಳನ್ನು ಬೆಳೆಸಿ ಒಳ್ಳೆಯ ಕೆಲಸ ಮಾಡಿದರೆ ಭಗವಂತನಿಗೆ ಸಂತೋಷವಾಗುತ್ತದೆ. ಪ್ರತಿಭೆಯನ್ನು ಮುಚ್ಚಿಟ್ಟು ಸುಮ್ಮನಿದ್ದರೆ ಭಗವಂತನಿಗೆ ಕೋಪ ಬರುತ್ತದೆ ಎಂದು ಈ ಕಥೆಯ ಅರ್ಥವಾಗುತ್ತದೆ. 6 ಬೆನ್ನು ಬಿಡದ ವಿಧವೆ. ಲುಕ್ 1:8. ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು, ಯಾವತ್ತೂ ಎದೆಗುಂದಬಾರದು ಎಂದು ಉಪದೇಶ ಮಾಡುತ್ತಾ ಯೇಸು ಈ ಕಥೆ ಹೇಳಿದ್ದ. ಒಂದಾನೊಂದು ಪಟ್ಟಣದಲ್ಲಿ ಒಬ್ಬ ನ್ಯಾಯಾಧೀಶ ಇದ್ದ. ಅವನಿಗೆ ಭಗವಂತನ ಭಯ ಇರಲಿಲ್ಲ. ಭಗವಂತನಿಗೆ ಗೌರವ ಕೂಡ ಕೊಡುತ್ತಿರಲಿಲ್ಲ. ಅದೇ ಪಟ್ಟಣದಲ್ಲಿ ಒಬ್ಬ ವಿಧವೆ ಇದ್ದಳು. ಅವಳು ನ್ಯಾಯಾಧೀಶನ ಬಳಿಗೆ ಮತ್ತೆ ಮತ್ತೆ ಬರುತ್ತಿದ್ದಳು. ನನಗೊಬ್ಬ ವೈರಿ ಕಾಟ ಕೊಡುತ್ತಿದ್ದಾನೆ, ಅವನಿಂದ ಪಾರಾಗಲು ಕಾನೂನಿನ ರಕ್ಷಣೆ ಕೊಡಿ ಎಂದು ಕೇಳುತ್ತಿದ್ದಳು. ನ್ಯಾಯಾಧೀಶ ಅವಳ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಏನೇ ಆದರೂ ಅವಳು ಬೆನ್ನು ಬಿಡಲಿಲ್ಲ. ನ್ಯಾಯಾಧೀಶ ಬೇಸತ್ತ. ನನಗೆ ಭಗವಂತನ ಭಯ ಇಲ್ಲ, ಗೌರವವೂ ಇಲ್ಲ.
ಆದರೆ ಈ ವಿಧವೆ ನನಗೆ ಕಿರಿಕಿರಿ ಮಾಡುತ್ತಿದ್ದಾಳೆ. ಅವಳಿಗೆ ಕಾನೂನಿನ ರಕ್ಷಣೆ ಕೊಡುತ್ತೇನೆ, ಇಲ್ಲದಿದ್ದರೆ ಅವಳು ಪದೇ ಪದೇ ಬಂದು ನನ್ನನ್ನು ದಣಿಸುತ್ತಾಳೆ ಎಂದು ಯೋಚಿಸುತ್ತಾ ಅವಳಿಗೆ ಕಾನೂನಿನ ರಕ್ಷಣೆ ಕೊಡಿಸಿದ. ಭಗವಂತನಿಗೆ ಹೆದರದ ಒಬ್ಬ ವ್ಯಕ್ತಿ ಕೂಡ ಬೆಂಬಿಡದ ವಿಧವೆಯ ಕಿರಿಕಿರಿ ತಡೆಯಲಾಗದೆ ಅವಳಿಗೆ ನ್ಯಾಯ ಕೊಟ್ಟ. ಭಗವಂತ ದಯಾಳು. ನೀವು ಅವನ ಬೆನ್ನು ಹಿಡಿದರೆ ನಿಮ್ಮ ಮೊರೆ ಕೇಳಲಾರನೆ ಎಂದು ಯೇಸು ಈ ಕಥೆಯನ್ನು ಮುಗಿಸುತ್ತಾ ಹೇಳಿದ. ಕೆಲವೊಮ್ಮೆ ಜನರು ಭಗವಂತನ ಮೇಲೆ ಬೇಗನೆ ಭರವಸೆ ಕಳೆದುಕೊಳ್ಳುತ್ತಾರೆ. ಒಂದಿಷ್ಟು ತೊಂದರೆ, ಅಡಚಣೆ ಆದರೆ ಭಗವಂತನ ಮೇಲೆ ದೂರು ಹೊಕ್ಕಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸುತ್ತಾರೆ. ಬೇಗನೆ ಸೋಲು ಒಪ್ಪಬೇಡಿ, ನಿರಂತರ ಪ್ರಾರ್ಥನೆ ಮಾಡುತ್ತೀರಿ. ಅವನು ಒಂದು ದಿನ ನಿಮಗೆ ನ್ಯಾಯ ಕೊಟ್ಟೇ ಕೊಡುತ್ತಾನೆ ಎನ್ನುತ್ತದೆ ಈ ಕಥೆ. 7 ಬೀಜ ಬಿತ್ತುವವನು. ಮ್ಯಾಥ್ಯೂ 1:23. ಆ ದಿನ ಯೇಸು ಮನೆಯಿಂದ ಹೊರಟು ಸಮುದ್ರದ ಬಳಿ ಕುಳಿತಿದ್ದ. ಅವನ ಸುತ್ತ ಜನರು ಕೂಡಿದ್ದರು. ಅವನು ಒಂದು ದೋಣಿಯಲ್ಲಿ ಕುಳಿತ. ಜನರು ತೀರದಲ್ಲಿ ನಿಂತಿದ್ದರು. ಯೇಸು ಅವರಿಗೆ ಹಲವು ಕಥೆಗಳ ಮೂಲಕ ಬೋಧನೆ ಮಾಡಿದ. ಈ ಕಥೆ ಅವುಗಳಲ್ಲೊಂದು. ಒಮ್ಮೆ ಒಬ್ಬ ರೈತ ಬೀಜ ಬಿತ್ತಲು ಹೋದ. ಅವನು ಬಿತ್ತುವಾಗ ಕೆಲವು ಬೀಜಗಳು ರಸ್ತೆಯಲ್ಲಿ ಬಿದ್ದವು. ಅವುಗಳನ್ನು ಹಕ್ಕಿಗಳು ತಿಂದು ಹಾಕಿದವು. ಕೆಲವು ಬೀಜಗಳು ಕಲ್ಲಿನ ಮೇಲೆ ಬಿದ್ದವು. ಅವುಗಳಿಗೆ ಮಣ್ಣಿನ ಆಧಾರವಿಲ್ಲದ ಕಾರಣ ತುಸು ಬೆಳೆದ ಕೂಡಲೇ ಬಿಸಿಲಿನಲ್ಲಿ ಒಣಗಿ ಸುಟ್ಟು ಹೋದವು. ಕೆಲವು ಬೀಜಗಳು ಮುಳ್ಳಿನ ನಡುವೆ ಬಿದ್ದವು. ಮುಳ್ಳುಗಳು ಅವುಗಳನ್ನು ಉಸಿರುಗಟ್ಟಿಸಿದವು. ಕೆಲವು ಬೀಜಗಳು ಒಳ್ಳೆಯ ಮಣ್ಣಿನಲ್ಲಿ ಬಿದ್ದವು. ಅವು ಬೆಳೆದು ದೊಡ್ಡದಾಗಿ ಫಸಲು ನೀಡಿದವು. ಕೆಲವು 100 ಪಟ್ಟು, ಕೆಲವು 60 ಪಟ್ಟು, ಕೆಲವು 30 ಪಟ್ಟು. ಯಾರಿಗೆಲ್ಲ ಕಿವಿ ಇದೆಯೋ ಇದನ್ನು ಕೇಳಿ ಎಂದ. ಜನರು ಮುಖ ನೋಡಿಕೊಂಡರು. ಯೇಸು ಯಾವಾಗಲೂ ಉಪದೇಶದ ಬದಲು ಕಥೆ ಯಾಕೆ ಹೇಳುತ್ತಿದ್ದಾನೆ ಎಂಬ ಪ್ರಶ್ನೆ ನಿಕಟ ಶಿಷ್ಯರ ಮನಸ್ಸಿನಲ್ಲಿ ಎದ್ದಿತು. ಇದಕ್ಕೆ ಯೇಸು ಉತ್ತರ ನೀಡಿದ್, ನಿಮಗೆ ಸ್ವರ್ಗದ ರಹಸ್ಯಗಳ ಅರಿವು ಕೊಡಲಾಗಿದೆ. ಆದರೆ ಈ ಜನರಿಗೆ ಆ ಅರಿವು ಇಲ್ಲ. ಇವರು ಈ ತನಕ ಕಾಣದ್ದನ್ನು ಕಾಣುವಾಗ, ಕೇಳದ್ದನ್ನು ಕೇಳಿದಾಗ ಇವರಿಗೆ ಅರ್ಥ ಆಗುವುದಿಲ್ಲ. ನೀವು ಇವರಂತೆ ಅಲ್ಲ. ಯಾರಿಗೆ ಅರಿವು, ಜ್ಞಾನ ಇದೆಯೋ ಅವರು ಇನ್ನಷ್ಟು ಹೆಚ್ಚು ಪಡೆದುಕೊಳ್ಳುತ್ತಾರೆ. ಯಾರಿಗೆ ಇಲ್ಲವೋ ಅವರ ಬಳಿ ಇದ್ದುದನ್ನು ಕಸಿದುಕೊಳ್ಳಲಾಗುತ್ತದೆ. ಹೀಗಾಗಿ ನಾನು ಹೇಳಬೇಕಾದ್ದನ್ನು ಕಥೆಗಳಲ್ಲಿ ಹೇಳುತ್ತೇನೆ. ಇವರು ಕೇಳುತ್ತಾರೆ, ಆದರೆ ಅವರಿಗೆ ಅರ್ಥವಾಗುವುದಿಲ್ಲ. ಅವರು ನೋಡುತ್ತಾರೆ, ಆದರೆ ಅವರಿಗೆ ತಿಳಿಯುವುದಿಲ್ಲ. ಯಾಕಂದರೆ ಈ ಜನರ ಹೃದಯ ಮಂದವಾಗಿದೆ, ಕಿವಿಗಳು ಕೇಳಿಸುತ್ತಿಲ್ಲ. ಇವರು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಇವರು ಕಣ್ಣುಗಳಿಂದ ಕಾಣುತ್ತಿದ್ದೆ, ಕಿವಿಗಳಿಂದ ಕೇಳುತ್ತಿದ್ದರೆ, ಹೃದಯದಿಂದ ಅರ್ಥ ಮಾಡಿಕೊಳ್ಳುತ್ತಿದ್ದರೆ ನಾನು ಇವರನ್ನು ಗುಣಪಡಿಸುತ್ತಿದ್ದೆ ಎಂದು ಈಸಾಯ ಹೇಳಿದ ಮಾತು ಇವರ ವಿಷಯದಲ್ಲಿ ನಿಜವಾಗುತ್ತದೆ ಎಂದು ಹೇಳಿದ ಯೇಸು. ಅನಂತರ ಯೇಸು ಬೀಜ ಬಿತ್ತುವವನ ಕಥೆಯ ಅರ್ಥ ಹೇಳಿದ್. ಎಲ್ಲರೂ ಭಗವಂತನ ಮಾತು ಕೇಳುತ್ತಾರೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆಗ ದುಷ್ಟರು ಅವರ ಹೃದಯದಲ್ಲಿ ಬಿತ್ತಿರುವುದನ್ನು ಎಳೆದುಕೊಂಡು ಹೋಗುತ್ತಾರೆ. ರಸ್ತೆಯಲ್ಲಿ ಬಿತ್ತಿದ್ದ ಬೀಜಗಳೆಂದರೆ ಇವೆ. ಇನ್ನೊಬ್ಬಾತ ಕೇಳುತ್ತಾನೆ, ಆನಂದದಿಂದ ಸ್ವೀಕರಿಸುತ್ತಾನೆ. ಆದರೆ ಅವನಲ್ಲಿ ಅದು ಬೇರು ಬಿಡುವುದಿಲ್ಲ. ಹೀಗಾಗಿ ಅದನ್ನೆಲ್ಲ ಮರೆಯುತ್ತಾನೆ. ಕಲ್ಲಿನಲ್ಲಿ ಬಿತ್ತಿದ್ದ ಬೀಜವೆಂದರೆ ಇದೆ. ಇನ್ನೊಬ್ಬಾತ ನನ್ನ ಮಾತು ಕೇಳುತ್ತಾನೆ, ಆದರೆ ಜಗತ್ತಿನ ಭಯ ಮತ್ತು ಐಶ್ವರ್ಯದ ಮೋಹ ಅವನನ್ನು ಉಸಿರುಗಟ್ಟಿಸುತ್ತವೆ. ಇದು ಮುಳ್ಳಿನಲ್ಲಿ ಬಿತ್ತಿದ ಬೀಜ. ಒಳ್ಳೆಯ ಮಣ್ಣಿನಲ್ಲಿ ಬಿತ್ತಿದ ಬೀಜ ಎಂದರೆ ನನ್ನ ಮಾತನ್ನು ಕೇಳಿ ಅರ್ಥ ಮಾಡಿಕೊಂಡು ಅದರಿಂದ ಫಲ ಪಡೆಯುವಾತ ಮಾತ್ರ. 8 ಇಬ್ಬರು ಸಾಲಿಗರು. ಲುಕ್ಲ 36:50. ಒಮ್ಮೆ ಒಬ್ಬ ಧಾರ್ಮಿಕಾಚರಣೆಯ ಮಾರ್ಗದರ್ಶಕ ಯೇಸುವನ್ನು ಮನೆಗೆ ಊಟಕ್ಕೆ ಕರೆದಿದ್ದ. ಯೇಸು ಅಲ್ಲಿಗೆ ಹೋದಾಗ ಒಬ್ಬಾಕೆ ಅಲ್ಲಿಗೆ ಬಂದು ಯೇಸುವಿನ ಕಾಲಿಗೆ ಬಿದ್ದಳು. ಆಕೆ ಪಾಪಿ ಎಂಬುದು ಪಟ್ಟಣದಲ್ಲಿ ಎಲ್ಲರಿಗೂ ತಿಳಿದಿತ್ತು. ಅವಳು ಅಳುತ್ತಾ ಯೇಸುವಿನ ಪಾದಗಳನ್ನು ತನ್ನ ಕಣ್ಣೀರಿನಲ್ಲಿ ತೊಳೆದಳು. ತನ್ನ ತಲೆಗುಡಲಿನಿಂದ ಅವನ ಪಾದಗಳನ್ನು ಒರೆಸಿ ಅದಕ್ಕೆ ಸುಗಂಧ ಲೇಪನ ಮಾಡಿದಳು. ಇವನು ತನ್ನನ್ನು ಪ್ರವಾದಿ ಎಂದು ಕರೆದುಕೊಳ್ಳುತ್ತಾನೆ. ನಿಜಕ್ಕೂ ಪ್ರವಾದಿಯಾಗಿದ್ದರೆ ಇವನ ಕಾಲು ಹಿಡಿದಾಕೆ ಪಾಪಿಷ್ಠೆ ಎಂದು ಇವನಿಗೆ ತಿಳಿದಿರಬೇಕಿತ್ತು ಎಂದು ಧಾರ್ಮಿಕ ಪಂಡಿತ ಮನಸ್ಸಿನಲ್ಲಿ ಯೋಚಿಸಿದ. ಯೇಸುವಿಗೆ ಅವನ ಯೋಚನೆ ತಿಳಿಯಿತು. ಸೈಮನ್,
ನಿಮಗೊಂದು ಕಥೆ ಹೇಳುತ್ತೇನೆ ಎಂದು ಆರಂಭಿಸಿದ. ಒಬ್ಬ ಸಾಹುಕಾರ ಇಬ್ಬರಿಗೆ ಸಾಲ ಕೊಟ್ಟಿದ್ದ. ಒಬ್ಬನಿಗೆ 500 ದಿನಾರ್ ಸಾಲ, ಇನ್ನೊಬ್ಬನಿಗೆ 50 ದಿನಾರ್. ಅವರಿಬ್ಬರೂ ಕಷ್ಟದಲ್ಲಿ ಮುಳುಗಿ ಸಾಲ ಮರಳಿಸುವುದಿಲ್ಲ ಎಂದಾಯಿತು. ಸಾಹುಕಾರ ಇಬ್ಬರನ್ನು ಕ್ಷಮಿಸಿ, ಅವರ ಸಾಲ ಮಾಫಿ ಮಾಡಿದ. ಅವರಲ್ಲಿ ಯಾರಿಗೆ ಹೆಚ್ಚು ಸಂತೋಷವಾಗುತ್ತದೆ ಹೇಳು? ಹೆಚ್ಚು ಸಾಲ ತೆಗೆದುಕೊಂಡವನಿಗೆ ಸೈಮನ್ ಹೇಳಿದ. ಸರಿಯಾಗಿ ಹೇಳಿದಿ. ಈ ಹೆಂಗಸನ್ನು ನೋಡು. ಮನೆಗೆ ಬಂದಾಗ ನನ್ನ ಕಾಲು ತೊಳೆಯಲು ನೀನು ನೀರು ಕೊಡಲಿಲ್ಲ. ಆದರೆ ಈಕೆ ತನ್ನ ಕಣ್ಣೀರಿನಲ್ಲಿ ನನ್ನ ಪಾದ ತೊಳೆದಳು. ತನ್ನ ಕೂದಲಿನಲ್ಲಿ ಅದನ್ನು ಒಣಗಿಸಿದಳು. ನೀನು ನನ್ನ ತಲೆಗೆ ಎಣ್ಣೆ ಹಾಕಲಿಲ್ಲ. ಈಕೆ ನನ್ನ ಕಾಲುಗಳಿಗೆ ಮುಲಾಮು ಹಚ್ಚಿದಳು. ಅವಳ ಪಾಪಗಳು ನಿನಗಿಂತ ಹೆಚ್ಚಾಗಿವೆ, ಆದರೆ ಅದೆಲ್ಲವನ್ನೂ ಕ್ಷಮಿಸುತ್ತೇನೆ. ಯಾಕಂದರೆ ಅವಳು ಹೆಚ್ಚು ಪ್ರೇಮ ತೋರಿಸಿದಳು. ಕಡಿಮೆ ಪಾಪಗಳನ್ನು ಕ್ಷಮಿಸಿದವರು ಕಡಿಮೆ ಪ್ರೀತಿಸುತ್ತಾರೆ ಎನ್ನುತ್ತಾ ಯೇಸು ಅವಳತ್ತ ನೋಡಿದ. ಹೋಗು, ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ ಎಂದ. 9 ಧನಿಕ ಮತ್ತು ಲಾಜರಸ್. ಲುಕ್ಟರ 19:31. ಒಬ್ಬ ಶ್ರೀಮಂತ ದಿನಗಮ್ಮತ್ತಿನಲ್ಲಿ ಔತಣ ಮಾಡುತ್ತಿದ್ದ. ಲಾಜರಸ್ ಎಂಬ ಭಿಕ್ಷುಕ ಅವನ ಊಟದ ಮೆಜಿನಿಂದ ಬಿದ್ದ ಚೂರುಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ. ಭಿಕ್ಷುಕ ಸತ್ತು ಸ್ವರ್ಗಕ್ಕೆ ಹೋಗಿ ಅಬ್ರಹಾಮನ ಬಳಿ ಕುಳಿತ. ಶ್ರೀಮಂತ ಸತ್ತು ನರಕಕ್ಕೆ ಹೋದ. ನರಕದಲ್ಲಿ ಅವನಿಗೆ ಚಿತ್ರಹಿಂಸೆ ನೀಡಲಾಯಿತು. ಅವನು ಹಸಿವು ಬಾಯಾರಿಕೆಗಳಿಂದ ಕಂಗಾಲಾಗಿದ್ದ. ಅವನು ತಲೆ ಎತ್ತಿ ನೋಡಿದಾಗ ಸ್ವರ್ಗದಲ್ಲಿ ಲಾಜರಸ್ ಮತ್ತು ಅಬ್ರಹಾಂ ಕಾಣಿಸಿದರು. ತಂದೆಯೇ, ನನ್ನ ಮೇಲೆ ಕರುಣೆ ತೋರು. ನನ್ನ ನಾಲಿಗೆಗೆ ಬೆರಳಿನಲ್ಲಿ ನೀರು ಚಿಮುಕಿಸಲು ಲಾಜರಸ್ಗೆ ಹೇಳು ಎಂದು ಧನಿಕ ಅಬ್ರಹಾಂ ಬಳಿ ಯಾಚಿಸಿದ. ಮಗು, ನಿನ್ನ ಜೀವನದಲ್ಲಿ ಶ್ರೀಮಂತಿಕೆ ನೋಡಿದ್ದಿ, ಲಾಜರಸ್ ಕಷ್ಟ ಅನುಭವಿಸಿದ್ದ. ಈಗ ಇಬ್ಬರಿಗೂ ಅದರ ಫಲ ಸಿಗುತ್ತಿದೆ. ನಮ್ಮ ನಡುವೆ ದೊಡ್ಡ ಕಂದಕ ಇದೆ. ಅದನ್ನು ದಾಟಲು ಯಾರಿಗೂ ಸಾಧ್ಯವಿಲ್ಲ ಎಂದು ಅಬ್ರಹಾಂ ಹೇಳಿದ. ತಂದೆಯೇ, ಹಾಗಿದ್ದರೆ ಲಾಜರಸ್ನನ್ನು ಒಮ್ಮೆ ನನ್ನ ಮನೆಗೆ ಕಳಿಸು. ಅಲ್ಲಿ ನನ್ನ 5 ಮಕ್ಕಳು ಇದ್ದಾರೆ. ಅವರಿಗೆ ಇಲ್ಲಿನ ಪರಿಸ್ಥಿತಿ ತಿಳಿಸಲು ಹೇಳು. ಅವರಿಗೆ ಈ ಪಾಡು ಬರಬಾರದು ಎಂದು ಧನಿಕ ಬೇಡಿಕೊಂಡ. ನಾನು ಮೋಸೆಸ್ ಮತ್ತು ಪ್ರವಾದಿಗಳನ್ನು ಕಳಿಸಿದ್ದೇನೆ. ಅವರ ಮಾತನ್ನೇ ಕೇಳಿಲ್ಲ. ಈಗ ಸತ್ತವರು ಹೋಗಿ ಹೇಳಿದರೆ ಕೇಳುತ್ತಾರೆಯೇ ಎಂದ ಅಬ್ರಹಾಂ. 10 ದುಷ್ಟ ಬಾಡಿಗೆ ರೈತರು. ಲುಕ್ಡಟ 9 ಠಯ. ಒಬ್ಬಾತ ತೋಟದ ಮಾಲೀಕ ತೋಟದ ತುಂಬ ದ್ರಾಕ್ಷಿಯ ಬಳ್ಳಿಗಳನ್ನು ನೆಟ್ಟು ಬೆಳೆಸಿದ್ದ. ಅದನ್ನು ರೈತರಿಗೆ ಬಾಡಿಗೆಗೆ ಕೊಟ್ಟು ದೂರದೂರಿಗೆ ಪ್ರವಾಸ ಹೋದ. ಫಲ ಬರುವ ಸಮಯಕ್ಕೆ ಅವನು ಮರಳಿ ಬಂದು ತನ್ನ ಪಾಲು ಹಿಡಿದುಕೊಂಡು ಬರಲು ಬಾಡಿಗೆದಾರರ ಬಳಿಗೆ ಕೆಲಸದಾಳನ್ನು ಕಳಿಸಿದ. ಅವರು ಅವನನ್ನು ಹೊಡೆದು ಕಳಿಸಿದರು. ಮಾಲೀಕ ಇನ್ನೊಬ್ಬ ಆಳನ್ನು ಕಳಿಸಿದ. ಅವನನ್ನು ಅವರು ಹೊಡೆದು ಕಳಿಸಿದರು. ಮಾಲೀಕ ಕಳಿಸಿದ 3ನೆಯ ಆಳನ್ನು ಅವರು ಹೊಡೆದು ಅಟ್ಟಿದರು. ನಾನು ನನ್ನ ಪ್ರೀತಿಯ ಮಗನನ್ನು ಕಳಿಸುತ್ತೇನೆ. ಅವರು ಅವನಿಗೆ ಗೌರವ ನೀಡಬಹುದು ಎಂದು ಯೋಚಿಸಿ ಆತ ಮಗನನ್ನು ಕಳಿಸಿದ. ಇವನು ಮಾಲೀಕನ ಉತ್ತರಾಧಿಕಾರಿ. ಇವನನ್ನು ಕೊಂದರೆ ತೋಟದ ಅಧಿಕಾರ ನಮಗೆ ಸೇರುತ್ತದೆ ಎಂದು ಕಪಟಿ ಬಾಡಿಗೆದಾರರು ಮಾಲೀಕನ ಮಗನನ್ನು ನೋಡಿ ಮಾತನಾಡಿಕೊಂಡರು. ಅದರಂತೆ ಅವರೆಲ್ಲ ಸೇರಿ ಮಾಲೀಕನ ಮಗನನ್ನು ಹೊಡೆದು ಕೊಂದು ಹಾಕಿದ್ದರು. ಈಗ ಮಾಲೀಕ ಏನು ಮಾಡುತ್ತಾನೆ ಯೋಚಿಸಿ. ಅವನು ತೋಟಗಾರರನ್ನೆಲ್ಲ ನಾಶ ಮಾಡಿ ತೋಟವನ್ನು ಬೇರೆ ಯಾರಿಗಾದರೂ ಕೊಡುತ್ತಾನೆ ಎಂದ ಯೇಸು. ಯೇಸು ತನ್ನದೇ ಕಥೆ ಹೇಳಿದ್ದ. ಮಾಲೀಕ ಕಳಿಸಿದ ಮಗ ಎಂದರೆ ಭಗವಂತನ ಮಗ ಯೇಸು. ದ್ರಾಕ್ಷಿಯ ತೋಟ ಎಂದರೆ ಧರ್ಮ. ಬಾಡಿಗೆದಾರರು ಎಂದರೆ ಧಾರ್ಮಿಕಾಚರಣೆ ಮಾಡಿಸುವವರು, ಧರ್ಮಗುರುಗಳು ಎನ್ನಿಸಿದವರು. ಅವರೆಲ್ಲ ತನ್ನನ್ನು ಕೊಲ್ಲುವ ಬಗ್ಗೆ ಯೋಚಿಸುತ್ತಿದ್ದಾರೆ. ಆದರೆ ಭಗವಂತ ಅವರನ್ನು ನಾಶ ಮಾಡುತ್ತಾನೆ ಎಂಬುದು ಯೇಸುವಿನ ಮಾತಿನ ಮರ್ಮವಾಗಿತ್ತು. ಯೇಸು ಜನರತ್ತ ನೋಡಿದ. ಇಲ್ಲಿ ಬರೆದಿರುವುದು ಏನು? ಕಟ್ಟಡ ಕಟ್ಟುವವರು ಬೇಡ ಎಂದು ಎಸೆದ ಕಲ್ಲು. ಇದೇ ಮುಖ್ಯ ಆಯಕಟ್ಟಿನ ಕಲ್ಲು, ಕಾರ್ನರ್ ಸ್ಟೋನ್ ಆಯಿತು. ಇದರ ಮೇಲೆ ಯಾರು ಬಿದ್ದರೂ ಚೂರು ಚೂರಾಗಿ ಒಡೆಯುತ್ತಾರೆ. ಇದು ಯಾರ ಮೇಲೆ ಬಿದ್ದರೂ ಅವರನ್ನು ಧೂಳಾಗಿ ಚದುರಿಸುತ್ತದೆ ಎಂದು ಯೇಸು ತನ್ನ ಕಥೆಯನ್ನು ಮುಗಿಸಿದ. ಇಲ್ಲಿ ಕಾರ್ನರ್ ಸ್ಟೋನ್ ಎಂದರೆ ಸ್ವತಃ ಯೇಸು. ಅಪೋಸ್ತಲ ಪೌಲ್ ತಮ್ಮ ಸಂಘಟನೆಯ ಬಗ್ಗೆ ಹೇಳುವಾಗ ಅಪೋಸ್ತಲರು ಮತ್ತು ಪ್ರವಾದಿಗಳ ಅಡಿಪಾಯದ ಮೇಲೆ ಭಗವಂತನ ಮನೆಯನ್ನು ಕಟ್ಟಲಾಗಿದೆ. ಯೇಸು ಇದರ ಕಾರ್ನರ್ ಸ್ಟೋನ್ ಎಂದು ಹೇಳಿದ್ದಿದೆ.
ಯೇಸು ಈ ಕಥೆ ಹೇಳುತ್ತಿರುವಾಗ ಸಭೆಯಲ್ಲಿ ಯೇಸುವನ್ನು ವಿರೋಧಿಸುತ್ತಿದ್ದ ಧಾರ್ಮಿಕ ವಿಧಿ ಪಂಡಿತರುಗಳು ಕೂಡ ಇದ್ದರು. ಅವರು ಅವನನ್ನು ಸೆರೆ ಹಿಡಿಯಲೆಂದೇ ಬಂದವರು. ಯೇಸು ಈ ಕಥೆಯನ್ನು ತಮ್ಮ ಬಗ್ಗೆಯೇ ಹೇಳಿದ್ದಾನೆ ಎಂದು ಅವರಿಗೆ ಅರ್ಥವಾಗಿತ್ತು. ಸಭೆಯ ತುಂಬ ಯೇಸುವಿನ ಅನುಯಾಯಿಗಳಿದ್ದರು. ಅವರ ಕುರಿತಾದ ಭಯದಿಂದ ಈ ಧರ್ಮ ಪಂಡಿತರು ಅಲ್ಲಿಂದ ಹೊರಟು ಹೋದರು. 4 ಸಾಧನೆ ದೃಷ್ಟಿ ದಿವ್ಯಾಂಗ ಕವಿ ರಾಮಣ್ಣ ಬ್ಯಾಟಿ. ಅಂದು ಎಂದಿನಂತೆ ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಕೇಳುತ್ತಾ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಅಂಧ ಸಾಹಿತಿ ರಾಮಣ್ಣ ಬ್ಯಾಟಿ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು ಎಂದು ಉದ್ಘೋಷಣೆಯಾಯಿತು. ಕುತೂಹಲದಿಂದ ಆಲಿಸಿದೆ. ನಂತರ ಸಂದರ್ಶನ ನಡೆಸಿದ ದಿವಾಕರ್ ಹೆಗಡೆ ಅವರನ್ನು ಸಂಪರ್ಕಿಸಿ ಲೇಖಕರ ದೂರವಾಣಿ ಸಂಖ್ಯೆ ಪಡೆದುಕೊಂಡು ಅಂದು ಮಾತನಾಡಿದೆ. ರಾಮಣ್ಣ ಬ್ಯಾಟಿ ಅವರ ಜೀವನ ವೃತ್ತಾಂತ ವಿಭಿನ್ನ ಹಾಗೂ ವಿಶಿಷ್ಟವಾಗಿತ್ತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ ಸಮೀಪದ ಮನಿಹಾಳ ಗ್ರಾಮದಲ್ಲಿ 1951 ಡಿಸೆಂಬರ್ 6 ರಂದು ರಾಮಣ್ಣ ಬ್ಯಾಟಿಯವರ ಜನನವಾಯಿತು. ವೃತ್ತಿಯಿಂದ ತಂದೆ ದೊಡ್ಡಪ್ಪ ನೇಕಾರಿಕೆ ಕಾಯಕ ಮಾಡುತ್ತಿದ್ದರು. ತಾಯಿ ಚೆನ್ನಬಸವ್ವ ಗೃಹಿಣಿ. ಬಾಲ್ಯದ ದಿನಗಳಲ್ಲಿ ನಾಚಿಕೆ ಸ್ವಭಾವದ ರಾಮಣ್ಣ ತನ್ನ ಬಾಲ್ಯದ ಗೆಳತಿಯರೊಂದಿಗೆ ಆಟವಾಡುತ್ತಾ ಗೌರಿ ಹುಣ್ಣಿಮೆಯ ಸಂದರ್ಭದಲ್ಲಿ ಗೌರಮ್ಮನಿಗೆ ಆರತಿ ಬೆಳಗುವ ಪದಗಳನ್ನು ಹಾಗೂ ನಾಗರ ಪಂಚಮಿಯ ಸಮಯದಲ್ಲಿ ಗುಳ್ಳವ್ವನ ಪದಗಳನ್ನು ಕಲಿತು ಹಾಡುತ್ತಿದ್ದರು. ತಂದೆಯ ಮರಣ ನಂತರ ಬ್ಯಾಟಿ ಕುಟುಂಬವು ಗದಗ ಬೆಟಗೇರಿಗೆ ವಲಸೆ ಬಂದಿತು. ನೇಕಾರಿಕೆಯ ಉದ್ಯೋಗ ಮುಂದುವರೆಸಿದರು. ಕಿತ್ತು ತಿನ್ನುವ ಬಡತನದಿಂದಾಗಿ ವಿದ್ಯಾಭ್ಯಾಸ ಮರೀಚಿಕೆಯಾಯಿತು. ಪ್ರಾಥಮಿಕ ಶಾಲೆಯ 4ನೇ ತರಗತಿಗೆ ಓದು ನಿಲ್ಲಿಸಿದರು. ತಾಯಿ ದೇವರ ಪರಮ ಭಕ್ತೆ. ಸತ್ಯನಾರಾಯಣ ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದು, ಬಡತನ ದೂರವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಎನ್ನುವ ನಂಬಿಕೆಯಿಂದ ಸತ್ಯನಾರಾಯಣ ವ್ರತ ಮಾಡಲು ಒತ್ತಾಯಿಸಿದರು. ಆದರೆ ವಿದ್ಯಾಭ್ಯಾಸದ ಕೊರತೆ ಅವರನ್ನು ಕಾಡುತ್ತಿತ್ತು. ತಾನು ಹೇಗಾದರೂ ಮಾಡಿ ಹೆಚ್ಚು ಹೆಚ್ಚು ಓದಬೇಕು, ಬರೆಯಬೇಕು ಎಂದು ದೃಢ ಸಂಕಲ್ಪ ಮಾಡಿದರು. ಅಡವಿ ಸೋಂಪುರ ಹಾಗೂ ನಗಾವಿ ಸಮೀಪದ ಕಪ್ಪತ್ತಗುಡ್ಡ ಪ್ರದೇಶದಲ್ಲಿ ಹರಿಯುವ ಜಲಶಂಕರ ಎನ್ನುವ ಕಿರುತೊರೆಯ ಪರಿಸರಕ್ಕೆ ಹೋದರು. ಜಲಶಂಕರದ ನೀರನ್ನು ಬೊಗಸೆಯಿಂದ ಎತ್ತಿ ಸ್ವಚ್ಛಗೊಳಿಸುವಾಗ ಅವರ ಕೈಗೆ ಸರ್ಪ ಒಂದು ಹಣೆಗೆ ಸ್ಪರ್ಶ ಮಾಡಿತು. ಆ ಕ್ಷಣದಿಂದ ಅವರ ಜೀವನ ಗತಿಯೇ ಬದಲಾಯಿತು. ಅಲ್ಲಿಯೇ ಆಲದ ಮರದ ಕೆಳಗೆ ಕುಳಿತ ವ್ಯಕ್ತಿಯಿಂದ ಪೆನ್ನು ಕಾಗದ ತೆಗೆದುಕೊಂಡು ಮೊದಲ ಕವಿತೆ ಬರೆದರು. ಅದು ಹೀಗಿದೆ. ಜನ್ಮ ಜನ್ಮದ ಪಾಪ ಕಳೆಯಲಿಕೆನ ಬಂದೆ, ಜಗದೀಶನ ನಿನ್ನಯ ಭವ್ಯ ಸನ್ನಿಧಿಗೆ, ಗದುಗಿನ ಪುರದ ಬಳಿ ಇರುವ ಬೆಟ್ಟದಲ್ಲಿ, ಶೃಂಗಾರದಿ ಮೆರವ ಶಿಖರದ ಮಧ್ಯದಲ್ಲಿ, ಪರಮಪವನನಾದ ಪರಶಿವನು ಧರೆಗಿಳಿದು ಜಲದಲ್ಲಿ ನೆಲೆಸಿ ಜಲಶಂಕರನಾದ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ 20 ಅಂಶಗಳ ಕಾರ್ಯಕ್ರಮದ ಕವಿಗೋಷ್ಠಿಯಲ್ಲಿ ರಾಮಣ್ಣ ಪಾಲ್ಗೊಂಡು ಮೊದಲ ಕವನ ವಾಚಿಸಿದರು. ಆಗ ಅವರಿಗೆ 25ರ ಪ್ರಾಯ. ಗದುಗಿನ ತೋಂಟದಾರ್ಯ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಕದಂಪುರದಿಂದ ಡಂಬಳದವರೆಗೆ ಪೂಜ್ಯರೊಂದಿಗೆ ಪಾದಯಾತ್ರೆ ಕೈಗೊಳ್ಳುತ್ತಿದ್ದರು. ಆಗ ರಾಮಣ್ಣ ಅವರು ತಾವು ರಚಿಸಿದ ಹಾಡುಗಳನ್ನು ರಾಗಬದ್ಧವಾಗಿ ಹಾಡುತ್ತಿದ್ದರು. ಗದುಗಿನ ತೋಂಟದಾರ್ಯ ಮಹಾಸ್ವಾಮಿಗಳ ಕುರಿತು ಸುಂದರ ಶ್ಲೋಕಗಳನ್ನು ರಚಿಸಿದರು. ಕಾವ್ಯ ಕೃಷಿಯಲ್ಲಿ ನಿರತ ರಾಮಣ್ಣ ಬ್ಯಾಟಿ ಸಜ್ಜನರ ಸಂಘ ಹೆಜ್ಜೆನು ಸವಿರಂತೆ ಎನ್ನುವಂತೆ ಪೂಜ್ಯರ ಹಾಗೂ ಶರಣರ ಒಡನಾಟದಲ್ಲಿ ಹಲವು ಅಮೂಲ್ಯ ಗ್ರಂಥಗಳನ್ನು ರಚಿಸಿದರು. ರಂಗಾವಧೂತರ ಹುಚ್ಚಿರಪ್ಪನ ಶತಕ ಮತ್ತು ಗೌರಿ ಶಂಕರ ಶತಕ ಎನ್ನುವ ಕೃತಿಗಳನ್ನು ರಚಿಸಿದರು. ಹಾಗೆಯೇ ಮುಂದುವರೆದು ಗುಡ್ಡಪುರದ ನಮ್ಮ ದೇವಿಯ ಪುರಾಣ ಮತ್ತು ಇಟಗಿ ಭೀಮವ್ವನ ಪುರಾಣ ರಚಿಸಿದರು. ನಿರಂತರ ಪರಿಶ್ರಮ ಹಾಗೂ ಅಧ್ಯಯನದ ಫಲವಾಗಿ ಸಾಹಿತ್ಯದಲ್ಲಿ ಪ್ರೌಢಿಮೆ ಸಾಧಿಸಿದರು. ಭಾಮಿನಿ ಷಟ್ಪದಿಯಲ್ಲಿ ಕೃತಿಗಳನ್ನು ರಚಿಸಿರುವುದು ಇವರ ಹೆಗ್ಗಳಿಕೆ. ಕೃನಾಡ ರಾಮಾಯಣ. ರಾಮಣ್ಣ ಬ್ಯಾಟಿಯವರು ಪುರಾಣ ರಚಿಸಲು ಏಕಾಗ್ರತೆಯಿಂದ ತೊಡಗಿಸಿಕೊಂಡರು. ಪುರಾಣ ಎನ್ನುವುದು ಅಷ್ಟಾದಶ ಲಕ್ಷಣಗಳನ್ನು ಹಾಗೂ ವರ್ಣನೆಗಳನ್ನು ಒಳಗೊಂಡಿರುತ್ತದೆ. ಈ ದಿಸೆಯಲ್ಲಿ ರಾಮಣ್ಣನವರು ರಚಿಸಿದ ಕೃನಾಡ ರಾಮಾಯಣ ಕೃತಿಯು ಕನ್ನಡ ಸಾರಸ್ವತ ಲೋಕದ ಅನುಪಮ ಕೃತಿಯಾಗಿದೆ. ಅಂಬೇಡ್ಕರ ಪುರಾಣ. ಗದುಗಿನ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಒತ್ತಾಸೆಯ ಮೇರೆಗೆ ಸಂವಿಧಾನ ಶಿಲ್ಪಿ ಬಿ. ಆರ್. ಅಂಬೇಡ್ಕರ ಅವರ ಜೀವನ ಸಾಧನೆಯನ್ನು ಬಣ್ಣಿಸಿ ಪುಸ್ತಕ ಪ್ರಕಟಿಸಲು ರಾಮಣ್ಣ ಬ್ಯಾಟಿ ಅಣಿಯಾಗುತ್ತಾರೆ. ಹಲವು ವಿದ್ವಾಂಸರ ಜೊತೆಗೆ ಚರ್ಚಿಸುತ್ತಾರೆ. ಗ್ರಂಥಗಳ ಅಧ್ಯಯನ ಕೈಗೊಳ್ಳುತ್ತಾರೆ.
ಹೀಗೆ ಭಾಮಿನಿ ಷಟ್ಪದಿಯಲ್ಲಿ ಸುಂದರ ಅಂಬೇಡ್ಕರ್ ಪುರಾಣ ರಚಿಸುತ್ತಾರೆ. ಕವಿ ರಾಮಣ್ಣ ಬ್ಯಾಟಿ ಅವರದು ತುಂಬು ಕುಟುಂಬ. ಬಾಳ ಸಂಗಾತಿ ಲಕ್ಷ್ಮವ್ವ ಬಡತನದಲ್ಲಿಯೂ ಸುಖ ಕಂಡವರು. ಇವರಿಗೆ 5 ಜನ ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳು. ಮಕ್ಕಳಾದ ಗಾಯತ್ರಿ, ಸುನಂದ, ಯೋಗೇಶ ಹಾಗೂ ಧಾನ್ಯೇಶ ಇವರು ಪುಸ್ತಕಗಳ ಹಸ್ತಪ್ರತಿ ತಯಾರಿಸುವಲ್ಲಿ ನೆರವಾದರು. ರಾಮಣ್ಣ ಬ್ಯಾಟಿಯವರ ಸಮಗ್ರ ಸಾಹಿತ್ಯವನ್ನು ಪರಿಗಣಿಸಿ ರಾಜ್ಯ ಸರ್ಕಾರವು 2020ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಸನ್ಮಾನಿಸಿದೆ. ತಾವು ಒಬ್ಬ ಅಂಧ ವ್ಯಕ್ತಿಯಾಗಿದ್ದರೂ ಸಹ ಅಂತರಂಗದ ಕಣ್ಣು ತೆರೆದು ಸಾಹಿತ್ಯ ಲೋಕದಲ್ಲಿ ಮಿಂಚಿಮರೆಯಾದ ಮಹಾನುಭಾವರು ಇವರು. ಮಧ್ಯ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಂಡರೂ ಸಹ ತನ್ನ ಹಿತೈಷಿಗಳು ಹಾಗೂ ಮಕ್ಕಳ ನೆರವಿನಿಂದ ಹಲವು ಕೃತಿಗಳನ್ನು ಮೌಖಿಕವಾಗಿ ಹೇಳಿ ಬರೆಯಿಸಿದರು. ಹಲವು ಮಠಮಾನ್ಯಗಳ ಮಹಾಸ್ವಾಮಿಗಳ ಕುರಿತು, ದೇವರ ನೀಲಾಂಬರುತ ಕುರಿತು ಒಟ್ಟು 50 ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ 70ನೆಯ ಇಳಿ ವಯಸ್ಸಿನಲ್ಲಿ 21 ಅಕ್ಟೋಬರ್ 2021ರಂದು ಇಹಲೋಕ ತ್ಯಜಿಸಿದರು. ಈ ಅಪರೂಪದ ಹಿರಿಯ ಕವಿಗೆ ಅನಂತ ನಮನಗಳು. ಹೆಚ್ಚಿನ ಮಾಹಿತಿಗಾಗಿ ಇವರ ಸುಪುತ್ರ ಯೋಗೇಶ ಇವರನ್ನು ಸಂಪರ್ಕಿಸಿರಿ. 9,98,3,82,477. ರಚನೆ ಬಾಪು ಖಾಡೆ, ಬಾಗಲಕೋಟೆ. 5 ಸ್ಫೂರ್ತಿ ಕಥನ. ಕೈಗಳಿಲ್ಲದೆ ಬದುಕು ಕಟ್ಟಿಕೊಂಡ ಕಥನ. ಅಚಾನಕ್ಕಾಗಿ ಒಬ್ಬ ವ್ಯಕ್ತಿ 2 ಕೈಗಳನ್ನು ಕಳೆದುಕೊಂಡರೆ ಆತನ ಮುಂದಿನ ಬದುಕೇನು? ಇಂತಹ ಸ್ಥಿತಿಯಲ್ಲಿ ಜೀವನವೇ ಮುಗಿಯಿತು ಎಂದು ಮೂಲೆ ಸೇರುತ್ತಾರೆ ಬಹುತೇಕರು. ಇಂಥವರ ಪಾಲಿಗೆ ಸ್ವಾವಲಂಬನೆಯಿಂದ ತಮ್ಮ ಬದುಕನ್ನು ಸುಂದರವಾಗಿಸಿಕೊಂಡಿರುವ ಶುಭಜಿತ್ ಭಟ್ಟಾಚಾರ್ಯ ಅವರ ಕಥೆ ಸ್ಫೂರ್ತಿದಾಯಕವಾಗಿದೆ. ಕೃಣೆ ಬೇಡ, ಅವಕಾಶ ಬೇಕು. ಕನಿಕರ ನಿಲ್ಲಿಸಿ, ಸಮಾನರೆಂದು ಭಾವಿಸಿ. ಸಹಾಯದ ನಿರೀಕ್ಷೆ ಬೇಡ, ಸ್ವಾಭಿಮಾನದ ಬದುಕಷ್ಟೇ ಸಾಕು. 5ನೆಯ ವಯಸ್ಸಿನಲ್ಲಿ ವಿದ್ಯುತ್ ಸ್ಪರ್ಶದಿಂದ ಆಕಸ್ಮಿಕವಾಗಿ ತಮ್ಮ 2 ಕೈಗಳನ್ನು ಕಳೆದುಕೊಂಡ ಪಶ್ಚಿಮ ಬಂಗಾಳ ಮೂಲದ ಬೆಂಗಳೂರು ವಾಸಿ ಶುಭಜಿತ್ ಭಟ್ಟಾಚಾರ್ಯರ ನೇರ ನುಡಿಗಳಿವು. ಅವರ ಈ ಮಾತುಗಳು ಸಮಾಜ ಅಂಗವಿಕಲರನ್ನು ಹೇಗೆ ನೋಡಬೇಕು ಮತ್ತು ಅಂಗವಿಕಲರು ಹೇಗೆ ಬದುಕು ಕಟ್ಟಿಕೊಳ್ಳಬೇಕು ಎಂಬುದನ್ನು ಹೇಳುತ್ತವೆ. ಹುಟ್ಟು ಅಂಗವಿಕಲರು ಹಾಗೂ ದುರ್ಘಟನೆಗಳಿಗೆ ಈಡಾಗಿ ದೈಹಿಕ ನ್ಯೂನತೆಗೆ ಒಳಗಾದವರ ಮನಸ್ಥಿತಿ ಬದಲಿಸಲು ಪಣತೊಟ್ಟಿರುವ ಶುಭಜಿತ್ ಅವರ ಬದುಕೆ ಸ್ಫೂರ್ತಿದಾಯಕ. ತನ್ನಂತೆಯೇ ದೈಹಿಕ ನ್ಯೂನತೆ ಹೊಂದಿದವರಲ್ಲಿ ಸ್ವಾಭಿಮಾನದ ಬೀಜ ಬಿತ್ತುವ ಮೂಲಕ ಯಾರ ನೆರವಿಲ್ಲದೆಯೇ ಬದುಕು ಕಟ್ಟಿಕೊಳ್ಳಲು ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಸಮಾಜದ ಮನಸ್ಥಿತಿ ಬದಲಾಗಬೇಕು. ಅಂಗವಿಕಲರಿಗೆ ಎಲ್ಲ ಸಮಯದಲ್ಲೂ ಮತ್ತೊಬ್ಬರ ಸಹಾಯ ಅಗತ್ಯ ಎನ್ನುವ ಸಮಾಜದ ಮನಸ್ಥಿತಿಯನ್ನು ಟೀಕಿಸುವ ಶುಭಜಿತ್, ನನ್ನಂತೆಯೇ ಅಂಗವೈಕಲ್ಯದಿಂದ ಬಳಲುತ್ತಿರುವವರ ಬಗೆಗಿನ ಮನಸ್ಥಿತಿ ಬದಲಾಗಬೇಕು ಎಂದು ಒತ್ತಿ ಹೇಳುತ್ತಾರೆ. ಅಂಗವಿಕಲರು ಎಂದಾಕ್ಷಣ ಜನರು ತುಂಬಾ ಕೃಣೆ ತೋರುತ್ತಾರೆ. ತಮ್ಮಿಂದ ಏನೂ ಸಾಧ್ಯವಿಲ್ಲ ಎಂಬುದನ್ನು ಜನರೇ ಅವರ ಮನಸ್ಸಿನಲ್ಲಿ ತುಂಬುತ್ತಾರೆ. ಕನಿಕರದಿಂದ ನಮ್ಮನ್ನು ನೋಡುವ ನಿಮ್ಮ ಮನಸ್ಥಿತಿ ಮೊದಲು ಬದಲಾಗಬೇಕು. ನಿಮ್ಮಂತೆಯೇ ನಾವು ಸಮಾನರೆಂದು ಭಾವಿಸಬೇಕು. ಸಾಧ್ಯವಿರುವ ಎಲ್ಲ ಅವಕಾಶಗಳನ್ನು ಒದಗಿಸಬೇಕು ಎನ್ನುವ ಶುಭಜಿತ್ ಅವರಿಗೆ ಸಹಾಯದ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಿರುವ ಅಂಗವಿಕಲರ ಬಗ್ಗೆ ತೀವ್ರ ಆಕ್ಷೇಪವಿದೆ. ಅಂಗವೈಕಲ್ಯದಿಂದ ಬಳಲುತ್ತಿರುವ ಜನರು ಸಹಾಯಕ್ಕೆ ಅತಿಯಾದ ನಿರೀಕ್ಷೆ ಮಾಡುತ್ತಾರೆ. ನನ್ನ ಪ್ರಕಾರ ಅವರಿಗೆ ಸಹಾಯವೇ ಬೇಕಿಲ್ಲ. ಸಹಾಯ ಬೇಡಿ, ನಮ್ಮನ್ನು ನಾವೇ ಅಸಹಾಯಕರೆಂದು ಜನರ ಮುಂದೆ ಬಿಂಬಿಸಿಕೊಳ್ಳಬಾರದು. ನಾನು ಮಿಕ್ಕವರಂತೆ ಸರಿಸಮಾನ, ನನಗೆ ಯಾರ ನೆರವು ಬೇಕಿಲ್ಲ ಎಂಬ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು ಎಂಬುದು ಅವರ ನಿಲುವು. ಕೈಗಳಿಲ್ಲ ಎಂಬ ಕಾರಣಕ್ಕೆ ನಾನು ಕುಗ್ಗಿಲ್ಲ, ಹಿಂದೆ ಉಳಿದಿಲ್ಲ, ಸ್ವಮೃಖಪಟ್ಟಿಲ್ಲ. ಚೆನ್ನಾಗಿಯೇ ಓದಿದ್ದೇನೆ, ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ. ಸಾಕಷ್ಟು ಮಂದಿಗೆ ಸಹಾಯ ಮಾಡಿದ್ದೇನೆ. ಸರಕಾರ ಮತ್ತು ಸಮಾಜ ನನ್ನನ್ನು ಅಂಗವಿಕಲ ಎನ್ನುತ್ತದೆ. ಆದರೆ ನಾನು ಅಂಗವಿಕಲನಲ್ಲ. ಸಾಮಾನ್ಯರು ಮಾಡುವಂತಹ ಎಲ್ಲ ಕೆಲಸಗಳನ್ನು ನಾನು ಮಾಡುತ್ತೇನೆ. ಬೈಕ್ ಓಡಿಸುತ್ತೇನೆ, ಕಾರು ಚಲಾಯಿಸುತ್ತೇನೆ, ಸಮಾಜ ಸೇವೆ ಮಾಡುತ್ತಿದ್ದೇನೆ. ನನ್ನ ಬಹುತೇಕ ಕೆಲಸಗಳನ್ನು ನಾನೇ ಮಾಡಿಕೊಳ್ಳುತ್ತಿದ್ದೇನೆ. ಅಂಗವಿಕಲನೆಂಬ ಯಾವ ಭಾವವೂ ನನ್ನಲ್ಲಿಲ್ಲ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಾರೆ. ಕೈಗಳನ್ನು ಕಳೆದುಕೊಂಡಿದ್ದೇ ಆಕಸ್ಮಿಕ. ಶುಭಜಿತ್ಗೆ ಆಗ 5 ವರ್ಷ. ಅಪ್ಪ ಅಮ್ಮನೊಂದಿಗೆ ಹೆಬ್ಬಾಳದಲ್ಲಿ ವಾಸ. ಬಾಲ್ಯದಲ್ಲಿ ತುಂಬಾ ಚುರುಕಾದ ಹುಡುಗ.
ಹೀಗೆ ಒಂದು ದಿನ ತೆಂಗಿನ ಮರದಲ್ಲಿ ಕಾಯಿ ಕೀಳಲು ಮನೆಯ ಮೇಲೆ ಹೋಗಿ, ಅಲ್ಲೇ ಇದ್ದ ಕಬ್ಬಿಣದ ಉದ್ದನೆಯ ಸರಳಿನಿಂದ ತೆಂಗಿನಕಾಯಿ ಕೀಳಲು ಮುಂದಾದರು. ಅಚಾನಕ್ಕಾಗಿ ಪಕ್ಕದಲ್ಲಿದ್ದ ಹೈ ಟೆನ್ಷನ್ ವಿದ್ಯುತ್ ತಂತಿಗೆ ಕಬ್ಬಿಣದ ಸರಳು ತಾಗಿ ಕುಸಿದು ಬಿದ್ದರು. ಇವರ ಒದ್ದಾಟ, ಕಿರುಚಾಟ ನೋಡಿ ಸಾಕು ನಾಯಿ ಅವರ ಮೇಲೆ ಜಿಗಿಯಿತು. ಅವರು ನೆಲಕ್ಕೆ ಉರುಳಿದರೆ, ನಾಯಿ ವಿದ್ಯುತ್ ಸ್ಪರ್ಶದಿಂದ ಅಲ್ಲೇ ಸಾವನ್ನಪ್ಪಿತ್ತು. ಅಸ್ವಸ್ಥನಾಗಿದ್ದ ಶುಭಜಿತ್ ಅವರನ್ನು ಅವರ ಪೋಷಕರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ದಾಖಲಿಸಿದರು. ಇವರು ಕೋಮಾಗೆ ಜಾರಿದರು. ಸುಮಾರು 10 ತಿಂಗಳವರೆಗೆ ಚಿಕಿತ್ಸೆ ಪಡೆದು 13 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ಅನಿವಾರ್ಯವಾಗಿ ಕೈಗಳನ್ನು ಸ್ವಲ್ಪವೇ ತೆಗೆಯಬೇಕಾಯಿತು. ಕೈಗಳಿಲ್ಲದಿದ್ದರೂ ಬದುಕಿದರು. ಈ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ, ನಾನಿಂದು ಬದುಕಿರಲು ಆ ನಾಯಿಯೇ ಕಾರಣ ಎಂದು ಭಾವುಕರಾಗುತ್ತಾರೆ ಅವರು. ಕೈಗಳಿಲ್ಲದೆ BL ಪಡೆದ ಸಾಧನೆ. ಕೈಗಳಿಲ್ಲದ ವ್ಯಕ್ತಿಗೆ ಚಾಲನಾ ಪರವಾನಗಿ, ಡ್ರೈವಿಂಗ್ ಲೈಸೆನ್ಸ್ DL ಕೊಡಲು ಅವಕಾಶವಿಲ್ಲ. ಈ ನಿಯಮ ತನಗಲ್ಲ ಎಂಬುದನ್ನು ಸಾಬೀತುಪಡಿಸಿ ಹೇಗೆ DL ಪಡೆದರು ಗೊತ್ತೇ? ಅವರ ಮಾತಲ್ಲೇ ಓದಿ. DL ಕೊಡುವುದು ವಾಹನ ಚಾಲನೆಯ ಸಾಮರ್ಥ್ಯದ ಮೇಲೆ. ನಾನು ಬೈಕ್ ಓಡಿಸುತ್ತೇನೆ, ಕಾರು ಚಲಾಯಿಸುತ್ತೇನೆ. ನಾನ್ಯಾಕೆ DL ಪಡೆಯಬಾರದು ಎಂದೆನಿಸಿ ಯಲಹಂಕ RTO ಅಧಿಕಾರಿಗಳು ಹಾಗೂ ಶಾಂತಿನಗರದ RTO ಕಮಿಷನರ್ಗೆ ಮನವಿ ಸಲ್ಲಿಸಿದೆ. ಕೈಗಳಿಲ್ಲದ ನಿಮಗೆ DL ಕೊಡಲು ಸಾಧ್ಯವಿಲ್ಲ ಎಂಬ ಪ್ರತ್ಯುತ್ತರ ಸಿಕ್ಕಿತು. ನಿಮ್ಮಂಥವರಿಗೆ DL ಕೊಟ್ಟ ಉದಾಹರಣೆಗಳು ಇವೆಯೇ ಎಂಬುದರ ಬಗ್ಗೆ ಅಧಿಕಾರಿಗಳು ನನ್ನನ್ನೇ ಪ್ರಶ್ನಿಸಿದರು. ಮಧ್ಯಪ್ರದೇಶ ಹಾಗೂ ಹಿಮಾಚಲದ RTO ಅಧಿಕಾರಿಗಳು ಆಟೋಮ್ಯಾಟಿಕ್ ವಾಹನಗಳ ಚಾಲನೆಗಾಗಿ 2 ಕೈಗಳಿಲ್ಲದ ವ್ಯಕ್ತಿಗಳಿಬ್ಬರಿಗೆ DL ಕೊಟ್ಟ ಮಾಹಿತಿಯೂ ಸಿಕ್ಕಿತು. ಹೇಗೋ ಅವರನ್ನು ಸಂಪರ್ಕಿಸಿ ಅವರ DLಗಳ ಪ್ರತಿಗಳನ್ನು ಪಡೆದುಕೊಂಡೆ. ಜೊತೆಗೆ ಅಂಗವಿಕಲರು ಆಟೋಮ್ಯಾಟಿಕ್ ವಾಹನ ಚಾಲನೆ ಮಾಡಬಹುದು ಮತ್ತು ಅದಕ್ಕಾಗಿ ಅವರಿಗೆ DL ಕೊಡಬಹುದೆಂದು ಗೃಹ ಇಲಾಖೆಯ ಆದೇಶದ ಪ್ರತಿಯೂ ಸಿಕ್ಕಿತು. ತಡಮಾಡದೆ ಆ ಎಲ್ಲ ಮಾಹಿತಿಯೊಂದಿಗೆ ಮತ್ತೆ ಯಲಹಂಕ RTO ಅಧಿಕಾರಿಗಳನ್ನು ಭೇಟಿಯಾದೆ. ಅಂಗವಿಕಲ ವ್ಯಕ್ತಿಗೆ DL ಕೊಟ್ಟ ಉದಾಹರಣೆ ಕರ್ನಾಟಕದಲ್ಲಿ ಇದೆಯೇ ಎಂಬ ಪ್ರಶ್ನೆ ಅಧಿಕಾರಿಗಳಿಂದ ಎದುರಾಯಿತು. ಅದಕ್ಕೂ ಸಿದ್ಧವಿದ್ದ ನಾನು ಪದ್ಮಶ್ರೀ ಪುರಸ್ಕೃತ ರಾಜಣ್ಣ ಎಂಬುವವರ ಮಾಹಿತಿ ಕೊಟ್ಟೆ. ಬಳಿಕ ಮೆಡಿಕಲ್ ಪ್ರಮಾಣಪತ್ರದತ್ತ ಕೈ ತೋರಿದರು. ಅದಕ್ಕಾಗಿ KR ಪುರಂ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನು ಸಂಪರ್ಕಿಸಿದಾಗ, ನಿಮ್ಮಂಥವರು ಕಾರು ಚಾಲನೆ ಮಾಡಲು ಸಾಧ್ಯವೇ ಇಲ್ಲ. ನಾವು ಪ್ರಮಾಣಪತ್ರ ಕೊಡುವುದಿಲ್ಲ ಎಂದು ಡಿಮೋಟಿವೇಟ್ ಮಾಡಿದರು. ಆ ಬಳಿಕ ಮೂಲ ತಜ್ಞ ವೈದ್ಯರಾದ ಡಾಕ್ಟರ್ ಶರತ್ ಅವರನ್ನು ಭೇಟಿಯಾದೆ. ಪರಿಶೀಲನೆಗಾಗಿ ಅವರು ನನ್ನಿಂದ ದಾಖಲೆಗಳನ್ನು ಪಡೆದು 1 ವಾರ ಸಮಯ ಕೇಳಿದರು. ವಾರದ ಬಳಿಕ ಅವರೇ ಕರೆ ಮಾಡಿ, ಶುಭ್, ನಿಮ್ಮ ಪ್ರಮಾಣಪತ್ರ ತೆಗೆದುಕೊಂಡು ಹೋಗಿ ಎಂದರು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಮೆಡಿಕಲ್ ಸರ್ಟಿಫಿಕೇಟ್ ಪಡೆದು ಸೀದಾ ಯಲಹಂಕ RTO ಅಧಿಕಾರಿಗಳ ಬಳಿಗೆ ಹೋದೆ. ಅವರ DL ಕೊಡಲು ಸಾಧ್ಯವಿಲ್ಲ ಎಂಬ ಅದೇ ರಾಗ ಅದೇ ತಾಳ ಕೇಳಿ ಆಕ್ರೋಶಗೊಂಡೆ. ಸರ್, ಎಲ್ಲ ವ್ಯಕ್ತಿಗಳಿಗೂ ಮೊದಲು ನೀವು LL ಕಲಿಕಾ ಪರವಾನಗಿ ಕೊಡುತ್ತೀರಿ. ಅದೇ ರೀತಿ ನನಗೂ ಕೊಡಿ. ಪರೀಕ್ಷೆ ವೇಳೆ ನಾನು ವಾಹನವನ್ನು ಸರಿಯಾಗಿ ಚಾಲನೆ ಮಾಡದಿದ್ದರೆ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಎಂದೆ. ಅದಕ್ಕೆ ಮಣಿದ RTO ಅಧಿಕಾರಿ ಮೊದಲು LL ನೀಡಿದರು. ಚಾಲನಾ ಪರೀಕ್ಷೆ ವೇಳೆ ನನ್ನ ವಾಹನ ಚಾಲನೆಯ ಚಾಕಚಕ್ಯತೆಗೆ ಬೆರಗಾದ ಅಧಿಕಾರಿ DLಗೂ ಸಹಿ ಹಾಕಿ ಶುಭ ಕೋರಿದರು. 45 ದಿನಗಳ ಬಳಿಕ ಕೊನೆಗೂ DL ಕೈ ಸೇರಿತು. ಹೀಗೆ ತಮ್ಮ ಕಥೆಯನ್ನು ವಿವರಿಸುವ ಶುಭಜಿತ್ ಅವರ ಮಾತುಗಳಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಆ ಆತ್ಮವಿಶ್ವಾಸವೇ ಅವರ ಬದುಕಿಗೆ ಇಂಧನವೂ ಆಗಿದೆ. ಬುದ್ಧಿಮಾಂದ್ಯರಿಗೆ ನೆರವು ನೀಡುತ್ತಿರುವ ಅಕ್ಷದ ಶುಭಜಿತ್ ಪ್ರಸ್ತುತ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿರುವ ಅಕ್ಷದ ಫೌಂಡೇಶನ್ನಲ್ಲಿ ಹಿರಿಯ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಫೌಂಡೇಶನ್ನ ಸಂಸ್ಥಾಪಕರು ಸುಮ್ನ ದತ್ತ. ಈ ಸಂಸ್ಥೆಯ ಉದ್ದೇಶ, ಬುದ್ಧಿಮಾಂದ್ಯ ಹಾಗೂ ಆಟಿಸಮ್ನಿಂದ ಬಳಲುತ್ತಿರುವ ಮಕ್ಕಳಿಗೆ ಅಗತ್ಯ ಶಿಕ್ಷಣ ಹಾಗೂ ಥೆರಪಿಗಳನ್ನು ಒದಗಿಸುವುದು. 2021ರಲ್ಲಿ ಅಕ್ಷದ ಫೌಂಡೇಶನ್ ಪ್ರಾರಂಭವಾಯಿತು.
ಫೌಂಡೇಶನ್ನ ಧ್ಯೇಯ ಪ್ರತಿಯೊಬ್ಬರಿಗೂ ಸಮಾನ ಶಿಕ್ಷಣ, ಜೀವನ ಕೌಶಲ, ಸ್ವಾತಂತ್ರ್ಯ ಮತ್ತು ಸಮುದಾಯದ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸುವುದು ಎನ್ನುತ್ತಾರೆ ಸುಮ್ನ ದತ್ತ. ಗುಣಿಗುಣ್ ಫೌಂಡೇಶನ್ ಅಂಗವಿಕಲರಿಗೆ ಸಹಾಯ ಮಾಡಲ್ಲ ಅವಕಾಶ ಕಲ್ಪಿಸುತ್ತೇನೆ ಎನ್ನುವ ಶುಭಜಿತ್ ಭಟ್ಟಾಚಾರ್ಯ ಗೌರಿಬಿದನೂರು ಬಳಿ ಗುಣಿಗುಣ್ ಫೌಂಡೇಶನ್ ಹೆಸರಿನಲ್ಲಿ ಸ್ವಂತ ಸಂಸ್ಥೆ ಕಟ್ಟುತ್ತಿದ್ದಾರೆ. ಇದರ ಕಟ್ಟಡ ನಿರ್ಮಾಣ ಕಾರ್ಯಗಳು ಪ್ರಗತಿಯಲ್ಲಿವೆ. ಗ್ರಾಮೀಣ ಭಾಗದ ಬಡ ಜನರಿಗೆ ಸರಿಯಾದ ಆರೋಗ್ಯ ಚಿಕಿತ್ಸೆ ಸಿಗುತ್ತಿಲ್ಲ. ಈ ಕಾರಣಕ್ಕೆ ಗೌರಿಬಿದನೂರಿನ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಿದ್ದೇವೆ ಎನ್ನುವ ಶುಭಜಿತ್, ಬಡ ಜನರಿಗೆ ಅಗತ್ಯವಿರುವ ಔಷಧಿಗಳನ್ನು ಉಚಿತವಾಗಿ ಒದಗಿಸುತ್ತಿದ್ದಾರೆ. ಗೌರಿಬಿದನೂರಿನತ್ತ ಹಲವಾರು ಕೈಗಾರಿಕೆಗಳು ಮುಖ ಮಾಡಿವೆ. ದೇಶದ ನಾನಾ ಭಾಗಗಳಿಂದ ಜನರು ಉದ್ಯೋಗ ಅರಸಿ ಅತ್ತ ಬರುತ್ತಿದ್ದಾರೆ. ಹೀಗೆ ಬಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಅವರನ್ನು ಶಿಕ್ಷಿತರನ್ನಾಗಿಸುವುದು ಫೌಂಡೇಶನ್ ಉದ್ದೇಶ. ಅಂಗವಿಕಲ ಮಕ್ಕಳಿಗಾಗಿ ವಿಶೇಷ ಶಿಕ್ಷಣ ಹಾಗೂ ಥೆರಪಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶವಿದೆ ಎನ್ನುವ ಅವರು, ಅಂಗವಿಕಲರನ್ನು ಮುಖ್ಯ ವೇದಿಕೆಗೆ ಕರೆತರಲು ಇರುವ ಎಲ್ಲ ಆದ್ಯತಾ ಕ್ರಮಗಳನ್ನು ಫೌಂಡೇಶನ್ ವತಿಯಿಂದ ಮಾಡಲಾಗುತ್ತದೆ. ಅಂಗವಿಕಲ ಮಕ್ಕಳ ತಾಯಂದಿರಿಗೆ ಉದ್ಯೋಗ ಆಧಾರಿತ ತರಬೇತಿ ನೀಡುತ್ತೇವೆ ಎಂದು ಹೇಳುತ್ತಾರೆ. ಶುಭಜಿತ್ಗೆ ಸಂದ ಗೌರವ. ಶುಭಜಿತ್ ಭಟ್ಟಾಚಾರ್ಯ ಅವರಿಗೆ 2020ರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಿಂದ ಡೇರಿಂಗ್ ಟು ವೀಲರ್ ರೈಡರ್ ಎಂಬ ಗೌರವ, ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯ, ದೆಹಲಿಯಿಂದ ಸ್ಟೂಡೆಂಟ್ ಇನ್ನೋವೇಷನ್ ಪ್ರಶಸ್ತಿ ಲಭಿಸಿದೆ. ಇದಲ್ಲದೆ ಸ್ಮೃತಿ ಸದನವು 2020ರಲ್ಲಿ ಅವರಿಗೆ ಕೊರೋನಾ ವಾರಿಯರ್ ಪ್ರಶಸ್ತಿ ಮತ್ತು 2021ರಲ್ಲಿ ಪ್ರೈಡ್ ಇಂಡಿಯನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. 6 ಪಾಲನೆ ಅಡುಗೆ ಎಂಬ ಜೀವನ ಕೌಶಲ. ಅಡುಗೆ ಅಗತ್ಯವಾದ ಒಂದು ಜೀವನ ಕೌಶಲ. ಅದನ್ನು ಮಕ್ಕಳಿಗೆ ಕಲಿಸಬೇಕಾದ್ದು ಅವಶ್ಯ ಕೂಡ. ಇತ್ತೀಚೆಗಷ್ಟೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ 1 ವಾರ ಆಸ್ಪತ್ರೆಯಲ್ಲಿದ್ದು ಡಿಸ್ಚಾರ್ಜ್ ಆಗಿ ಬಂದಿದ್ದ ನನ್ನ ಗೆಳತಿ ಸೌಮ್ಯಳನ್ನು ಭೇಟಿಯಾಗಲು ಅವಳ ಮನೆಗೆ ಹೋಗಿದ್ದೆ. ಅವಳು ಅಡುಗೆ ಮನೆಯಲ್ಲಿ ಕುಕ್ಕರಿಡುತ್ತಿದ್ದಳು. ಮನೆಯಲ್ಲಿ ಕಾಲೇಜಿಗೆ ಹೋಗುವ ಮಗಳಿದ್ದರೂ ಇವಳೇ ಒದ್ದಾಡುವುದನ್ನು ನೋಡಿ ಮಗಳ ಸಹಾಯ ತೆಗೆದುಕೊಳ್ಳಬಹುದಲ್ಲ ಎಂದೆ. ಅದಕ್ಕವಳು, ನನ್ನ ಮಗಳಿಗೆ ಗ್ಯಾಸ್ ಒಲೆ ಹಚ್ಚುವುದಕ್ಕೂ ಬರುವುದಿಲ್ಲ. ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಅಪ್ಪ, ಮಗಳಿಬ್ಬರು ಹೋಟೆಲ್ನಿಂದ ಊಟ ತಿಂಡಿ ತರಿಸಿ ತಿಂದರು. ನಾನಂತೂ ಸಣ್ಣ ವಯಸ್ಸಿಗೆ ಅಡುಗೆ ಮನೆಗೆ ಜೊತು ಬಿದ್ದಿದ್ದೆ. ನನ್ನ ತಾಯಿ ಓದಿಗೆ ಹೆಚ್ಚು ಪ್ರಾಮುಖ್ಯ ಕೊಡದೆ ಅಡುಗೆ ಮಾಡುವುದೇ ಹೆಣ್ಣು ಮಕ್ಕಳಿಗೆ ಮುಖ್ಯವೆಂದು ಸಣ್ಣ ವಯಸ್ಸಿಗೆ ಅಡುಗೆ ಕೆಲಸ ಕಲಿಸಿ ನನಗೆ ಅಡುಗೆ ತಿಂಡಿ ಮಾಡಲು ಹೇಳುತ್ತಿದ್ದರು. ನನ್ನ ಮಗಳಿಗೆ ಆ ಕಷ್ಟ ಬರುವುದು ಬೇಡವೆಂದು ಅವಳಿಗೆ ನಾನು ಅಡುಗೆ ಕೆಲಸ ಕಲಿಸಲಿಲ್ಲ ಎಂದಳು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತಾಯಂದಿರು ಸೌಮ್ಯಳಂತೆ ತಮ್ಮ ಮಕ್ಕಳಿಗೆ ಅಡುಗೆ ಮನೆಯ ಯಾವ ಕೆಲಸವನ್ನು ಮಾಡಲು ಹೇಳುವುದಿಲ್ಲ. ಅದಕ್ಕೆ ಒಂದು ಕಾರಣ ಮಕ್ಕಳ ಬಿಜಿ ದಿನಚರಿ. ತಾಯಂದಿರ ಪ್ರಕಾರ ಮಕ್ಕಳ ಶಾಲೆಯ ಸುದೀರ್ಘ ಅವಧಿ, ಸ್ಕೂಲ್ ಪ್ರಾಜೆಕ್ಟ್ಗಳು, ಪರೀಕ್ಷೆ ಸಿದ್ಧತೆಗಳು, ಇತರ ಕ್ಲಾಸ್ಗಳು ಇವೇ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತವೆ. ಹೀಗಾಗಿ ಅವರಿಗೆ ಅಡುಗೆ ಕಲಿಯಲು ಸಮಯವೂ ಇರುವುದಿಲ್ಲ, ಆಸಕ್ತಿಯೂ ಇರುವುದಿಲ್ಲ. ಹೆಚ್ಚಿನ ತಾಯಂದಿರಿಗೆ ಚಿಕ್ಕ ಮಕ್ಕಳಿಗೆ ಅಡುಗೆ ಕೆಲಸ ಕಲಿಸುವುದು ಒಂದರ್ಥದಲ್ಲಿ ಅವರ ಮೇಲೆ ದೌರ್ಜನ್ಯವೆಸಗಿದಂತೆ ಎಂಬ ಭಾವನೆ. ಆದರೆ ನಿಜಕ್ಕೂ ಇದು ತಪ್ಪು ಕಲ್ಪನೆ. ಅಡುಗೆ ಎನ್ನುವುದು ಎಲ್ಲರಿಗೂ ಅತಿ ಅಗತ್ಯ ವಿದ್ಯೆ. ಇತ್ತೀಚೆಗೆ ಶಾಲೆಗಳಲ್ಲೂ ಅಗ್ನಿರಹಿತ ಅಡುಗೆ ಕುಕಿಂಗ್ ವಿತ್ ಫೈರ್ ಎಂಬ ಸ್ಪರ್ಧೆಯನ್ನು ಮಕ್ಕಳಿಗಾಗಿ ಏರ್ಪಡಿಸುತ್ತಾರೆ. ಬೆಂಕಿ ಬಳಸದೆ ಮಾಡುವ ಚಾಟ್ಗಳು, ಭೇಲ್ಪುರಿ, ಫ್ರೂಟ್ ಸಲಾಡ್ ಹೀಗೆ ತರಾವರಿ ಅಡುಗೆಗಳನ್ನು ಮಕ್ಕಳು ತಾವೇ ಮಾಡಿ ಖುಷಿ ಪಡುತ್ತಾರೆ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಹಂತ ಹಂತವಾಗಿ ಅಡುಗೆ ಕಲಿಸುತ್ತಾ ಬರಬೇಕು. ಆಗ ಅವರಲ್ಲಿ ಆತ್ಮವಿಶ್ವಾಸ ಬೆಳೆಯುವುದರ ಜೊತೆ ಅಡುಗೆಯಲ್ಲಿ ಆಸಕ್ತಿಯನ್ನು ಮೂಡಿಸುತ್ತದೆ. ಮಕ್ಕಳಿಗೆ ಸಲಾಡ್ಗಾಗಿ ಹಣ್ಣು, ಸೌತೆಕಾಯಿ, ಟೊಮ್ಯಾಟೊ ಕತ್ತರಿಸುವುದು ಮುಂತಾದವುಗಳನ್ನು ಕಲಿಸಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಮೊದಲಾದ ಸೊಪ್ಪುಗಳನ್ನು ಬಿಡಿಸುವಾಗ ಮಕ್ಕಳನ್ನು ಆ ಕೆಲಸದಲ್ಲಿ ಸೇರಿಸಿಕೊಳ್ಳಬೇಕು. ತರಕಾರಿಗಳಲ್ಲಿರುವ ಪೋಷಕಾಂಶಗಳ ಬಗ್ಗೆಯೂ ತಿಳಿಸಿಕೊಡಬೇಕು. ಮಕ್ಕಳಿಗೆ ಬಿಡುವಿದ್ದಾಗಲೆಲ್ಲ ಅವರನ್ನು ಅಡುಗೆಗೆ ಸಹಾಯಕ್ಕೆ ಕರೆಯುವುದರಿಂದ ಒಂದು ಅಡುಗೆ ತಯಾರಾಗಲು ಎಷ್ಟು ಶ್ರಮ ಬೇಕಾಗುತ್ತದೆ ಎಂಬ ಅರಿವು ಅವರಲ್ಲಿ ಮೂಡುತ್ತದೆ. ಚಪಾತಿ, ಪೂರಿ ಮಾಡುವಾಗ ಅವರಿಗೂ ಲಟ್ಟಿಸಲು ಹೇಳಿದರೆ ಅವರೇ ತಯಾರಿಸಿದ ಪುಟ್ಟ ಪುಟಾಣಿ ಪುರಿ,
ಚಪಾತಿಗಳನ್ನು ಕಾಯಿಸಿಕೊಟ್ಟರೆ ಅವರು ಅದನ್ನು ತಾವೇ ಮಾಡಿದ್ದು ಎಂದು ಖುಷಿಯಿಂದ ಸವಿಯುತ್ತಾರೆ. ಅವರಿಗೆ ಅಡುಗೆ ಕೆಲಸ ಹೇಳಿಕೊಡುವಾಗ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಮಗ ಹಾಗೂ ಮಗಳು ಇಬ್ಬರಿಗೂ ಕಲಿಸಿಕೊಡಬೇಕು. ಇದರಿಂದ ಅಡುಗೆ ಮಾಡುವುದು ಕೇವಲ ಹೆಣ್ಣು ಮಕ್ಕಳ ಕೆಲಸ ಎಂಬ ಭ್ರಮೆ ದೂರವಾಗುತ್ತದೆ. ನಿಧಾನವಾಗಿ ಮಕ್ಕಳಿಗೆ ಅಡುಗೆ ಕಲಿಸುತ್ತಾ ಹೋದಾಗ ಅವರಿಗೂ ಹೊಸ ಹೊಸ ರೆಸಿಪಿಗಳನ್ನು ಕಲಿಯುವ ಆಸಕ್ತಿ ಮೂಡುತ್ತದೆ. ನೆನಪಿರಲಿ, ಅವರು ಪ್ರಾರಂಭದಲ್ಲಿ ಗ್ಯಾಸ್ ಒಲೆ ಉರಿಸುವಾಗ, ಚಾಕು ಬಳಸುವಾಗ ಅನಾಹುತವಾಗದಂತೆ ಹೆತ್ತವರು ಜೊತೆಗೇ ಇರಬೇಕು. ಪ್ರಸಿದ್ಧ ಚೆಫ್ಗಳಾದ ಸಂಜೀವ್ ಕಪೂರ್, ವಿಕಾಸ್ ಖನ್ನಾ ಇವರೆಲ್ಲರೂ ಬಾಲ್ಯದಿಂದಲೇ ತಮ್ಮ ಅಜ್ಜಿ ಹಾಗೂ ತಾಯಿ ಜೊತೆಗೆ ಅಡುಗೆಗೆ ಸಹಾಯ ಮಾಡುತ್ತಲೇ ಅಡುಗೆ ಕಲಿತು ಇವತ್ತು ಜಗತ್ತು ಮೆಚ್ಚುವಂತಹ ದೊಡ್ಡ ಚೆಫ್ಗಳಾದದ್ದು. ಅಡುಗೆ ಎನ್ನುವುದು ಕಲೆ, ವಿಜ್ಞಾನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದೊಂದು ಅಗತ್ಯವಾದ ಜೀವನ ಕೌಶಲ. ಹಾಗಾದರೆ ನಿಮ್ಮ ಮಕ್ಕಳು ಅದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪರಿಣತಿ ಪಡೆಯುವುದು ಮುಖ್ಯ ಎಂದು ನಿಮಗೆ ಅನಿಸುತ್ತದಲ್ಲವೇ? 7 ವ್ಯಕ್ತಿತ್ವ ವಿಕಸನ ಗೋಡೆ ಮೇಲಿನ ಬರಹ. ಮಕ್ಕಳ ಚಿತ್ರ ಅಸಂಬದ್ಧವೆನಿಸಿದರೂ ನಿಮ್ಮ ಗೋಡೆ ಕೊಳ್ಳಕ್ಕಾದರೂ ಪರವಾಗಿಲ್ಲ, ಇದೇನು ಬರೀ ಗೀಚಿದ್ದೀಯಾ ಎಂದು ಅವಹೇಳನ ಮಾಡಬೇಡಿ. ಮಕ್ಕಳ ಪ್ರಯತ್ನವನ್ನು ಪ್ರಶಂಸಿಸಿ. ಅದೇನ್ ಕೆಟ್ಟು ಬುದ್ಧಿ ಬಂದಿದ್ದೇನೋ ನಮ್ಮನೆ ಪಾಪುಗೆ, ಎಷ್ಟು ಬೈದ್ರೂ ಕಡೆಗೆ ಕದ್ದು ಮುಚ್ಚಿ ಆದ್ರೂ ಗೋಡೆ ಮೇಲೆ ಗೀಚಿ ಬರ್ತಾನೆ. ನೋಡಿ, ಗೋಡೆ ತುಂಬ ಬಣ್ಣ ಬಣ್ಣದ ಪೆನ್ಸಿಲ್ ತಗೊಂಡು ಎಷ್ಟು ಅಸಹ್ಯ ಮಾಡಿದಾನೆ. ಯಾರಾದ್ರೂ ಬಂದ್ರೆ ನಮ್ಮನೆ ನೋಡ್ಬಿಟ್ಟು ಎಷ್ಟು ಗಲೀಜು ಅಂದ್ಕೊಂಡಾರು ಎನ್ನುತ್ತಾ ವಿಂಧ್ಯ ಮಗುವಿಗೆ ಬೈಕೋತ ಇದ್ರೆ, ಮಗು ತಾನು ಖುಷಿ ಪಟ್ಟು ಬರೆದ ಚಿತ್ರದಲ್ಲಿರುವ ಕಥೆಗೆ ಯಾಕಿವರೆಲ್ಲ ಬೈತಾರೆ ಅಂತ ಪಿಳಿ ಪಿಳಿ ಕಣ್ಣು ಬಿಟ್ಟುಕೊಂಡು ನೋಡುತ್ತಿತ್ತು. ತನ್ನ ಕುರಿತಾದ ಬೈಗುಳವನ್ನ ಕೇಳಿ ಏನು ಮಾಡಬೇಕೆಂದು ತಿಳಿಯದೆ ತಲೆ ತಗ್ಗಿಸಿ ನಿಂತಿತ್ತು. ಮಕ್ಕಳಿರುವ ಮನೆಗಳಲ್ಲಿ ಈ ರೀತಿಯ ಗೋಡೆ ಬರಹ ಸರ್ವೇ ಸಾಮಾನ್ಯ. ಕೆಲವು ಮನೆಯ ಎದುರು ಗೋಡೆಯಲ್ಲಿ ಮಕ್ಕಳು ಗೀಚಿ ಬರೆದ ಬ್ರಹ್ಮಾಂಡವಿದ್ದರೆ, ಕೆಲವು ಮನೆಯ ಒಳಕೋಣೆಯ ಮೂಲೆಗೋಡೆ ಇನ್ಯಾವುದೋ ಕಥೆ ಸಾರುತ್ತಿರುತ್ತದೆ. ನಿಮ್ಮ ಮನೆಯಲ್ಲೂ ಈ ರೀತಿ ಗೋಡೆ, ನೆಲದ ಮೇಲೆ ಗೀಚುವ ಅಭ್ಯಾಸದ ಮಕ್ಕಳಿದ್ದರೆ ಅಥವಾ ನಿಮ್ಮ ಮಕ್ಕಳು ಸುಮ್ಮನೆ ಗೊತ್ತುಗುರಿ ಇಲ್ಲದೆ ಗೀಚುತ್ತಾ ಕೂರುತ್ತಾರೆ ಎಂದರೆ ಅವರಿಗದನ್ನು ಕೆಟ್ಟದ್ದೆಂದು ತೆಗಳುವ ಮುನ್ನ ಗೀಚುವಿಕೆಯ ಕುರಿತಾಗಿ ವಿಷಯಗಳನ್ನು ತಿಳಿದುಕೊಳ್ಳಿ. ಗೋಡೆ ಒಂದು ಬಿಳಿಯ ಹಳೆಯಂತೆ. ಮಕ್ಕಳು ಹುಟ್ಟಿನಿಂದಲೂ ಅನ್ವೇಷಕರು. ಅವರಿಗೆ ಪ್ರತಿಯೊಂದು ವಸ್ತುವನ್ನು ಶೋಧಿಸುವ ಕುತೂಹಲವಿರುತ್ತದೆ. ಮನೆಯ ಗೋಡೆ ಎಂಬುದು ಒಂದು ಗೃಹಾಲಂಕಾರದ ಮೂಲಭೂತ ವಸ್ತು ಎಂಬ ವಾಸ್ತವಿಕತೆ ತಿಳಿದಿರುವುದು ನಾವು ಹಿರಿಯರಿಗೆ ಮಾತ್ರ. ಮಕ್ಕಳ ಮಟ್ಟಿಗೆ ಗೋಡೆ ಎಂಬುದು ಒಂದು ಬಿಳಿ ಹಾಳೆ ಇದ್ದಂತೆ. ಸಹಜವಾಗಿಯೇ ಮನೆಯ ಗೋಡೆಗಳು ಅವರ ಪುಟ್ಟ ವಿಶಾಲವಾದ ಜಾಗವೆನಿಸುವುದರಿಂದ ಮತ್ತು ಪೆನ್ಸಿಲ್, ಸ್ಕೆಚ್ ಪೆನ್ಗಳ ಬಣ್ಣ ಗೋಡೆಯ ಮೇಲ್ಮೈ ರಚನೆಗೆ ಹೊಂದಿಕೊಂಡು ಕಲೆ ಕುರುಹುಗಳು ಮೂಡುವುದರಿಂದ ಮಕ್ಕಳಿಗೆ ಗೋಡೆ ಬರಹ ಆಪ್ತವೆನಿಸುತ್ತದೆ. ನಾವು ನಮ್ಮ ಮಕ್ಕಳು ಶಾಲೆಗೆ ಹೋಗಲಾರಂಭಿಸಿದಾಗ ಅವರ ಪಾಠ, ಅಕ್ಷರಾಭ್ಯಾಸ, ಹೋಂವರ್ಕ್ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸುತ್ತೇವೆ. ಅಕ್ಷರಗಳು ಸುಂದರವಾಗಿ ಇರಲಿ ಎಂದು ಬಯಸಿ ಅಭ್ಯಾಸ ಮಾಡಿಸುವ ಪ್ರಯತ್ನ ಮಾಡುತ್ತೇವೆ. ಆದರೆ ಇದೇ ಕಲಿಕೆ ಮಕ್ಕಳು ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭಿಸಿರುತ್ತಾರೆ ಎಂಬುದು ನಮ್ಮ ಗಮನಕ್ಕೆ ದಕ್ಕಿರುವುದಿಲ್ಲ. ಮಾತನಾಡುವ ಕಲಿಕೆಯಲ್ಲಿ ಧ್ವನಿ ಹೊರಡಿಸುವಂತೆಯೇ ಗೀಚುವುದು ಕೂಡ ಮಗು ತನ್ನನ್ನು ತಾನೇ ವ್ಯಕ್ತಪಡಿಸುವ ಒಂದು ಮಾಧ್ಯಮ. ಅದು ಮಕ್ಕಳಿಗೆ ಸಹಜವಾಗಿ ಬರುವ ಕೌಶಲ್ಯ. ಪೆನ್ಸಿಲ್ ಒಂದನ್ನು ಹಿಡಿದು ಗೀಚುವ ಮಗುವಿನ ಕೈಯ ನಿಯಂತ್ರಣ ಕೂಡ ಒಂದು ಅತಿ ಮುಖ್ಯವಾದ ಬೆಳವಣಿಗೆ. ಗೀಚುವುದು ಬರವಣಿಗೆಯ ಒಂದು ಪ್ರಾರಂಭಿಕ ಹಂತವಷ್ಟೇ. ವಯಸ್ಸಿಗೆ ಅನುಗುಣವಾಗಿ ಮಕ್ಕಳಲ್ಲಿ ತಮ್ಮ ಕೈಬರಹದ ಮೇಲೆ ಕಂಟ್ರೋಲ್ ಬರಲಾರಂಭಿಸುತ್ತದೆ. ಗೀಚುವುದರಲ್ಲೂ ಹಂತಗಳಿವೆ. 2 ವರ್ಷದ ಆಸುಪಾಸಿನ ಮಕ್ಕಳು ಪೇಂಟ್ ಬ್ರಷ್ ಅಥವಾ ಬಣ್ಣದ ಪೆನ್ಸಿಲ್ಗಳಿಂದ ಕೇವಲ ಕಲೆಯನ್ನು ಮೂಡಿಸುವ ಪ್ರಯತ್ನದಲ್ಲಿ ಇರುತ್ತಾರೆ. ಸಮರ್ಪಕವಾಗಿ ಪೆನ್ ಅನ್ನು ಹಿಡಿಯಲು ಬಾರದಿದ್ದರೂ, ಅದರಿಂದ ಮೂಡುವ ಗುರುತಿನ ಆಕರ್ಷಣೆಗೆ ತಮ್ಮ ಕೈಬೆರಳುಗಳನ್ನು ಸಂಯೋಜಿಸಿ ಏನನ್ನಾದರೂ ಗೀಚುವ ಪ್ರಯತ್ನ ಪಡುತ್ತಾರೆ. ಗೊತ್ತು ಗುರಿಯಿಲ್ಲದೆ ಚುರುಕಾಗಿ ಗೀಚಿ ಮೂಡಿಸುವ ಇಂತಹ ಕಲೆಗಳಿಗೆ ಏನೂ ಅರ್ಥವಿರದಿದ್ದರೂ, ಮಕ್ಕಳ ಮಟ್ಟಿಗೆ ಹೊಸದೊಂದು ಕಂಡುಹಿಡಿದ ಅಚ್ಚರಿ ಮತ್ತು ಖುಷಿ ಇರುತ್ತದೆ. ಮಕ್ಕಳು 3 ವರ್ಷದ ಅವಧಿಯಷ್ಟರಲ್ಲಿ ಕೈಯಿಂದ ಬಣ್ಣದ ಸಾಧಕವನ್ನು ಹೇಗೆ ಹಿಡಿದುಕೊಂಡರೆ ಚಿತ್ರ ಮೂಡುತ್ತದೆ ಎಂದು ಸತತವಾಗಿ ಪ್ರಯತ್ನಿಸುತ್ತಿರುತ್ತಾರೆ. ಆಟದ ಸಮಯದಲ್ಲಿ ಕಲ್ಲು ಅಥವಾ ಕೋಲಿನಿಂದ ಮಣ್ಣ ಮೇಲೆ ಗಿರಿ ಮೂಡಿಸುವ ಚಿತ್ರ, ಚೆಲ್ಲಿದ ನೀರಿನ ಹನಿಗಳನ್ನು ಕೈಯಲ್ಲಿ ಎಳೆದು ಮೂಡಿಸುವ ಗೀರು, ಕಡೆಗೆ ಕೈಗೆ ಕೊಟ್ಟ ಪಪ್ಪಾಯ ಹೋಳಿನಿಂದ ತಟ್ಟೆಯ ಮೇಲೆ ಗೀರಿ ಏನು ಮೂಡುತ್ತದೆ ಎಂದು ನೋಡುವ ಕುತೂಹಲ ಕೂಡ ಇದಕ್ಕೆ ಹೊರತಲ್ಲ.
ಹೀಗೆ ಮಕ್ಕಳು ಯಾವ ರೀತಿಯಲ್ಲಿ ಕೈಯನ್ನು ಆಡಿಸಿದರೆ ಯಾವ ರೀತಿಯ ಗೀರು ಬರುತ್ತದೆ ಎಂದೆಲ್ಲ ಕ್ರಮೇಣ ಕರಗತ ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ಈ ವಯಸ್ಸಿಗೆ ತನ್ನ ಕೈಗಳ ಸ್ನಾಯು ಹಿಡಿತ ಮತ್ತು ಕಣ್ಣಿನೊಂದಿಗಿನ ಕೈಯ ಹೊಂದಾಣಿಕೆ ಮಗುವಿನಲ್ಲಿ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಇಂಥದ್ದೇ ಚಿತ್ರ ಬರೆಯಬೇಕೆಂಬ ಯೋಚನೆ ಇಲ್ಲದಿದ್ದರೂ ತಾವು ಗೀಚಿ ತಿದ್ದಿ ಬಿಡಿಸಿದ ಆಕೃತಿಯಲ್ಲಿ ಆಕಸ್ಮಿಕವಾಗಿ ಮೂಡಿದ ವರ್ತುಲ, ತ್ರಿಕೋನ ಆಕೃತಿಯನ್ನು ಗುರುತು ಹಿಡಿದು ನಮ್ಮನ್ನು ಕರೆದು ತೋರಿಸುವಷ್ಟರ ಮಟ್ಟಿಗೆ ನಮ್ಮ ಮಕ್ಕಳು ತಯಾರಾಗುತ್ತಾರೆ. ಸುಮಾರು 4 ವರ್ಷದ ವಯಸ್ಸಿಗೆ ಮಕ್ಕಳಿಗೆ ಅವರ ಗೀಚುವಿಕೆಯಲ್ಲಿ ಇನ್ನಷ್ಟು ನಿಯಂತ್ರಣ ದೊರಕಿರುತ್ತದೆ. ಆಕೃತಿಗಳು ಹೆಚ್ಚು ಹೆಚ್ಚು ಖಚಿತವಾಗಿ ಬರೆಯಲು ಆರಂಭಿಸುತ್ತಾರೆ. ಗೋಳಾಕೃತಿಗೆ ಕೈಯನ್ನು ಹೇಗೆ ತಿರುಗಿಸಬೇಕು ಎನ್ನುವಷ್ಟು ಅಂದಾಜು ಮಗುವಿಗೆ ಸಿಗುತ್ತದೆ. ತಾವು ಬರೆದ ಚಿತ್ರಕ್ಕೆ ಅವುಗಳೇನು ಎಂದು ಹೆಸರಿಸುತ್ತಾ ಬರುತ್ತಾರೆ. ಈ ವಯಸ್ಸಿಗೆ ಅವರಿಗೆ ತಮ್ಮ ಕಲ್ಪನೆಯ ಚಿತ್ರಗಳನ್ನು ಕುರಿತು ತಿಳಿಸುವ ಹುಮ್ಮಸ್ಸು ಮತ್ತು ಉತ್ಸಾಹ ಹೆಚ್ಚಿರುತ್ತದೆ. ಗೀಚಿದ ಚಿತ್ರಗಳೀಗ ಹೆಚ್ಚು ಹೆಚ್ಚು ಅರ್ಥಪೂರ್ಣ ಆಗಲಾರಂಭಿಸುತ್ತದೆ. ಅಮ್ಮನ ಕೈ ಹಿಡಿದುಕೊಂಡು ನಾನು ನಿಂತಿದ್ದೇನೆ, ಅಣ್ಣನೊಬ್ಬ ಗಾಳಿಪಟ ಹಾರಿಸುತ್ತಿದ್ದಾನೆ, ಕೆರೆಯಲ್ಲಿ ಮೀನುಗಳಿವೆ, ಇದು ಸೂರ್ಯ, ಇದು ಚಂದ್ರ, ಇದು ಹೂವು ಹೀಗೆ ತಂತಾನೆ ಕಲ್ಪನೆ ಮಾಡಿಕೊಳ್ಳುತ್ತಾ ಹಲವು ಬಗೆಯ ಚಿತ್ರಗಳನ್ನು ಗೀಚಲಾರಂಭಿಸುತ್ತಾರೆ. ಮಕ್ಕಳ ಕಲಿಕೆಗೆ ನಮ್ಮ ಪಾತ್ರ. ಅಡ್ಡಾದಿಡ್ಡಿಯಾಗಿ ಗೀಚಲಾರಂಭಿಸಿ ಕ್ರಮೇಣ ಒಂದು ಬಿಂದುವಿನಿಂದ ಹೊರಟು ಕೈಯನ್ನು ಹೊರಳಿಸಿ ಅನಿರ್ದಿಷ್ಟವಾಗಿಯಾದರೂ ಸರಿ ಒಂದು ವರ್ತುಲವನ್ನು ಬಿಡಿಸುವಲ್ಲಿ ಸಫಲಗೊಳ್ಳುವ ಮಕ್ಕಳ ಈ ಗೀಚುವಿಕೆಯೇ ಮುಂದೆ ಅಕ್ಷರಗಳನ್ನು ಬರೆಯುವಿಕೆಗೆ ಬುನಾದಿ. ಮನಸೋ ಇಚ್ಛೆ ಸ್ಕ್ರಿಬ್ಸ್ ಅಥವಾ ಗೀಚಿ ಬರೆದ ಮಕ್ಕಳಿಗೆ ಇಂಗ್ಲಿಷ್ನ ಕರ್ಸಿವ್ ಲೆಟರ್ಸ್ ಬರೆಯಲು ಸುಲಭವಾಗಿದೆ ಎನ್ನುತ್ತದೆ ಒಂದು ಸಂಶೋಧನೆ. ಬರೆಯುವ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಹಾಗಾಗಿ ಮಕ್ಕಳ ಗೀಚುವಿಕೆಯನ್ನು ಅರಿತು ಪ್ರೋತ್ಸಾಹ ನೀಡೋಣ. ಚಿಕ್ಕ ಮಕ್ಕಳು ಗೋಡೆಯ ಮೇಲೆ ಬರೆದಾಗ ತಕ್ಷಣಕ್ಕೆ ಮಕ್ಕಳ ಮೇಲೆ ರೆಗಡಿರಿ. ಮಕ್ಕಳ ಗೀಚುವಿಕೆಯ ವಯಸ್ಸು ತಾತ್ಕಾಲಿಕ. ಹಾಗಾಗಿ ತಕ್ಷಣಕ್ಕೆ ಅವರ ಮನಸ್ಸಿಗೆ ಘಾಸಿಯಾಗುವಂತೆ ಬೈಯುವುದು, ಇತರರ ಎದಿರು ಅವಮಾನಿಸುವುದು ಬೇಡ. ಆಗ ಗೀಚುವ ಆಸೆಗೆ ಕದ್ದು ಗೋಡೆಯ ಮೇಲೆ ಬರೆಯಲು ಆರಂಭಿಸುತ್ತಾರೆ. ಅದರ ಬದಲು ನಿಮ್ಮ ಮಕ್ಕಳ ಚಿತ್ರಗಳನ್ನು ಅವರು ಬರೆದ ವಯಸ್ಸನ್ನು ನೆನಪಿನಲ್ಲಿಟ್ಟುಕೊಂಡು ಹೆಮ್ಮೆ ಪಡಿ. ಮಕ್ಕಳು ದೊಡ್ಡವರಾದಂತೆ ಇತರ ಬರೆಯುವ ಮಾಧ್ಯಮಗಳು ಸಿಕ್ಕ ನಂತರ ಗೋಡೆ ಮೇಲೆ ಬರೆಯಬಾರದೆಂಬುದನ್ನು ತಿಳಿದುಕೊಳ್ಳುತ್ತಾರೆ. ಇದಾಗಿಯೂ ಮನೆಯ ಗೋಡೆಯ ಅಂದ ಹಾಳಾಗುವ ಕುರಿತು ಚಿಂತೆಯಿದ್ದರೆ ಮಕ್ಕಳಿಗೆ ಬರೆಯಬೇಕೆನಿಸಿದ ಕ್ಷಣಕ್ಕೆ ಸ್ಲೇಟು, ವೈಟ್ ಬೋರ್ಡ್, ಪೇಪರ್ ಇನ್ನಿತರ ಪರ್ಯಾಯ ವಸ್ತುಗಳನ್ನು, ಬಣ್ಣದ ಪೆನ್ಸಿಲ್, ಬಳಪ, ಮಕ್ಕಳು ಬಳಸಬಹುದಾದಂತಹ ಪೇಂಟ್ ಇತ್ಯಾದಿ ಪರ್ಯಾಯ ವಸ್ತುಗಳಿಂದ ಬೇರೆಡೆಗೆ ಆಕರ್ಷಿಸಿ ಅವರಿಗೆ ಗೀಚಲು ಅವಕಾಶ ನೀಡಿ. ಅವರಲ್ಲಿನ ಬರೆಯುವ ದಾಹ ನೀಗಬೇಕು. ಸಂತೃಪ್ತಿ ಎನಿಸಿದಾಗ ಮಕ್ಕಳು ಕೂಡ ಹೆಚ್ಚಿನ ಹಠ ಮಾಡುವುದಿಲ್ಲ. ಜೊತೆಗೆ ನಿಮ್ಮ ಪ್ರೋತ್ಸಾಹ ಅವರಲ್ಲಿ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸಕ್ಕೆ ಸಹಾಯಕವಾಗುತ್ತದೆ. ಮಕ್ಕಳ ಚಿತ್ರ ಅಸಂಬದ್ಧ ಎನಿಸಿದರೂ ಇದೇನು ಬರೀ ಗೀಚಿದ್ದೀಯಾ ಎಂಬ ಅವಹೇಳನೆ ಬೇಡ. ಮಕ್ಕಳ ಪ್ರಯತ್ನಕ್ಕೆ ಭರಪೂರ ಪ್ರಶಂಸೆ ನೀಡಿ, ಮಕ್ಕಳೊಡನೆಯ ಚಿತ್ರಗಳನ್ನು ಬರೆಯಲು ಅಥವಾ ನೋಡಲು ಸ್ವಲ್ಪ ಸಮಯ ವ್ಯಯಿಸಿ, ಅದೇನು ಬರೆದಿದ್ದೀಯಾ ಎಂದು ವಿಚಾರಿಸಿ. ಮಕ್ಕಳ ಕಲ್ಪನೆಗೆ ಒಂದಷ್ಟು ನಿಮ್ಮ ಒಲವು, ಹುಸಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿ. ಹೆಚ್ಚು ಹೆಚ್ಚು ನೀವು ಕುತೂಹಲದಿಂದ ಪ್ರಶ್ನಿಸಿದಂತೆಯೂ ಮಕ್ಕಳ ಮೆದುಳಿನಲ್ಲಿ ಇನ್ನೂ ಸಾಕಷ್ಟು ಕ್ರಿಯಾತ್ಮಕ ಐಡಿಯಾಗಳು ಬರುತ್ತಾ ಹೋಗುತ್ತವೆ. ಇದು ಮಕ್ಕಳ ಅತ್ಯುತ್ತಮ ಬೆಳವಣಿಗೆಗೆ ಸಹಕಾರಿ. ಮಕ್ಕಳಿಗೆ ಭೌತಿಕವಾಗಿ ಚಿತ್ರಿಸುವ ಸಾಮಗ್ರಿಗಳನ್ನು ನೀಡಿ. ಪೇಂಟ್, ಡ್ರಾಯಿಂಗ್ ಚಿತ್ರದ ಆಕರ್ಷಣೆ ಮೊಬೈಲ್ ಟ್ಯಾಬ್ನಲ್ಲೂ ಸಾಧ್ಯ. ಆದರೆ ತೋರು ಬೆರಳಿನಿಂದ ಸ್ಮಾರ್ಟ್ ಸ್ಕ್ರೀನ್ ಅನ್ನು ಮುಟ್ಟಿ ಮುಗಿಸುವ ಚಿತ್ರದಿಂದ ನಿಜವಾದ ಕಲಿಕೆಯಾಗುವುದಿಲ್ಲ. ಮಕ್ಕಳಿಗೆ ಮುಂದಕ್ಕೆ ಚಿತ್ರ ಅಥವಾ ಅಕ್ಷರಗಳನ್ನು ಪೆನ್ನು ಪೆನ್ಸಿಲ್ ಹಿಡಿದು ಬರೆಯುವ ಕಲ್ಪನೆಗೆ, ಬಣ್ಣಗಳನ್ನು ಬಳಸಿ ಮೂಡಿಸುವ ಚಿತ್ರಕ್ಕೆ ಸ್ಥಳ ವ್ಯಾಪ್ತಿ, ಆಯಾಮಗಳ ಅಂದಾಜು ಸಿಗುವುದಿಲ್ಲ. 4 ವರ್ಷದ ಮಕ್ಕಳಲ್ಲಿ ತನಗಿಂತ ತನ್ನ ಗೆಳೆಯ ಗೆಳತಿಯರು ಬರೆದ ಚಿತ್ರ ಚೆನ್ನಾಗಿ ಮೂಡಿ ಬಂದರೆ ಅಥವಾ ತಾನು ಕಲ್ಪಿಸಿದಂತೆ ಚಿತ್ರಿಸಲು ಬರುತ್ತಿಲ್ಲ ಎಂಬ ಹತಾಶೆ ಮೂಡಿದರೆ ಕಿರಿಕಿರಿ ಆಗುವುದುಂಟು. ಹಾಗಾಗಿ ಮಕ್ಕಳ ಚಿತ್ರಗಳಿಗೆ ಇತರರ ಚಿತ್ರಗಳನ್ನು ತುಲನೆ ಮಾಡದಿರಿ. ಯಾರು ಹುಟ್ಟಿನಿಂದ ಕಲಾವಿದ ಆಗಿರುವುದಿಲ್ಲ. ಇನ್ನು ಚೆನ್ನಾಗಿ ಬರೆಯಬೇಕಿತ್ತು ಎಂದು ಒತ್ತಡ ಹೇರದಿರಿ. ಸಮಾಧಾನಿಸಿ ಮಕ್ಕಳ ಅಷ್ಟರ ಮಟ್ಟಿಗಿನ ಪ್ರಯತ್ನಕ್ಕೆ ಸಂತೋಷ ವ್ಯಕ್ತಪಡಿಸಿ. ಮಕ್ಕಳೇನಾದರೂ ಆಸಕ್ತಿಯಿಂದ ಗೀಚುತ್ತಾ ಕುಳಿತಿದ್ದರೆ ಅದು ಸಮಯ ವ್ಯರ್ಥ ಎಂದೆಣಿಸಬೇಡಿ. ಹೆಚ್ಚು ಹೆಚ್ಚು ಗೀಚಿ ಬರೆಯುವುದರಿಂದ ಹೆಚ್ಚಿನ ಮಕ್ಕಳ ಮನಸ್ಸಿನ ಯೋಚನೆಗಳು ಹೊರಹೊಮ್ಮುತ್ತದೆ.
ಇದೊಂದು ಎಕ್ಸ್ಪ್ರೆಸಿವ್ ಮಾಧ್ಯಮವಾದುದರಿಂದ ಮಕ್ಕಳು ತಾವಾಗಿಯೇ ತಮ್ಮ ಸಮಯವನ್ನು ತೊಡಗಿಸುವ ವಿಧಾನವನ್ನು ಕಲಿಯುತ್ತಾರೆ. ಅವರ ಹಠಮಾರಿತನವು ಕಡಿಮೆಯಾಗುತ್ತದೆ. 8 ಪಾಲನೆ ಪೋಷಣೆ ಮಕ್ಕಳ ಒಂಟಿತನ ನೀಗುವುದು ಹೇಗೆ? ಮಕ್ಕಳ ಒಂಟಿತನ, ಬೇಸರ ಕಳೆಯಲು ಪೋಷಕರು ಮಕ್ಕಳಾಗಬೇಕಿದೆ. ಮಕ್ಕಳೊಂದಿಗೆ ಬೆರೆತು ಅವರಂತರಂಗವನ್ನು ಅರಿಯುತ್ತಾ ಅರಳಿಸಬೇಕಿದೆ. ಹಾಗಿದ್ದರೆ ಮಕ್ಕಳೊಂದಿಗೆ ಬೆರೆಯಲು ಏನೇನು ಮಾಡಬೇಕು? ಹಲವು ಕಾರಣಗಳಿಂದಾಗಿ, ಮುಖ್ಯವಾಗಿ ಆಧುನೀಕರಣದ ಫಲವಾಗಿ ಇಂದಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗುತ್ತಿವೆ. ವಿದ್ಯಾಭ್ಯಾಸ, ಉದ್ಯೋಗ, ಸ್ವತಂತ್ರ ಜೀವನದ ಪರಿಕಲ್ಪನೆ ಮುಂತಾದ ಕಾರಣಗಳಿಂದ ಕುಟುಂಬಗಳು ಚಿಕ್ಕದಾಗಿವೆ. ಗಂಡ, ಹೆಂಡತಿ, ಮನೆಯಲ್ಲಿ 1-2 ಮಕ್ಕಳು ಮಾತ್ರ ಇರುತ್ತಾರೆ. ಹೀಗಿದ್ದಾಗ ಮಕ್ಕಳಲ್ಲಿ ಒಂಟಿತನ ಕಾಡುವುದು ಸಹಜವೇ. ಅದರಲ್ಲೂ ಅಕ್ಕಪಕ್ಕದ ಮನೆಯವರೊಂದಿಗೆ ಮಾತುಕತೆಯೂ ಇಲ್ಲದ ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಆಟ ಆಡಲು ಜೊತೆಗಾರರು ಸಿಗದ ಬೇಸರದ ದಿನಗಳೂ ಹೌದು. ಈ ಪರಿಸ್ಥಿತಿಯನ್ನು ತಪ್ಪಿಸಲು, ಮಕ್ಕಳ ಬೇಸರ ಕಳೆಯಲು ಈಗ ಪೋಷಕರೇ ಮಕ್ಕಳೊಂದಿಗೆ ಸ್ನೇಹಿತರಂತೆ ವರ್ತಿಸಬೇಕಾಗಿದೆ. ಈಗಿನ ಬಹಳಷ್ಟು ಪೋಷಕರಿಗೆ ಮಕ್ಕಳೊಂದಿಗೆ ಸಮಯ ಕಳೆಯುವುದು ತುಂಬಾ ಮುಖ್ಯ ಎಂಬ ಅರಿವಿದೆ. ಆದರೆ ಅವರೊಂದಿಗೆ ಹೊತ್ತು ಕಳೆಯುವ ಸರಿಯಾದ ವಿಧಾನ ಮಾತ್ರ ತಿಳಿದಿರುವುದಿಲ್ಲ. ಕಾರಣ, ನಾವು ನಮ್ಮ ಸಮವಯಸ್ಕರೊಡನೆ ಮುಕ್ತವಾಗಿ ಬೆರೆತು ಮಾತನಾಡಿದಂತೆ ಮಕ್ಕಳೊಡನೆ ಮಾತನಾಡಲಾಗುವುದಿಲ್ಲ. ಜೊತೆಗೆ, ವಯಸ್ಸಿನ ಅಂತರ ಮತ್ತು ಜನರೇಷನ್ ಗ್ಯಾಪ್, ಮಕ್ಕಳೊಡನೆ ದೊಡ್ಡವರ ರೀತಿ ಮಾತನಾಡುವುದಾಗಲಿ, ಉಪದೇಶ ಕೊಡುವುದಾಗಲಿ ಮಾಡಿದರೆ ಅವರು ನಮ್ಮಿಂದ ಇನ್ನಷ್ಟು ದೂರ ಉಳಿಯುತ್ತಾರೆ. ಹೀಗಾಗಿ ಮಕ್ಕಳೊಂದಿಗೆ ಬೆರೆಯುವುದು ಹೇಗೆ ಎಂಬ ಕುರಿತು ಒಂದಿಷ್ಟು ಯೋಚಿಸಬೇಕಿದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಒಂದಷ್ಟು ಸಮಯ ಕಳೆದರೆ ಅವರು ನಮ್ಮೊಂದಿಗೆ ಸ್ನೇಹಿತರಂತೆ ಬೆರೆತು ಉಲ್ಲಸಿತರಾಗುತ್ತಾರೆ ಎಂಬುದನ್ನು ಅರಿಯಬೇಕಿದೆ. ಹಾಗಿದ್ದರೆ, ಮಕ್ಕಳೊಂದಿಗೆ ಹೇಗೆಲ್ಲ ಸಮಯ ಕಳೆಯಬಹುದು ಎಂಬುದಕ್ಕೆ ಇಲ್ಲೊಂದಿಷ್ಟು ಸಲಹೆಗಳಿವೆ. ಇಂದಿನ ಮಕ್ಕಳು ಹೆಚ್ಚಿನ ಸಮಯವನ್ನು ಮೊಬೈಲ್ನಲ್ಲಿ ಆಟವಾಡುತ್ತಾ ಕಳೆಯುವುದರಿಂದ ಅವರಿಗೆ ಹಳೆಯ ಕಾಲದ ಆಟಗಳ ಪರಿಚಯವೇ ಇಲ್ಲ. ಕುಂಟೋ ಬಿಲ್ಲೆ, ಲಗೋರಿ, ಚನ್ನಿಮಣೆ, ಗೋಲಿ, ಬುಗುರಿ, ಕೇರಂ, ಚೆಸ್, ಆಣೆಕಲ್ಲಾಟ, ಕಣ್ಣಾಮುಚ್ಚಾಲೆ ಮುಂತಾದ ಆಟಗಳನ್ನು ಪೋಷಕರು ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಮಕ್ಕಳೊಂದಿಗೆ ಆಡಿ ಅವರ ಮನಸ್ಸಿಗೆ ಮುದ ನೀಡಬಹುದು, ಮತ್ತೊಮ್ಮೆ ಬಾಲ್ಯಕ್ಕೆ ಜಾರಬಹುದು. ಆ ಸವಿ ನೆನಪುಗಳನ್ನು ಮೇಲುಕು ಹಾಕಬಹುದು. ಈಗ ಹೆಚ್ಚಿನ ಮನೆಗಳಲ್ಲಿ ಊಟಕ್ಕೆ ಕುಳಿತಾಗ ಒಂದೋ ಟಿ.ವಿ ಇರುತ್ತದೆ ಅಥವಾ ಮೊಬೈಲ್ ನೋಡುತ್ತಾ ಊಟ ನೆರವೇರುತ್ತದೆ. ಇದನ್ನು ಆದಷ್ಟು ಕಡಿಮೆ ಮಾಡಿ ಎಲ್ಲರೂ ಒಟ್ಟಿಗೆ ಕುಳಿತು ಟಿ.ವಿ, ಮೊಬೈಲ್ನಿಂದ ದೂರವಿದ್ದು ಊಟ ಮಾಡುವ ಪರಿಪಾಠ ಬೆಳೆಸಿಕೊಳ್ಳಬೇಕು. ಇದರಿಂದ ಮಕ್ಕಳಿಗೆ ಊಟದ ರುಚಿ ತಿಳಿಯುತ್ತದೆ. ಹೀಗೆ ಊಟದ ಸಮಯದಲ್ಲೂ ಮಕ್ಕಳು ಮತ್ತು ಹೆತ್ತವರು ತಮ್ಮ ಆ ದಿನದ ಅನುಭವಗಳನ್ನು ಪರಸ್ಪರ ಹಂಚಿಕೊಳ್ಳಲು ಅವಕಾಶ ದೊರೆಯುತ್ತದೆ. ಮನೆಯಲ್ಲಿ ಊಟ ಮಾಡುವುದು ಇದ್ದೇ ಇರುತ್ತದೆ. ಇದರೊಂದಿಗೆ ವರ್ಷಕ್ಕೆ ಒಮ್ಮೆ ಅಥವಾ 2 ಸಲ ಹೊರಾಂಗಣ ಪ್ರದೇಶದಲ್ಲಿ ಊಟ ಮಾಡಿ ನೋಡಿ. ಮನೆಯ ಟೆರೇಸ್ ಮೇಲೆ ಹುಣ್ಣಿಮೆಯ ದಿನ ಬೆಳದಿಂಗಳ ಊಟ ಎಂದು ಮನೆಯವರೊಂದಿಗೆ ಹೊರಟುತ್ತಾ ಸವಿಯಬಹುದು. ಕಡಲ ತೀರದಲ್ಲಿ, ಪಾರ್ಕಿನಲ್ಲಿ ನೀವು ಮನೆಯಲ್ಲಿ ಮಾಡಿದ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸವಿಯಬಹುದು. ಹಾಗೆಯೇ ಬುತ್ತಿ ಕಟ್ಟಿಕೊಂಡು ಹೊಲಗದ್ದೆಗಳಲ್ಲಿ ಕುಟುಂಬದವರೊಂದಿಗೆ ಕೂತು ಊಟದ ಜೊತೆಗೆ ಸುತ್ತಲಿನ ಪರಿಸರದ ಸೌಂದರ್ಯವನ್ನು ಸವಿಯಬಹುದು. ಇದರಲ್ಲಿ ಏನಿದೆ ವಿಶೇಷ ಅಂತ ನಿಮಗೆ ಅನಿಸಬಹುದು. ಆದರೆ ಇವೆಲ್ಲ ಸಣ್ಣ ಪುಟ್ಟ ಸಂಗತಿಗಳು ಮಕ್ಕಳಿಗೆ ವಿಶೇಷ ಅನುಭೂತಿ ನೀಡುತ್ತವೆ. ಇಂತಹ ನೆನಪುಗಳು ಮಕ್ಕಳ ಚಿತ್ತದಲ್ಲಿ ಚಿರಕಾಲ ಉಳಿಯುತ್ತವೆ. ಆದರೆ ನೆನಪಿರಲಿ, ಎಲ್ಲೇ ಹೊರಾಂಗಣ ಪ್ರದೇಶದಲ್ಲಿ ನೀವು ಊಟ ತಿನಿಸುಗಳನ್ನು ಸವಿದ್ದರೂ ಆ ಪ್ರದೇಶದಲ್ಲಿ ಆಹಾರವನ್ನು ಗಲೀಜು ಮಾಡದಂತೆ ಎಚ್ಚರ ವಹಿಸಬೇಕು. ಕೆಲವೊಮ್ಮೆ ಮಕ್ಕಳೊಂದಿಗೆ ಸಮಯ ಕಳೆಯಲು ನಮಗೆ ನಮ್ಮ ಕೆಲಸಗಳೇ ಅಡೆತಡೆ ಮಾಡುತ್ತವೆ. ಆಗೆಲ್ಲ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನು ತೊಡಗುವಂತೆ ಮಾಡಬೇಕು. ನೀವು ಅಡುಗೆ, ತಿಂಡಿ ತಯಾರಿಸುವಾಗ ಅವರಿಗೆ ತರಕಾರಿ ಹೆಚ್ಚಲು ಹೇಳಬಹುದು. ಕೈತೋಟದ ಕೆಲಸ ಮಾಡುವಾಗ ನಿಮ್ಮೊಂದಿಗೆ ಅವರಿಗೂ ಹೂವು, ಹಣ್ಣು ಕೀಳಲು, ಗಿಡಗಳಿಗೆ ನೀರು ಹಾಕಲು, ಹುಲ್ಲು ಕೀಳಲು, ಅವರೊಂದಿಗೆ ಹೂಗಿಡಗಳ ಬಗ್ಗೆ ಚರ್ಚೆ ಮಾಡುತ್ತಾ ಹೋದರೆ ಕೆಲಸ ಸಾಗಿದ್ದೇ ತಿಳಿಯುವುದಿಲ್ಲ. ಕಪಾಟು ಶುಚಿಗೊಳಿಸುವಾಗ, ಮೇಜನ್ನು ಅಂದವಾಗಿ ಜೋಡಿಸುವಾಗ ಮೌನವಾಗಿ ಕೆಲಸ ಮಾಡದೆ ಅವರೊಂದಿಗೆ ಮಾತನಾಡುತ್ತಲೇ ಸಮಯ ಕಳೆಯಬಹುದು. ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ಪ್ರವಾಸಕ್ಕೆ, ಸಿನಿಮಾಗಳಿಗೆ, ವಸ್ತು ಪ್ರದರ್ಶನಕ್ಕೆ, ಜಾತ್ರೆ ಮುಂತಾದ ಕಡೆ ಕರೆದುಕೊಂಡು ಹೋಗುತ್ತಾರೆ.
ಆದರೆ ಅಲ್ಲಿಂದ ಬಂದ ನಂತರ ಅದರ ಬಗ್ಗೆ ಚರ್ಚಿಸುವುದಿಲ್ಲ. ಅದರ ಬದಲು ಹೀಗೆ ನೀವು ಸುತ್ತಾಡಿ ಬಂದ ಸ್ಥಳಗಳ ಬಗ್ಗೆ ಮನೆಗೆ ಬಂದ ನಂತರ ಮಕ್ಕಳೊಡನೆ ಮಾತನಾಡಬೇಕು. ಆಗ ಅವರು ಅದನ್ನು ಮತ್ತೆ ಮತ್ತೆ ಮೇಲುಕು ಹೊಕ್ಕಿ ತಮಗೆ ಅನಿಸಿದ್ದನ್ನು ಹೇಳುತ್ತಾರೆ. ಆಗ ಖುಷಿ ಇಮ್ಮಡಿಗೊಳ್ಳುತ್ತದೆ. ಮಕ್ಕಳಿಗೆ ತಾವು ತೀರ ಚಿಕ್ಕವರಾಗಿದ್ದಾಗಿನ ಘಟನೆಗಳು ನೆನಪಿರುವುದಿಲ್ಲ. ಮಕ್ಕಳೊಡನೆ ಅವರು ಬಾಲ್ಯದಲ್ಲಿ ಮಾಡುತ್ತಿದ್ದ ತುಂಟಾಟಗಳನ್ನು, ಮೋಜಿನ ಘಟನೆಗಳನ್ನು ಹೇಳಿ ಆಗಾಗ ಅವರು ಮುದಗೊಳ್ಳುವಂತೆ ಮಾಡಬೇಕು. ನಾನು ಬಾಲ್ಯದಲ್ಲಿ ಹೀಗಿದ್ದಿನ? ನಾನು ಹೀಗೆಲ್ಲ ಮಾಡಿದ್ದಿನ? ಎಂದು ಅವರು ಬೆರಗಾಗಿ ಖುಷಿ ಪಡುತ್ತಾರೆ. ನಮಗೂ ಮತ್ತೊಮ್ಮೆ ಅವರ ಬಾಲ್ಯವನ್ನು ಮೇಲುಕು ಹಾಕಿದಂತಾಗುತ್ತದೆ. ಮಕ್ಕಳು ಶಾಲೆಯಿಂದ ಬಂದ ನಂತರ ಅವರ ಆ ದಿನದ ಆಗುಹೋಗುಗಳನ್ನು ವಿಚಾರಿಸಿಕೊಳ್ಳಬೇಕು, ಅವರ ಮಾತುಗಳಿಗೆ ಕಿವಿಯಾಗಬೇಕು. ಅವರ ಆ ದಿನದ ಅಭ್ಯಾಸಗಳು ಸರಿಯೋ ತಪ್ಪೋ, ಯಾವುದನ್ನು ಮಾಡಿದರೆ ಸರಿ, ಯಾವುದು ತಪ್ಪು ಎಂಬುದನ್ನು ಅವರಿಗೆ ಮನವರಿಕೆ ಆಗುವಂತೆ ಹೇಳಿಕೊಡಬೇಕು. ಮಕ್ಕಳೆದುರು ನಿಮ್ಮ ಮದುವೆ ಆಲ್ಬಮ್ ತೆರೆದಿಟ್ಟು ಪರಿಚಯ ಮಾಡಿಕೊಡಬಹುದು. ವಿಡಿಯೋಗಳನ್ನು ನೋಡಬಹುದು ಅಥವಾ ಅವರೊಡನೆ ಅವರ ಬಾಲ್ಯದ ಫೋಟೋ ಆಲ್ಬಮ್ಗಳನ್ನು ಮತ್ತೊಮ್ಮೆ ನೋಡಿ ಕಣ್ತುಂಬಿಸಿಕೊಳ್ಳಬಹುದು. ಈ ಎಲ್ಲ ದಾರಿಗಳಲ್ಲಿ ಸಾಗಿ ನೀವು ನಿಮ್ಮ ಮಕ್ಕಳೊಂದಿಗಿನ ಅನುಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. 9 ಚಿಣ್ಣರ ಪುಟ. ಅದ್ಭುತ ಉಡುಗೊರೆ. ದೇಶ ತಿರುಗುತ್ತ ಸನ್ಯಾಸಿಯೊಬ್ಬ ಒಂದು ಹಳ್ಳಿಗೆ ಬಂದ. ಹಳ್ಳಿಯ ಸಾಹುಕಾರನ ಮನೆಯ ಬಳಿ ನಿಂತಾಗ ಸಾಹುಕಾರನು, ನಿನಗೆ ಕೆಲಸ ಮಾಡಲು ಇಷ್ಟವಿಲ್ಲ. ಆದರೆ ಊಟ ಮಾತ್ರ ಬೇಕು. ನಿನ್ನಂಥವರಿಗೆ ನಾನು ಏನನ್ನೂ ಕೊಡುವುದಿಲ್ಲ. ತೊಲಗು ಇಲ್ಲಿಂದ ಎಂದು ಬೈದು ಕಳಿಸಿದ. ಸನ್ಯಾಸಿಯು ಮಾತನಾಡದೆ ಮುಂದೆ ನಡೆದು ಹೊರಟ. ಮುಂದೆ ಅವನಿಗೆ ಒಂದು ಗುಡಿಸಲು ಸಿಕ್ಕಿತು. ಅಲ್ಲಿದ್ದವನು ಒಬ್ಬ ಬಡ ರೈತ. ಸನ್ಯಾಸಿಯನ್ನು ಕಂಡ ತಕ್ಷಣ ಬಹಳ ಆದರದಿಂದ ಬರಮಾಡಿಕೊಂಡ. ತನ್ನ ಬಳಿ ಇದ್ದ ಆಹಾರವನ್ನು ಸನ್ಯಾಸಿಗೆ ಕೊಟ್ಟು ತಾನು ಉಪವಾಸ ಬಿದ್ದ. ಊಟದ ಬಳಿಕ ಸನ್ಯಾಸಿಯು, ಇಂತಹ ರುಚಿಕರವಾದ ಊಟವನ್ನು ನಾನು ಎಂದೂ ಮಾಡಿರಲಿಲ್ಲ ಎನ್ನುತ್ತಾ ಒಂದು ಕೊಳ್ಳಲನ್ನು ರೈತನಿಗೆ ಕೊಟ್ಟು, ಈ ಕೊಳ್ಳಲನ್ನು ನಿನ್ನ ಗದ್ದೆಯಲ್ಲಿ ನುಡಿಸಿದರೆ ಬೆಳೆ ಹೆಚ್ಚಾಗುತ್ತದೆ. ನಿನಗೆ ಒಳ್ಳೆಯದಾಗಲಿ ಎಂದು ಹರಸಿ ಹೊರಟು ಹೋದ. ರೈತನ ಬಳಿ ಬಿತ್ತಲು ಭತ್ತ ಇರಲಿಲ್ಲ. ಆದ್ದರಿಂದ ಅವನು ಹಳ್ಳಿಯ ಸಾಹುಕಾರನ ಬಳಿ ಹೋಗಿ ಒಂದು ಮೂಟೆ ಭತ್ತ ಎರವಲು ಕೇಳಿದ. ಅದಕ್ಕೆ ಸಾಹುಕಾರನು ಫಸಲಿನ 10ರಲ್ಲಿ 9 ಭಾಗ ತನಗೆ ಬರಬೇಕೆಂಬ ಷರತ್ತನ್ನು ವಿಧಿಸಿ ಭತ್ತವನ್ನು ಕೊಟ್ಟ. ಬಿತ್ತನೆ ಮಾಡುವ ಸಮಯ ಬಂತು. ರೈತನು ತನ್ನ ಚಿಕ್ಕ ಗದ್ದೆಯನ್ನು ಉಳಿ ಬೀಜವನ್ನು ಬಿತ್ತಿದ. ಪ್ರತಿದಿನ ಗದ್ದೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೊಳ್ಳಲನ್ನು ನುಡಿಸತೊಡಗಿದ. ಒಮ್ಮೆ ಸಾಹುಕಾರ ಅದೇ ದಾರಿಯಲ್ಲಿ ಹೋಗುತ್ತಿದ್ದಾಗ ಕೊಳಲು ನುಡಿಸುತ್ತಿದ್ದ ರೈತನನ್ನು ಕಂಡ. ಅವನ ಬಳಿ ಹೋಗಿ, ಏನು ಮಾಡುತ್ತಿದ್ದೀ ಎಂದು ಪ್ರಶ್ನಿಸಿದ. ಅದಕ್ಕೆ ಪ್ರತಿಯಾಗಿ ರೈತನು ತಾನು ಕೊಳಲು ನುಡಿಸುತ್ತಿದ್ದೇನೆ ಎಂದು ಹೇಳಲು ಸಾಹುಕಾರನ ಕೊಳಲನ್ನು ನುಡಿಸುವುದರಿಂದ ಫಸಲು ಬೆಳೆಯುವುದಿಲ್ಲ ಎಂದು ವ್ಯಂಗ್ಯವಾಗಿ ಹೇಳಿ ಹೋದ. ಕೆಲವು ದಿನಗಳ ನಂತರ ಮತ್ತೆ ಆ ದಾರಿಯಿಂದ ನಡೆದುಕೊಂಡು ಹೋಗುತ್ತಿದ್ದಾಗ ಸಾಹುಕಾರನಿಗೆ ಆಶ್ಚರ್ಯ ಕಾದಿತ್ತು. ಬೇರೆ ಗದ್ದೆಗಳಿಗಿಂತ ರೈತನ ಗದ್ದೆಯಲ್ಲಿ ಫಸಲು ಚೆನ್ನಾಗಿ ಬಂದಿತ್ತು. ಅಲ್ಲೇ ಇದ್ದ ರೈತನನ್ನು ಸಾಹುಕಾರನು ವಿಚಾರಿಸಿದಾಗ ಅವನು ತನ್ನ ಕೊಳಲಿನ ಮಹಿಮೆಯನ್ನು ವರ್ಣಿಸಿದ. ಅದನ್ನು ಕೇಳಿದ ಸಾಹುಕಾರ ವಿನಯದಿಂದ ಕೊಳ್ಳಲನ್ನು ಕೆಲವು ದಿನ ಎರವಲು ಕೊಡುವಂತೆ ಬೇಡಿಕೊಂಡ. ರೈತನು ಒಪ್ಪಿದ. ಸ್ವಲ್ಪ ದಿನಗಳ ಬಳಿಕ ರೈತ ತನ್ನ ಗದ್ದೆಗೆ ಹೋದಾಗ ತನ್ನ ಫಸಲನ್ನು ಎತ್ತಿ ಗಾಡಿಯ ಮೇಲೆ ತುಂಬಿಸುತ್ತಿರುವುದನ್ನು ಕಂಡ. ಗಾಬರಿಯಿಂದ ಓಡಿ ಹೋಗಿ, ಏನು ಮಾಡುತ್ತಿದ್ದೀರಿ? ನನ್ನ ಬೆಳೆಯನ್ನು ಎಲ್ಲಿಗೆ ಸಾಗಿಸುತ್ತಿದ್ದೀರಿ ಎಂದು ಕೇಳಿದ. ಗಾಡಿಯವನು ಸಾಹುಕಾರನ ಷರತ್ತನ್ನು ನೆನಪಿಸುತ್ತಾ, 10ರ 9 ಭಾಗ ಸಾಹುಕಾರನಿಗೆ ಸೇರಬೇಕಾದದ್ದು, ಉಳಿದದ್ದು ನಿನ್ನದು ಎಂದು ಹೇಳಿ ಗಾಡಿ ಹೊಡೆದುಕೊಂಡು ಹೋದ. ತಾನು ಮತ್ತೊಮ್ಮೆ ಬಿತ್ತನೆ ಮಾಡಿದರಾಯಿತು ಎಂದುಕೊಂಡ ರೈತನು ತನ್ನ ಕೊಳ್ಳಲನ್ನು ಮರಳಿ ಪಡೆಯಲು ಸಾಹುಕಾರನ ಬಳಿಗೆ ಹೋದ. ಸಾಹುಕಾರ ಕೊಳ್ಳಲನ್ನು ಅವನಿಗೆ ತಂದು ಕೊಟ್ಟ. ಅವನು ಮತ್ತೆ ತನ್ನ ಜಾಗದಲ್ಲಿ ಬಿತ್ತನೆ ಮಾಡಿ ಕೊಳಲು ನುಡಿಸತೊಡಗಿದ. ಆದರೆ ಅದರ ಧ್ವನಿ ಬೇರೆ ರೀತಿಯಾಗಿತ್ತು. ಸಾಹುಕಾರ ತಪ್ಪಾಗಿ ಬೇರೆ ಕೊಳಲು ಕೊಟ್ಟಿರಬೇಕೆಂದು ಯೋಚಿಸಿ ಪುನಃ ಅವನ ಬಳಿಗೆ ಹೋದ. ಆದರೆ ಸಾಹುಕಾರನು, ನೀನು ನನಗೆ ಕೊಟ್ಟಿದ್ದ ಕೊಳಲೇ ಅದು. ನನ್ನನ್ನು ಮೋಸಗಾರ ಎನ್ನುವೆಯಾ? ಹೋಗಾಚೆ, ಇಲ್ಲಿಗೆ ಬರಬೇಡ ಎಂದು ಓಡಿಸಿದನು. ರೈತನು ದುಃಖದಿಂದ ಮರಳಿದ. ಅವನಿಗೆ ಏನು ಮಾಡುವುದೆಂದು ತಿಳಿಯಲಿಲ್ಲ. ತಮ್ಮ ಮನೆಯ ಕಡೆಗೆ ಹೋಗುವಾಗ ಅವನಿಗೆ ದಾರಿಯಲ್ಲಿ ಅದೇ ಸನ್ಯಾಸಿ ಸಿಕ್ಕಿದ.
ರೈತನನ್ನು ನೋಡಿ ಸಂತೋಷವಾಗಿ ಅಭಿಮಾನದಿಂದ ಮಾತನಾಡಿಸಿದ. ಆಗ ರೈತನು ತನ್ನ ಕಥೆಯನ್ನು ಹೇಳಿದ. ಸನ್ಯಾಸಿಯು, ಓ, ಎಂಥ ಅನ್ಯಾಯ! ನಿನಗೆ ಕೊಡಲು ಇನ್ನೊಂದು ಕೊಳ್ಳಲಿಲ್ಲ. ಆದರೆ ಈ ಡೋಲು ಇದೆ. ಇದನ್ನು ಇಟ್ಟುಕೋ ಎಂದು ಹೇಳಿ ಡೋಲನ್ನು ನೀಡಿದ. ರೈತನು ಇದರಿಂದ ಬೆಳೆ ಬೆಳೆಯಲು ಸಹಾಯವಾಗುತ್ತದೆಯೇ ಎಂದು ಕೇಳಿದಾಗ, ಇಲ್ಲ. ಅದಕ್ಕೆ ಕೊಳ್ಳಲನ್ನು ಹಿಂದಕ್ಕೆ ಪಡೆಯಬೇಕು. ಪಂಚಾಯಿತಿಗೆ ಹೋಗಿ ದೂರು ಸಲ್ಲಿಸು ಎಂದು ಸೂಚಿಸಿದ. ಡೋಲನ್ನು ತೆಗೆದುಕೊಂಡು ರೈತ ನೇರವಾಗಿ ಪಂಚಾಯಿತಿಗೆ ಹೋಗಿ ದೂರು ಕೊಟ್ಟ. ಪಂಚಾಯಿತಿ ಸೇರಿತು. ನಡೆದದ್ದನ್ನೆಲ್ಲ ಹೇಳಿ ತನಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದ. ಸಾಹುಕಾರ, ಇವನು ಸುಳ್ಳು ಹೇಳುತ್ತಿದ್ದಾನೆ. ನನ್ನ ಬಳಿ ಹಣ, ಆಸ್ತಿ ಇರುವಾಗ ಇವನ ಕೊಳ್ಳಲು ನನಗೆ ಯಾಕೆ ಬೇಕು? ಇವನಿಗೆ ಭತ್ತ ಕೊಟ್ಟು ಸಹಾಯ ಮಾಡಿದವನು ನಾನು ಎಂದ. ಪಂಚಾಯಿತಿ ಸದಸ್ಯರು, ಹೌದು, ಅವನ ಮಾತೆ ಸರಿ. ಅವನಂಥ ಸಾಹುಕಾರ ಯಾಕೆ ವಂಚಿಸುತ್ತಾನೆ? ಗೌರವಸ್ಥನ ಮೇಲೆ ಸುಳ್ಳು ಅಪವಾದ ಹೊರಿಸಿದ್ದಕ್ಕಾಗಿ ನಿನಗೆ ದಂಡ ವಿಧಿಸಬೇಕು ಎಂದರು. ರೈತನಿಗೆ ಕೋಪ ತಡೆಯಲಾಗಲಿಲ್ಲ. ಅವನು ಹಣವಂತನಾದ್ದರಿಂದ ನೀವು ಅವನ ಪರವಾಗಿದ್ದೀರಿ. ನ್ಯಾಯ ಕೊಡಲು ನೀವು ಯೋಗ್ಯ ಅಲ್ಲ ಎನ್ನುತ್ತಾ ಮುಂದೆ ಮಾತನಾಡಲು ಆಗದೆ ಸಿಟ್ಟಿನಿಂದ ಡೋಲನ್ನು ಬಾರಿಸತೊಡಗಿದ. ಮರುಕ್ಷಣವೇ ಅಲ್ಲಿದ್ದವರೆಲ್ಲ ಎದ್ದು ಡೋಲಿನ ತಳಕ್ಕೆ ಕುಣಿಯಲು ಶುರು ಮಾಡಿದರು. ರೈತ ಡೋಲು ಬಾರಿಸುತ್ತಲೇ ಇದ್ದ, ಅವರು ಕುಣಿಯುತ್ತಲೇ ಇದ್ದರು. ಒಬ್ಬನಿಗೆ ಬೆನ್ನು ನೋವು ಶುರುವಾದರೆ ಮತ್ತೊಬ್ಬನಿಗೆ ಕಾಲು ನೋವು ಶುರುವಾಯಿತು. ಕುಳಿತುಕೊಳ್ಳಲು ಪ್ರಯತ್ನಿಸಿದಾಗಲೆಲ್ಲ ಡೋಲಿನ ಬಡಿತ ಅವರನ್ನು ಕುಣಿಸುತ್ತಿತ್ತು. ಅಷ್ಟರಲ್ಲಿ ಸಾಹುಕಾರ, ನನ್ನ ತಪ್ಪು ಒಪ್ಪಿಕೊಳ್ಳುತ್ತೇನೆ. ನಿನ್ನ ಕೊಳ್ಳಲನ್ನು ಹಿಂದಿರುಗಿಸುತ್ತೇನೆ. ದಯವಿಟ್ಟು ಡೋಲು ಬಾರಿಸುವುದನ್ನು ನಿಲ್ಲಿಸು ಎಂದು ಪ್ರಾರ್ಥಿಸಿದ. ರೈತನು ಡೋಲು ಬಾರಿಸುವುದನ್ನು ನಿಲ್ಲಿಸಿದ. ಸಾಹುಕಾರ ಪಂಚಾಯಿತಿ ಮುಂದೆ ತಪ್ಪನ್ನು ಒಪ್ಪಿಕೊಂಡು ಕೊಳ್ಳಲನ್ನು ರೈತನಿಗೆ ಕೊಟ್ಟ. ಅಲ್ಲಿದ್ದ ಹಿರಿಯರಿಗೆ ತಾವು ಮಾಡಿದ ತಪ್ಪು ಅರ್ಥವಾಯಿತು. ಸಾಹುಕಾರನಿಗೆ ದಂಡ ವಿಧಿಸಲಾಯಿತು. ರೈತ ತನ್ನ ಕೊಳಲಿನ ಸಹಾಯದಿಂದ ಹೊಸ ಬೆಳೆಯನ್ನು ಬೆಳೆದ. ತನ್ನ ಹಳ್ಳಿಯಲ್ಲಿ ಅತಿ ದೊಡ್ಡ ಸಾಹುಕಾರನು ಆದ. ಸನ್ಯಾಸಿಯ ಸಹಾಯವನ್ನು ಯಾವತ್ತೂ ಮರೆಯಲಿಲ್ಲ. ಆ ಬಾಲ್ಯ ಮಿತ್ರರು. ಬಾಳ ಪಯಣದಿ ಬಾಲ್ಯ ಮಿತ್ರರು. ಬಿಡಿಸಲಾಗದ ಬಂಧವು. ಕುಡಿ ಕಳೆದು ಆಡಿ ನಲಿದ. ಆ ದಿನಗಳೇ ಚೆಂದವು. ತುಂಟ ಮಕ್ಕಳ ಹರಟೆ ಕೀಟಲೆ. ಕೋಪ ತರಿಸಿತು ಗುರುವಿಗೆ. ಬೆತ್ತದೇಟಿನ ಬುದ್ಧಿ ಮಾತು. ಚುರುಕು ಮುಟ್ಟಿತು ಓದಿಗೆ. ರಜೆಯು ಎಂಬುದು ಸಜೆಯೂ ಆಗದೆ. ಸುತ್ತಿ ಗೆಳೆಯರ ತೋಟವು. ಚಂದು ಬುಗುರಿ ಗೋಲಿ ಲಗೋರಿ. ಎಂಥ ಮೋಜಿನ ಆಟವು. ಸೈಕಲ್ ತುಳಿಯುತ್ತ ಪೇಟೆ ಸುತ್ತಿ. ಸಿನಿಮಾ ನೋಡಿದ ಗೆಳೆಯರು. ಊರ ಮುಂದಿನ ಬಾವಿ ಕೆರೆಯಲ್ಲಿ ಜೊತೆಗೂಡಿ ಈಜಿದ ಹುಡುಗರು. ರಚನೆ ಬಾಪು ಖಾಡೆ. ಬಾಗಲಕೋಟೆ ಜಿಲ್ಲೆ. 10 ಅಡುಗೆ ಮನೆ ರುಚಿ ರುಚಿ ಎಗ್ಲೆಸ್ ಕೇಕ್. ಮಕ್ಕಳು ಇಷ್ಟಪಟ್ಟು ತಿನ್ನುವ ತಿಂಡಿ ಕೇಕ್. ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಚೂರುಗಳು, ಹಾಲು, ಬೆಣ್ಣೆ ಇತ್ಯಾದಿಗಳನ್ನು ಬಳಸಿ ತಯಾರಿಸುವ ಕೇಕನ್ನು ಎಲ್ಲರೂ ಬಹಳ ಇಷ್ಟಪಟ್ಟು ಸವಿಯುತ್ತಾರೆ. ಸಾಮಾನ್ಯವಾಗಿ ಕೇಕ್ ಮಾಡಲು ಮೊಟ್ಟೆ ಬೇಕು, ಆದರೆ ಮೊಟ್ಟೆ ಇಲ್ಲದೆಯೂ ರುಚಿಕರ ಕೇಕ್ ಮಾಡಿ ಸವಿಯಬಹುದು. ಒಂದು ಸ್ಪಾಂಜ್ ಕೇಕ್. ಏನೇನು ಬೇಕು? ಮೈದಾ 1 ಕಪ್, ಸಕ್ಕರೆ ಪುಡಿ 1 ಕಪ್, ಹಾಲಿನ ಪುಡಿ ಅರ್ಧ ಕಪ್, ಬೆಣ್ಣೆ ಅರ್ಧ ಕಪ್, ಹಾಲು 1 ಕಪ್, ಬೇಕಿಂಗ್ ಪೌಡರ್ 1 ಚಮಚ, ಅಡುಗೆ ಸೋಡಾ ಅರ್ಧ ಚಮಚ, ವೆನಿಲಾ ಎಸೆನ್ಸ್ 1 ಚಮಚ, ಲಿಂಬೆ ರಸ 1 ಚಮಚ, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ 4 ಚಮಚ, ಉಪ್ಪು ರುಚಿಗೆ ಬೇಕಷ್ಟು. ಮಾಡೋದು ಹೇಗೆ? ಮಿಕ್ಸಿಂಗ್ ಬೌಲ್ಗೆ ಬೆಣ್ಣೆ ಮತ್ತು ಸಕ್ಕರೆ ಸೇರಿಸಿ ಸೌಟಿನಿಂದ ಚೆನ್ನಾಗಿ 5 ನಿಮಿಷ ಕಲಸಿ. ಇದಕ್ಕೆ ಬೇಕಿಂಗ್ ಪೌಡರ್, ಅಡುಗೆ ಸೋಡಾ, ಉಪ್ಪು ಸೇರಿಸಿ ಪುನಃ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಜರಡಿ ಹಿಡಿದ ಮೈದಾ ಹಿಟ್ಟು, ಹಾಲು, ಉಪ್ಪು, ವೆನಿಲಾ ಮತ್ತು ನಿಂಬೆ ರಸದ ಮಿಶ್ರಣ ಇವುಗಳನ್ನು ಸೇರಿಸಿ ಪುನಃ 5 ನಿಮಿಷ ಕಲಸಿ. ಚೆನ್ನಾಗಿ ಮಿಶ್ರವಾದ ಹಿಟ್ಟು ಸೌಟಿನಿಂದ ಕೆಳಗೆ ಪದರ ಪದರವಾಗಿ ಬೀಳುವಂತಿರಬೇಕು. ಬೆಣ್ಣೆ ಸವರಿ ಮೈದಾ ಹರಡಿದ ಬೇಕಿಂಗ್ ಬೌಲ್ಗೆ ತಯಾರಿಸಿಟ್ಟ ಹಿಟ್ಟನ್ನು ಹೊಕ್ಕಿ ಮೇಲಿನಿಂದ ಡ್ರೈ ಫ್ರೂಟ್ಸ್ ಹರಡಿ, ಮೊದಲೇ ಬಿಸಿ ಮಾಡಿದ ಓವನ್ ಅಲ್ಲಿ ಸುಮಾರು 15 ನಿಮಿಷ ಬೇಯಿಸಿ, 10 ನಿಮಿಷದ ನಂತರ ತೆಗೆಯಬೇಕು. 2 ಬಾಳೆಹಣ್ಣಿನ ಕೇಕ್. ಏನೇನು ಬೇಕು? ಬಾಳೆಹಣ್ಣು 2,
ಹಾಲು 1 ಕಪ್, ಅಡುಗೆ ಸೋಡಾ 3/4 ಚಮಚ, ಬೇಕಿಂಗ್ ಪೌಡರ್ 1 ಚಮಚ, ಮೈದಾ ಹಿಟ್ಟು, ಗೋಧಿ ಹಿಟ್ಟು ತಲಾ 1 ಕಪ್, ಸಕ್ಕರೆ ಪುಡಿ 1/2 ಕಪ್, ಬೆಣ್ಣೆ ಅರ್ಧ ಕಪ್, ವೆನಿಲಾ ಎಸೆನ್ಸ್ 1 ಚಮಚ, ವಿನಿಗರ್ 1 ಚಮಚ, ಉಪ್ಪು, ಏಲಕ್ಕಿ ಪುಡಿ 1/4 ಚಮಚ, ಡ್ರೈ ಫ್ರೂಟ್ಸ್ ಚೂರುಗಳು 6 ಚಮಚ. ಮಾಡೋದು ಹೇಗೆ? ಬೆಣ್ಣೆಗೆ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ, ರುಬ್ಬಿದ ಬಾಳೆಹಣ್ಣಿನ ಮಿಶ್ರಣ ಸೇರಿಸಿ ಪುನಃ ಕಲಸಿ. ನಂತರ ಗೋಧಿ ಹಿಟ್ಟು, ಮೈದಾ, ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಇವುಗಳನ್ನು ಜೊತೆಯಾಗಿ ಜರಡಿ ಹಿಡಿದು ಇದಕ್ಕೆ ಸೇರಿಸಿ ಪುನಃ ಕಲಸಿ. ಉಪ್ಪು, ವೆನಿಲಾ ಎಸೆನ್ಸ್, ವಿನಿಗರ್ ಇವುಗಳನ್ನು ಸೇರಿಸಿ ಚೆನ್ನಾಗಿ ಸೌಟಿನಿಂದ ತಿರುವೃತ್ತಾ ಬೇಕಾದಷ್ಟು ಹಾಲು ಸೇರಿಸುತ್ತಾ ಮಿಶ್ರ ಮಾಡಿ. ಹಿಟ್ಟು ದಪ್ಪವಾಗಿದ್ದು ಸೌಟಿನಿಂದ ಕೆಳಗೆ ಪದರವಾಗಿ ಬೀಳುವಷ್ಟು ಹದ ಮಾಡಿಕೊಂಡು ಮೊದಲೇ ತುಪ್ಪ ಸವರಿ ರೆಡಿ ಮಾಡಿಕೊಂಡ ತಟ್ಟೆಯಲ್ಲಿ ಹಿಟ್ಟು ಹಾಕಿ, ಬಿಸಿಯಾಗಿಸಿಕೊಂಡ ಓವನ್ ಅಲ್ಲಿ ಸುಮಾರು 15 ನಿಮಿಷ ಬೇಯಿಸಿ. 3 ಚಾಕೊಲೇಟ್ ಕೇಕ್. ಏನೇನು ಬೇಕು? ಮೈದಾ ಹಿಟ್ಟು 1 ಕಪ್, ಬೆಣ್ಣೆ ಅರ್ಧ ಕಪ್, ಹಾಲು 1 ಕಪ್, ಹಾಲಿನ ಪುಡಿ ಅರ್ಧ ಕಪ್, ತೆಂಗಿನ ತುರಿ ಅರ್ಧ ಕಪ್, ಚಾಕೊಲೇಟ್ ಪೌಡರ್ 3 ಚಮಚ, ವೆನಿಲಾ ಎಸೆನ್ಸ್ 1 ಚಮಚ, ಲಿಂಬೆ ರಸ 1 ಚಮಚ, ಬೇಕಿಂಗ್ ಪೌಡರ್, ಅಡುಗೆ ಸೋಡಾ 1 ಚಮಚ, ಸಕ್ಕರೆ ಪುಡಿ 1 ಕಪ್, ಬಾದಾಮಿ, ಗೋಡಂಬಿ ತರಿ 6 ಚಮಚ, ಉಪ್ಪು ರುಚಿಗೆ. ಮಾಡೋದು ಹೇಗೆ? ಬೆಣ್ಣೆಗೆ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ತೆಂಗಿನ ತುರಿಯನ್ನು ಸಣ್ಣ ಉರಿಯಲ್ಲಿ ಗರಿಯಾಗುವಂತೆ ಹುರಿದು ಇದಕ್ಕೆ ಸೇರಿಸಿ ಕಲಸಿ. ನಂತರ ಇದಕ್ಕೆ ಮೈದಾ, ಚಾಕೊಲೇಟ್ ಪುಡಿ, ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಇವುಗಳನ್ನು 3 ಸಲ ಜರಡಿ ಹಿಡಿದು ಸೇರಿಸಿ ಮಿಕ್ಸ್ ಮಾಡಿ. ಹಾಲು ಮತ್ತು ಹಾಲಿನ ಪುಡಿ, ವೆನಿಲಾ, ಲಿಂಬೆ ರಸ, ಬಾದಾಮಿ ಮತ್ತು ಗೋಡಂಬಿ ತರಿ ಸೇರಿಸಿ ಪುನಃ ಕಲಸಿ. ಈಗ ತಯಾರಾದ ಹಿಟ್ಟನ್ನು ಬೆಣ್ಣೆ ಸವರಿ ಮೈದಾ ಚಿಮುಕಿಸಿದ ಬೇಕಿಂಗ್ ಬೌಲ್ಗೆ ಹಾಕಿ ಬಿಸಿಯಾಗಿಸಿದ ಓವನ್ ಅಲ್ಲಿ ಬೇಯಿಸಿ. 4 ಸಿಂಪಲ್ ಬಿಸ್ಕತ್ ಕೇಕ್. ಏನೇನು ಬೇಕು? ಪಾರ್ಲೆಜಿ ಬಿಸ್ಕತ್ 30, ಕ್ರೀಮ್ ತುಂಬಿದ ಚಾಕೊಲೇಟ್ ಬಿಸ್ಕತ್ 10, ನ್ಯಾಚುರಲ್ ಫ್ಲೇವರ್ನ ಯುನೋ ಅರ್ಧ ಪ್ಯಾಕೆಟ್, ಸಕ್ಕರೆ 2 ಚಮಚ, ದಪ್ಪ ಹಾಲು 1 ಕಪ್. ಮಾಡೋದು ಹೇಗೆ? ಬಿಸ್ಕತ್ಗಳಿಗೆ ಸಕ್ಕರೆ ಸೇರಿಸಿ ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡಿ ಮಿಕ್ಸಿಂಗ್ ಬೌಲ್ಗೆ ಹಾಕಿ. ನಂತರ ಇದಕ್ಕೆ ಯುನೋ ಸೇರಿಸಿ ಮಿಶ್ರ ಮಾಡಿ. ಬಳಿಕ ಹದ ನೋಡಿಕೊಂಡು ಹಾಲು ಸೇರಿಸಿ ಕಲಸಿ. ಬೆಣ್ಣೆ ಸವರಿದ ಕೇಕ್ನ ಬೌಲ್ಗೆ ಈ ಮಿಶ್ರಣವನ್ನು ಹಾಕಿ ಓವನ್ ಅಲ್ಲಿ ಸುಮಾರು 7 ನಿಮಿಷ ಬೇಯಿಸಿ. 5 ರವೆ ಕೇಕ್. ಏನೇನು ಬೇಕು? ಬಾಂಬೆ ರವೆ 1 ಕಪ್, ಸಕ್ಕರೆ ಪುಡಿ 1 ಕಪ್, ಸಿಹಿ ಮೊಸರು 1 ಕಪ್, ಅಡುಗೆ ಸೋಡಾ 3/4 ಚಮಚ, ಬೇಕಿಂಗ್ ಪೌಡರ್ 1 ಚಮಚ, ತುಪ್ಪ ಅಥವಾ ಬೆಣ್ಣೆ 1/4 ಕಪ್, ವೆನಿಲಾ ಎಸೆನ್ಸ್ 1 ಚಮಚ, ಗುಲಾಬಿ ಎಸೆನ್ಸ್ 3/4 ಚಮಚ, ಲಿಂಬೆ ರಸ 1 ಚಮಚ, ಉಪ್ಪು ಚಿಟಿಕೆ, ತುಪ್ಪದಲ್ಲಿ ಹುರಿದ ಗೋಡಂಬಿ, ಬಾದಾಮಿ ಚೂರುಗಳು 4 ಚಮಚ, ಅಲಂಕಾರಕ್ಕಾಗಿ ಟೂಟಿ ಫ್ರೂಟಿ 2 ಚಮಚ, ಹೆಚ್ಚಿದ ಖರ್ಜೂರ ಮತ್ತು ಒಣದ್ರಾಕ್ಷಿ 4 ಚಮಚ, ಮಿಲ್ಕ್ ಪೌಡರ್ 2 ಚಮಚ. ಮಾಡೋದು ಹೇಗೆ? ಮೊಸರಿಗೆ ಸಕ್ಕರೆ ಮತ್ತು ಬೆಣ್ಣೆ ಸೇರಿಸಿ ಚೆನ್ನಾಗಿ ಕಲಸಿ. ಇದಕ್ಕೆ ಬಾಂಬೆ ರವೆ, ಮಿಲ್ಕ್ ಪೌಡರ್, ಸೋಡಾ ಮತ್ತು ಬೇಕಿಂಗ್ ಪೌಡರ್, ಖರ್ಜೂರ, ದ್ರಾಕ್ಷಿ, ವೆನಿಲಾ ಮತ್ತು ಗುಲಾಬಿ ಎಸೆನ್ಸ್, ಉಪ್ಪು, ಲಿಂಬೆ ರಸ ಇತ್ಯಾದಿಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮುಚ್ಚಿಡಿ. ನಂತರ ಬೆಣ್ಣೆ ಸವರಿದ ಬೇಕಿಂಗ್ ಬೌಲ್ನಲ್ಲಿ ಕಲಸಿಟ್ಟ ಹಿಟ್ಟನ್ನು ಮೇಲಿನಿಂದ ಹಾಗೂ ತಳದಲ್ಲಿ ಡ್ರೈ ಫ್ರೂಟ್ಸ್ ಹರಡಿ ಹಾಕಿ. ಬಿಸಿ ಮಾಡಿದ ಓವನ್ ಅಲ್ಲಿ ಇದನ್ನು ಸುಮಾರು 20 ನಿಮಿಷ ಬೇಯಿಸಬೇಕು. 11 ಮಿತ್ರ ಜ್ಯೋತಿ ವಾರ್ತೆ. ಇಂದಿನ ಡಿಜಿಟಲ್ ಪ್ರಪಂಚದಲ್ಲಿ ನಮ್ಮ ಅನೇಕ ಚಟುವಟಿಕೆಗಳು ತಂತ್ರಜ್ಞಾನ ಹಾಗೂ ಅಂತರ್ಜಾಲದ ಬಳಕೆಯನ್ನು ಅವಲಂಬಿಸಿದೆ. ಇಂತಹ ಸನ್ನಿವೇಶದಲ್ಲಿ ಪ್ರಾಥಮಿಕ ಆನ್ಲೈನ್ ಸುರಕ್ಷತೆ ಹಾಗೂ ಸೈಬರ್ ಸುರಕ್ಷತೆಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ NIIT ಫೌಂಡೇಶನ್ನಲ್ಲಿ ಸೈಬರ್ ಸುರಕ್ಷತೆಯ ಬಗ್ಗೆ ತರಬೇತಿ ನೀಡುತ್ತಿರುವ ಶ್ರೀ ಜೋಸೆಫ್ ಸಿ ಬುಚೆನ್ ಅವರು ನವೆಂಬರ್ ತಿಂಗಳಿನಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳಿಗೆ ಸೈಬರ್ ಸುರಕ್ಷತೆಯ ಬಗ್ಗೆ ಅರಿವನ್ನು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಅನುಮಾನಾಸ್ಪದ ಲಿಂಕ್ಗಳನ್ನು ಪತ್ತೆ ಹಚ್ಚುವುದು ಹೇಗೆ, ವೈಯಕ್ತಿಕ ಮಾಹಿತಿಯನ್ನು ಸುರಕ್ಷಿತವಾಗಿಡುವುದರ ಬಗ್ಗೆ ತಿಳುವಳಿಕೆ, ಶಕ್ತಿಯುತವಾದ ಪಾಸ್ವರ್ಡ್ ರಚನೆ ಹಾಗೂ ಸುರಕ್ಷಿತ ಡಿಜಿಟಲ್ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಯಿತು. ಈ ಅಧಿವೇಶನವು ಡಿಜಿಟಲ್ ಬಳಕೆಯ ಸಮಯದಲ್ಲಿ ಏನು ಮಾಡಬೇಕು,
ಏನನ್ನು ಮಾಡಬಾರದು ಎನ್ನುವುದರ ಬಗ್ಗೆ ಎಲ್ಲರಲ್ಲೂ ಅರಿವು ಮೂಡಿಸಲು ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ನೀಡಿತು. ಇಂತಹ ಮೌಲ್ಯಯುತ ಜ್ಞಾನವನ್ನು ನೀಡಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳನ್ನು ಸಬಲೀಕರಣಗೊಳಿಸಿದ್ದಕ್ಕಾಗಿ ಶ್ರೀ ಜೋಸೆಫ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಕರಾದ ಶ್ರೀ ಅನಿಲ್ ಕುಮಾರ್ ಅವರು 19 ನವೆಂಬರ್ ಹಾಗೂ 26 ರಂದು ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಹಾಗೂ ಸಾರ್ವಜನಿಕ ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದರು. ಶ್ರೀ ಅನಿಲ್ ಕುಮಾರ್ ಅವರು ಕಳೆದ 10 ವರ್ಷಗಳಿಂದ ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೃದು ಕೌಶಲ್ಯಗಳ ಬಗ್ಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧೆಗಳಿಗೆ ತಯಾರಾಗಲು 1 ವಾರದ ಕಾಲಾವಕಾಶವನ್ನು ನೀಡಲಾಗಿತ್ತು. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ 2 ತಂಡಗಳನ್ನು ರಚಿಸಲಾಗಿತ್ತು. ಈ ಸ್ಪರ್ಧೆಯು ಸ್ಪರ್ಧಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಕಾರಿಯಾಗಿತ್ತು. ಸಾರ್ವಜನಿಕ ಭಾಷಣ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳಿಗೆ ಅವರ ಆಯ್ಕೆಯ ವಿಷಯದ ಬಗ್ಗೆ ಭಾಷಣ ಮಾಡುವ ಅವಕಾಶವನ್ನು ನೀಡಲಾಗಿತ್ತು. ಸಂಗೀತವು ಮನಸ್ಸು ಹಾಗೂ ಶರೀರಕ್ಕೆ ಸಾರ್ವತ್ರಿಕ ಚಿಕಿತ್ಸೆ ನೀಡಬಲ್ಲದು ಎಂಬುದರ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿನಿ ರಂಜಿತಾ ಪ್ರಥಮ ಬಹುಮಾನವನ್ನು, ಜರ್ಮನ್ ಸಂಸ್ಕೃತಿಯ ಬಗ್ಗೆ ಮಾತನಾಡಿದ ರೋಜಿತ್ ದ್ವಿತೀಯ ಬಹುಮಾನವನ್ನು ಹಾಗೂ ತಂತ್ರಜ್ಞಾನದ ಬಗ್ಗೆ ಮಾತನಾಡಿದ ನಿರಂಜನ್ ತೃತೀಯ ಬಹುಮಾನವನ್ನು ಪಡೆದರು. ಇವರೆಲ್ಲರ ಮಾತುಗಳನ್ನು ಕೇಳುವುದು ಅತ್ಯಂತ ತೃಪ್ತಿದಾಯಕವಾಗಿತ್ತು. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹಾಗೂ ಸಂವಹನ ಕೌಶಲಗಳನ್ನು ವೃದ್ಧಿಸಲು ಸಹಕಾರಿಯಾದ ಈ ಸ್ಪರ್ಧೆಗಳನ್ನು ಆಯೋಜಿಸಿದ್ದ ಶ್ರೀ ಅನಿಲ್ ಕುಮಾರ್ ಅವರಿಗೆ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ.ಇ.ಪಿ. ಡಬ್ಲ್ಯೂ.ಡಿ. ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ ಎಸ್.ಐ.ಪಿ. ಡಿ.ಎ. ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ (NIEPV) ಡಿ.